ಉಪಾಧ್ಯಕ್ಷರಾಗಿರುವಂಥ ಮಾಳವಿಕಾ ಅವಿನಾಶ್ ಅವರು, ಪ್ರಕಾಶ್ ಅವರು, ವಿಧಾನ ಪರಿಷತ್ತಿನ ಸದಸ್ಯರಾಗಿರುವಂಥ ಚಲವಾದಿ ನಾರಾಯಣಸ್ವಾಮಿ ಅವರು, ಮೋಹನ್ ಅವರು ಇವತ್ತಿನ ಈ ಪತ್ರಿಕಾಗೋಷ್ಠಿಯಲ್ಲಿ ನನ್ನೊಂದಿಗಿದ್ದಾರೆ. ಮಾಧ್ಯಮದ ಸ್ನೇಹಿತರೆ, ಇವತ್ತಿನ ಪತ್ರಿಕಾಗೋಷ್ಠಿ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರ ಒಂದು ನಾಯಕತ್ವದಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಎಂದೂ ಕಾಣದಂಥ ಅಭಿವೃದ್ಧಿಯನ್ನು, ಸುಧಾರಣೆಗಳನ್ನು, ಪ್ರಗತಿಯನ್ನು, ಶಾಂತಿ ಸುವ್ಯವಸ್ಥೆ ಎಲ್ಲವನ್ನೂ ಭಾಳ ಪರಿಣಾಮಕಾರಿಯಾಗಿ ನಿರ್ವಹಣೆಯನ್ನು ಮಾಡಿ ಜನರ ವಿಶ್ವಾಸ, ಜನಪರವಾಗಿ ಆಡಳಿತ ಕೊಡುವಂಥದ್ದು ಭಾರತೀಯ ಜನತಾ ಪಾರ್ಟಿ ಮತ್ತು NDA ಒಕ್ಕೂಟದಿಂದ ಆಗಿದೆ. ಈ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಪ್ರತಿಪಕ್ಷ, NDA ಬ್ಲಾಕ್, ಅದರಲ್ಲೂ ವಿಶೇಷವಾಗಿ ಕಾಂಗ್ರೆಸ್ ಪಕ್ಷ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಸಂಪೂರ್ಣವಾಗಿ ಅಪ್ರಸ್ತುತವಾಗಿದೆ. ಅವ್ರಿಗೆ ಮತ ಕೊಡೋದ್ರಿಂದ ಏನೂ ಪ್ರಯೋಜನ ಇಲ್ಲ, ಅವ್ರಿಗೆ ಮತ ಕೊಡೋದ್ರಿಂದ ವ್ಯರ್ಥ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿರುವಂಥದ್ದು. ಅವರು ಸ್ಪೇ ಮಾಡ್ತಿರೋದೇ ಇಡೀ ದೇಶ ಉದ್ದಲದಲ್ಲಿ 320 ಲೋಕಸಭಾ ಕ್ಷೇತ್ರದಲ್ಲಿ. ಏನು 2014ರಲ್ಲಿ ಮತ್ತು 2019ರಲ್ಲಿ ಅವ್ರಿಗೇನು ಪ್ರತಿಪಕ್ಷದ ಸ್ಥಾನವೂ ಸಹ ದೊರಕಿಲ್ಲ. ಹಾಗಾಗಿ ಇಂಥ ಪಕ್ಷಕ್ಕೆ ಒಂದು ಮತ ಕೊಡೋದ್ರಿಂದ ಏನೂ ಪ್ರಯೋಜನವಿಲ್ಲ. ಅವರ ನಿಲುವು ಎಲ್ಲ ದೇಶದ ವಿರುದ್ಧವಾಗಿ, ದೇಶದ ಹಿತಾಸಕ್ತಿಯನ್ನು ಕಾಪಾಡಲಿಕ್ಕೆ ಯಾವ ಒಂದು ಸ್ಪಷ್ಟವಾಗಿ ನಿಲುವನ್ನು ತಗೊಳ್ಳುವಂಥದ್ದಾಗಿಲ್ಲ. ಬರೀ ಅವಕಾಶವಾದ ರಾಜಕಾರಣವನ್ನು, ಓನ್ಲಿ ಆಪರ್ಚುನಿಸ್ಟಿಕ್ ಪೊಲಿಟಿಕ್ಸ್ನ ಮಾಡ್ಕೊಂಡು ಬಂದಿರುವಂಥದ್ದಿದೆ. ಗಟ್ಟಿಯಾದ ನಿಲುವಿಲ್ಲ, ಜನರಲ್ಲಿ ಗೊಂದಲ ನಿರ್ಮಾಣ ಮಾಡುವಂಥದ್ದು, ಬೇಸ್ಲೆಸ್ ಅಲಿಗೇಷನ್ ಮಾಡುವಂಥದ್ದು. ಇವತ್ತೆಲ್ಲ ಒಂದು ಕಡೆ ಭಯೋತ್ಪಾದಕರು ದೇಶದಲ್ಲಿ ಗೊಂದಲ ನಿರ್ಮಾಣ ಮಾಡುವಂಥದ್ದು, ಬಾಂಬ್ ಹಾಕುವಂಥದ್ದು, ಜನರ ಜೀವ ತಗೊಳ್ಳುವಂಥದ್ದು, ದೇಶದ ವಿರುದ್ಧವಾಗಿ ಕೆಲಸ ಮಾಡುವಂಥ ಈ ಶಕ್ತಿಗಳನ್ನು ಖಂಡಿಸೋಕ್ಕೂ ಅವ್ರು ಹಿಂಜರಿತಾರೆ. ಎಲ್ಲೊಂದು ಕಡೆ ಗಡಿ ದಾಟಿ ಭಯೋತ್ಪಾದಕರನ್ನ ಏನು ಅವರಿಗೆ ವಿರುದ್ಧವಾಗಿ ಕ್ರಮವನ್ನು ವಹಿಸಾಗ್ಲೂ ಸಾಕ್ಷಿ ಕೊಡಿ ಅಂತ ಕೇಳ್ತಾರೆ. ಅವ್ರನ್ನ ಸದೆ ಬಡಿದ್ರೂ ಸಾಕ್ಷಿ ಕೊಡಿ ಅಂತ ಪ್ರಯತ್ನಗಳನ್ನ ಕ್ಷುಲ್ಲಕ ಕೀಳು ಮಟ್ಟದ ರಾಜಕಾರಣವನ್ನು ಮಾಡುವಂಥದ್ದಾಗುತ್ತೆ. ಇಲ್ಲೆಲ್ಲ ಒಂದು ಕಡೆ ಬಾಂಬ್ ಹಾಕೋರ್ನ, ಭಯೋತ್ಪಾದಕರನ್ನ ನಮ್ಮ ಸೋದರರು, ಅವ್ರನ್ನ ಭಯೋತ್ಪಾದಕರು ಅಂತಲೂ ಕರಿಬೇಡಿ, ಬಾಂಬ್ ಹಾಕ್ತಿರೋ ಪರವಾಗಿಲ್ಲ ಅನ್ನುವಂಥ ರೀತಿಯಲ್ಲಿ ಇವತ್ತು ನಡವಳಿಕೆಗಳು ನಾವು ಕಾಣುವಂಥದ್ದಾಗ್ತಿದೆ. ಈಗ ಈಚೆಗೆ ನಡೆದಂಥ ಹುಬ್ಳಿಯ ಘಟನೆ ವಿಚಾರದಲ್ಲೂ ನಾವು ತಗೊಂಡ್ರೆ, ನೇಹಾ ಹಿರೇಮಠ್ ಆ ಘಟನೆ ನಡೆದಾಗ ಯಾವ ರೀತಿ ಒಂದು ನಡ್ಕೋಬೇಕಿತ್ತು ಕಾಂಗ್ರೆಸ್ ಪಕ್ಷ ಜವಾಬ್ದಾರಿಯುತವಾಗಿ, ಆ ನಡ್ಕೊಳ್ಳುವಂಥ ಪ್ರಯತ್ನನೇ ಮಾಡಿಲ್ಲ. ಮೊದಲನೇ ಹೇಳಿಕೆ ಅವ್ರ ವೈಯಕ್ತಿಕ ವಿಚಾರ, ಪರ್ಸನಲ್ ಒಂದು ಸುರಕ್ಷತೆ, ಒಂದು ಕ್ಯಾಂಪಸ್ನಲ್ಲಿ ಈ ರೀತಿ ಘಟನೆ ನಡೆದಿದೆ, ಯಾವ ರೀತಿ ಕ್ರಮವನ್ನು ವಹಿಸಬೇಕಿತ್ತು, ಏನನ್ನು ಮಾಡಬೇಕಿತ್ತು ಅನ್ನೋಂಥ ವಿಚಾರಗಳನ್ನು ಮಾತಾಡದೆ ಸ್ವತಃ ಅವರ ಪಕ್ಷ ಕಾರ್ಪೊರೇಟ್ ಮಗಳು ಆ ಹೆಣ್ಮಗುನೇ ಮಸಿ ಬೆಳೆಯುವಂಥ ಪ್ರಯತ್ನ, ಆ ಹೆಣ್ಮಗುವಿಗೆ ಮಸಿ ಬೆಳೆಯುವಂಥ ಪ್ರಯತ್ನವನ್ನ ಸ್ವತಃ ಅವರ ಪಕ್ಷದ ಮುಖ್ಯಮಂತ್ರಿಗಳು, ಗೃಹ ಸಚಿವರು ಅವ್ರು ಕೊಡುವಂಥ ಹೇಳಿಕೆ ನಿಜಕ್ಕೂ ಖಂಡನೀಯ. ಒಂದು ಜವಾಬ್ದಾರಿತ್ವದಂಥ ಸ್ಥಾನದಲ್ಲಿರುವಂಥ ವ್ಯಕ್ತಿ ಹೇಳುವಂಥ ಹೇಳಿಕೆ ಅಲ್ಲ. ಇವತ್ತು ಸ್ವತಃ ಹಿರೇಮಠರು, ಅವ್ರ ಪಕ್ಷದ ಕಾರ್ಪೊರೇಟರ್, ನನಗೆ ಸಂಪೂರ್ಣ ನಂಬಿಕೆ ಇಲ್ಲ, ಈ ಒಂದು ತನಿಖೆ ಏನೋ ಒಂದು ಕಡೆ ಅವ್ರನ್ನ ರಕ್ಷಣೆ ಮಾಡುವಂಥ ಪ್ರಯತ್ನ ಆಗ್ತಿದೆ, ಆಪಾದರ ಕೊಲೆಗಾರನ ರಕ್ಷಣೆ ಮಾಡುವಂಥ ಪ್ರಯತ್ನ ಆಗ್ತಿದೆ, ಎಲ್ಲೋ ಒಂದು ಕಡೆ ನನ್ನ ಕುಟುಂಬ, ನನ್ನ ಮಗಳ ಮೇಲೆ ಬೇಡದ ರೀತಿಯಲ್ಲಿ ಮಸಿ ಬೆಳೆಯುವಂಥ ಪ್ರಯತ್ನಗಳನ್ನು ಮಾಡ್ತಿದ್ದಾರೆ. ಖಂಡಿತ ಇದನ್ನ ಏನೊಂದು CBIಗೆ ತನಿಖೆಯನ್ನು ವಹಿಸಬೇಕು ಅಂತ ಅವರು ಬಹಳ ಸ್ಪಷ್ಟವಾಗಿ ಬೇಡಿಕೆಯನ್ನಿಟ್ಟಿದ್ದಾರೆ. ನನಗೆ ನಂಬಿಕೆ ಇಲ್ಲ ಅಂತ. ಇನ್ನು ಜನರೇ ನಂಬೋದು, ಸ್ವತಃ ಅವ್ರ ಪಕ್ಷದ ಕಾರ್ಪೊರೇಟ್ ಇವತ್ತು ಈ ಸರ್ಕಾರದ ಮೇಲೆ
ಇವ್ರ ಮುಖ್ಯರ ಮೇಲೆ, ಗೃಹ ಸಚಿವರ ಮೇಲೆ ಒಂದು ಎಳ್ಳಷ್ಟು ವಿಶ್ವಾಸವನ್ನು ಇಟ್ಕೊಂಡಿರುವಂಥದ್ದಿಲ್ಲ. ಯಾವ ರೀತಿ ಇದೊಂದಲ್ಲ, ಇವರು ಅಧಿಕಾರಕ್ಕೆ ಬಂದ ದಿನದಿಂದನೂ ಬರೀ ಈ ರೀತಿಯೇ ಘಟನೆಗಳು ನಡೀತಾ ಬಂದಿದೆ, ಬರೀ ಈ ರೀತಿ ಘಟನೆಗಳೇ ನಡೀತಾ ಬಂದಿದೆ. ಇವತ್ತು ಮುಂಚೆ ಅಖಂಡ ಶ್ರೀನಿವಾಸ್ ಅವರು ಸ್ವತಃ ಅವ್ರ ಪಕ್ಷದ MLA KGಹಳ್ಳಿ DGಹಳ್ಳಿ ಗಲಾಟೆನಲ್ಲಿ ಸ್ವತಃ ಅವ್ರ ಪಕ್ಷದ ಶಾಸಕರು ದಲಿತರ ಮನೆಗೆ, ದಲಿತ ವರ್ಗಕ್ಕೆ ಸೇರಿರುವಂಥ ಒಬ್ಬ ಶಾಸಕನ ಮನೆ ಬೆಂಕಿ ಹಾಕಿದಾಗಲೂ ಅವನ ರಕ್ಷಣೆಗೆ ಬರಲಿಕ್ಕೆ ಇವ್ರಿಗಾಗಿಲ್ಲ, ಅವ್ನು ಹೇಳಿಕೆ ಕೊಡ್ಲಿಕ್ಕಾಗಿಲ್ಲ. ಓಲೈಕೆ ರಾಜಕಾರಣವನ್ನ, ತುಷ್ಟೀಕರಣದ ರಾಜಕಾರಣವನ್ನ ಎಷ್ಟು ಮಟ್ಟಿಗೆ ಮಾಡ್ತಿದ್ದಾರೆ ನೋಡಿ. ಅದೇ ಈ ವಿಚಾರದಲ್ಲಿ ಇವತ್ತು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ಬಹಳ ಸ್ಪಷ್ಟವಾಗಿ ಹೇಳಿಕೆ ಕೊಟ್ಟಿರೋದು, ಈ ದೇಶದ ಮೊದಲನೇ ಹಕ್ಕು, ಫಸ್ಟ್ ರೈಟ್, ಅಲ್ಪಸಂಖ್ಯಾತರು ಮುಸಲ್ಮಾನರಿಗೆ ಇರುವಂಥದ್ದನ್ನ ಅವ್ರ ಪಕ್ಷ ಪ್ರಧಾನಮಂತ್ರಿಗಳನ್ನ ಮನಮೋಹನ್ ಸಿಂಗ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಎಲ್ಲರ ಆಸ್ತಿಯನ್ನ ವಶಪಡಿಸ್ಕೋತೀವಿ, ಮರು ಹಂಚಿಕೆಯನ್ನು ಮಾಡ್ತೀವಿ, ಇವರ ಆಸ್ತಿ ಫಸ್ಟು ಮರು ಹಂಚಿಕೆಯನ್ನು ಮಾಡಲಿ. ಗಾಂಧಿ ಫ್ಯಾಮಿಲಿ ಈಗಲೇ ಬೇಲ್ ಮೇಲೆ ಅವರು ಇವರೇ ಬೇಲ್ನಲ್ಲಿ ಇದ್ಕೊಂಡು ಸರ್ಕಾರದ ಅಥವಾ ಪಕ್ಷದ ಆಸ್ತಿಗಳನ್ನೇ ಅವರೇ ನುಂಗುವಂತ ಪ್ರಯತ್ನಗಳ ಸ್ವತಃ ವಶಕ್ಕೆ ತಗೊಳ್ಳುವಂತ ಪ್ರಯತ್ನವನ್ನು ಮಾಡಿದ್ದಾರೆ. ಇವರು ಬೆವರು ಸುರಿಸಿ ದುಡಿದಿದಂತ ಜನರ ಆಸ್ತಿಯನ್ನ ತಗೊಂಡು ಮರು ಹಂಚಿಕೆ, ಮೊದಲನೇ ಹಕ್ಕು ಮುಸಲ್ಮಾನರಿಗೆ. ಈ ರೀತಿ ಹೇಳಿಕೆಯನ್ನು ಕೊಡ್ಲಿಕ್ಕೆ ಇವ್ರಿಗೆ ಎಷ್ಟು ಧೈರ್ಯ ನೋಡಿ, ಯಾವ ಮನಸ್ಥಿತಿ ಇದೆ ಅನ್ನೋಂಥದ್ದನ್ನ ನೀವು ನೋಡ್ಕೋ. ಕಾಂಗ್ರೆಸ್ ಪಕ್ಷ ಅನ್ನೋಂಥದ್ದನ್ನ ಈ ಒಂದು ಚುನಾವಣೆಯಲ್ಲಿ ಪ್ರತಿಯೊಬ್ಬ ಮತದಾರನು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಭಾರತೀಯರು ಕಾಂಗ್ರೆಸ್ ಪಕ್ಷ ನಮಗೆ ದೇಶಕ್ಕೆ ಸೂಕ್ತವಿಲ್ಲ, ಕಾಂಗ್ರೆಸ್ ಮುಕ್ತವನ್ನ ಮಾಡಬೇಕು. ಯಾವ ಕಾರಣದಲ್ಲೂ ಇವರಿಗೆ ಮತ ಕೊಡೋದ್ರಿಂದ ಏನೂ ಏನಿಲ್ಲ. ಕಾಂಗ್ರೆಸ್ ಇಸ್ ಡೇಂಜರ್, ನಮ್ಮ ಸಮಾಜಕ್ಕೆ ಕಾಂಗ್ರೆಸ್ ಡೇಂಜರ್ ಅನ್ನೋಂಥದ್ದನ್ನ ಬಹಳ ಸ್ಪಷ್ಟವಾಗಿ ಈ ದಿನ ಅಡ್ವರ್ಟೈಸ್ಮೆಂಟ್ ಕೊಟ್ಟಿರುವಂಥದ್ದು ಇದೆ ನಮ್ಮ ಪಕ್ಷದಿಂದ. ಹಾಗೆ ಇವತ್ತು ದೇಶದ ಸರ್ವಾಂಗೀಣ ಅಭಿವೃದ್ಧಿಗಾಗಿ, ದೇಶದ ಶ್ರೇಯಸ್ಸಿಗಾಗಿ, ಸಮೃದ್ಧಿಗಾಗಿ, ಪ್ರಗತಿಗಾಗಿ, ಸುರಕ್ಷತೆಗಾಗಿ, ದೇಶದ ಏಳಿಗೆಗಾಗಿ ನಾವು ಮತ ಕೊಡಬೇಕಾಗಿರೋದು ಭಾರತೀಯ ಜನತಾ ಪಾರ್ಟಿ. ಹಾಗಾಗಿ ಕಾಂಗ್ರೆಸ್ ಇಸ್ ಡೇಂಜರ್, ಎಲ್ಲ ಕಾರಣಗಳನ್ನು ಬಹಳ ಸ್ಪಷ್ಟವಾಗಿ ಕೊಡುವಂಥದ್ದಾಗಿದೆ. ಇನ್ನು ಮುಂದದ ಭಾಗವಾಗಿ ಈ ಒಂದು CET, ಈ ರೀತಿ CET ಎಕ್ಸಾಮ್ ಇತಿಹಾಸದಲ್ಲೇ ನಡೆದಿಲ್ಲಪ್ಪ. ಇವರು ಔಟ್ ಆಫ್, ಕಾಂಗ್ರೆಸ್ಸು ಔಟ್ ಆಫ್ ಸಿಲೆಬಸ್, ಎಕ್ಸಾಮು ಔಟ್ ಆಫ್ ಸಿಲೆಬಸ್, ಎಕ್ಸಾಮು ಔಟ್ ಆಫ್ ಸಿಲೆಬಸ್, ಕಾಂಗ್ರೆಸ್ ಔಟ್ ಆಫ್ ಸಿಲೆಬಸ್, ಇವ್ರ ಸರ್ಕಾರನೂ ಸಿಲೆಬಸ್, ಇವ್ರ ಯೋಚನೆನೂ ಔಟ್ ಆಫ್ ಸಿಲೆಬಸ್. ಮತ್ತು ದೇಶದ ಜನರಿಗೆ ಸಲಲ್ಲ, ಇವ್ರು ಬರೀ ವಿದೇಶರ ನುಸುಳಿಕೋರ್ಗೆ CAನ ವಜಾ ಮಾಡ್ತೀನಿ. ಈ ರೀತಿ ಪರಿಸ್ಥಿತಿಯಲ್ಲಿ ಮಕ್ಕಳು 3 ಲಕ್ಷ ಮಕ್ಕಳು ಪರೀಕ್ಷೆ ತಗೊಂಡ್ರೆ ಅವರ ಆತಂಕ ಏನು? ಇನ್ನೂ ನಿದ್ರಾಲೋಕದಲ್ಲೇ ಇದ್ದಾರೆ, ನಿದ್ರೆನಲ್ಲೇ ಇದ್ದಾರೆ. ಈ ಸರ್ಕಾರ ಅಂದ್ರೆ ನಿದ್ರೆ, ಎದ್ರೆ ಒದಿದ್ದಾರೆ, ಇನ್ನೊಂದು ನಿದ್ರೆ ಇದ್ದಾರೆ. ಈ ರೀತಿ ಜನ ವಿರೋಧವಾಗಿರುವಂಥ ಈ ಸರ್ಕಾರಗಳು ಔಟ್ ಆಫ್ ಸಿಲೆಬಸ್ಗೆ ಇನ್ನೂ ಪ್ರತಿಕ್ರಿಯೆ ಕೊಡದೆ ಯಾವಾಗಲೂ ಡೇಂಜರ್ನಲ್ಲಿ ಇಟ್ಟಿರುವಂಥದ್ದು. ಎಲ್ಲ ಸಮಾಜನ ಡೇಂಜರು, ಬಾಂಬ್, ಕುಕ್ಕರು, ಸುಲಿಗೆ, ಕಾನೂನು ಸುರಕ್ಷತೆ ಅನ್ನೋದು, ಕಾನೂನು ಸುವ್ಯವಸ್ಥೆ ಅನ್ನೋಂಥದ್ದು ಎಲ್ಲ ಹಂತದಲ್ಲೂ ಸಂಪೂರ್ಣವಾಗಿ ವಿಫಲವಾಗಿರುವಂಥದ್ದು ಬಹಳ ಸ್ಪಷ್ಟವಾಗಿ ಕಾಣುವಂಥದ್ದಾಗ್ತಿದೆ. ಮತ್ತು ತನ್ವೀರ್ ಸೇಠ್ ವಿಚಾರದಲ್ಲಿ ಅಲ್ಲೂ PFI SDPI ಪಕ್ಷಗಳ ಮೇಲೆ ಅವರು ಓಲೈಕೆ ಮಾಡ್ಕೊಳ್ಳುವಂಥದ್ದು, ಅವ್ರ ಕೇಸ್ ಡ್ರಾ ಮಾಡಿರುವಂಥದ್ದು ಇವರು ಕಾಂಗ್ರೆಸ್ನವರು. ಸೊ ಇಂಥ ಪಕ್ಷ ಯಾವ ಕಾರಣದಲ್ಲೂ ಏನೂ ಮಾಡಲ್ಲ. ಇನ್ನೊಂದು ಕಡೆ ಟೆಕ್ ಸಿಟಿನ ಟ್ಯಾಂಕರ್ ಸಿಟಿ ಮಾಡಿರೋದು, ಟೆಕ್ ಸಿಟಿ ಎಸ್ ಬಿಕಮ್ ಎ ಟ್ಯಾಂಕರ್ ಸಿಟಿ. ಇಲ್ಲೂ ವ್ಯಾಪಾರ, ಅಶ್ಯೂರೆನ್ಸ್, ನಮ್ಗೆ ಓಟ್ ಕೊಟ್ಟರೆ ನೀರು ಕೊಡ್ತೀನಿ, OC ಕೊಡ್ತೀನಿ, CA ಸೈಟ್ ಕೊಡ್ತೀನಿ, ನಿಮ್ಗೆ ಏನು ಬೇಕು ಓಟ್ ಕೊಡಿ. ಈ ರೀತಿ ಅಧಿಕಾರವನ್ನು ನೇರವಾಗಿ ಇತಿಹಾಸದಲ್ಲಿ ಹಿಂಗೆ ದುರ್ಬಳಕೆ ಮಾಡಿರೋರ ಮೇಲೆ ಇವತ್ತು ಇಂಟಿಮಿಡೇಷನ್, ದಿಸ್ ಇಸ್ ನಥಿಂಗ್ ಬಟ್ ಎ ಇಂಟಿಮಿಡೇಷನ್ ಮಾಡಿರೋದನ್ನು ಸಹ ಬಹಳ ಸ್ಪಷ್ಟವಾಗಿ ಇವತ್ತು ಒಂದು ಕಡೆ ಎಲೆಕ್ಷನ್ ಕಮಿಷನ್ ಇವ್ರ ಮೇಲೆ ಏನು ಕ್ರಮಗಳನ್ನು ವಹಿಸಬೇಕಾಗಿದೆ, ಏನೋ ಒಂದು ಕಾಟಾಚಾರಕ್ಕೆ ಒಂದು ಕೇಸ್ ಹಾಕೊಂಡಿದ್ದಾರೆ. ಎಷ್ಟು ಮಲ್ಟಿಪಲ್ ಇನ್ಸಿಡೆಂಟ್, ಎಷ್ಟು FIR ಆಗಬೇಕಿತ್ತು ಅದಕ್ಕೆ.
ಎಷ್ಟು FIR, ಎಲ್ಲೋ ಒಂದು ಕಡೆ ದೋಸ್ತೆ ಕಂಪ್ಲೀಟ್ಲಿ ಜೊತೆ ಕೊಲಾಬರೇಟ್ ಆಗಿಬಿಟ್ಟಿದ್ದಾರೆ. ಸ್ಟೇಟ್ ಮೆಷಿನರಿ has become a tool of the ಕಾಂಗ್ರೆಸ್ ಪಾರ್ಟಿ. ಕಾಂಗ್ರೆಸ್ ಪಾರ್ಟಿಯ ಕೈಗೊಂಬೆ ಆಗಿಬಿಟ್ಟಿದ್ದಾರೆ. ಈ ಕೈಗೊಂಬೆ ಆಗ್ಬಿಟ್ಟು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜಾಪ್ರಭುತ್ವನ ಕಾಪಾಡುವಂಥ ಜವಾಬ್ದಾರಿ ಸರ್ಕಾರಕ್ಕಿರುವಂಥ ಈ ಸರ್ಕಾರವೇ ಬೇಲಿ ಎದ್ದು ಗುಲಾಮಿ ಇದ್ರೆ ಯಾರು ನೋಡಬೇಕಾಗಿದೆ, ಎಲ್ಲಿ ಎದುರು ನೋಡಬೇಕಾಗಿದೆ? ಸೊ ಈ ರೀತಿ ಇವತ್ತು ಸನ್ಮಾನ್ಯ DK ಶಿವಕುಮಾರ್ ಅವರಾಗಲಿ ಅವರ ಕಾಂಗ್ರೆಸ್ ಸರ್ಕಾರ ಇವತ್ತು ನೀರನ್ನ ಸಹ ಅವರು ಬೇಕಾಗಿರುವಂಥ ನೀರು ಸರಳವಾಗಿ ಸುಲಭವಾಗಿ ಸಿಕ್ತಿತ್ತು, ಅಭಾವ ನಿರ್ಮಾಣ ಮಾಡಿದ್ರು, ಬೆಲೆ ಏರಿಕೆ ಅಂತ ಮಾಡಿದ್ರು, ಟ್ಯಾಂಕರ್ ರೇಟ್ಸ್ ಕಮ್ಮಿ ಇತ್ತು. ಇವರ ಕಪಿ ಮೂಸಿಗೆ ತಗೊಂಡಾದ್ಮೇಲೆ ಎಲ್ಲ ಟ್ಯಾಂಕರ್ ರೇಟ್ಸ್ಗಳು ಜಾಸ್ತಿಯಾಗಿ ಕಂಪ್ಲೀಟ್ ಕಂಟ್ರೋಲ್ ತಗೊಂಡು ಹೆಚ್ಚು ಮಾಡ್ಕೊಂಡಿದ್ದಾರೆ. ರೇಟ್ ಸ್ಕೇರ್ಸಿಟಿ ಕ್ರಿಯೇಟ್ ಮಾಡಿಕೊಂಡು ಇವತ್ತು ಟ್ಯಾಂಕರಿನ ಬೆಲೆ, ನೀರಿನ ಸರಬರಾಜು ಆಗುವಂತರ ಬೆಲೆಯನ್ನು ಹೆಚ್ಚಿಸಿ ಮತ್ತು ಸರ್ಕಾರದ ದುಡ್ಡಲ್ಲಿ ಮತ ಹಾಕೋರಿಗೆ ನಿಮ್ಗೆ ಕೊಡ್ತೀನಿ ಫ್ರೀಯಾಗಿ, ನೀವು ನನಗೆ ಓಟ್ ಹಾಕಬೇಕು. ಈ ರೀತಿ ಕಂಪ್ಲೀಟ್ ಮೆಷಿನರಿನ ಸಂಪೂರ್ಣ ದುರ್ಬಳಕೆ ಮಾಡಿದ್ದಾರೆ. ಇವ್ರು 48 ಗಂಟೆ ಇವ್ರನ್ನ ರಿಸ್ಟ್ರಿಕ್ಟ್ ಮಾಡಬೇಕು ಕ್ಯಾಂಪೇನಿಂಗ್ ಇಂದ ಅಂತ ನಾವು ಎಲೆಕ್ಷನ್ ಕಮಿಷನ್ ಕೇಳಿದ್ರೆ ಇನ್ನೂ ಏನೂ ಕ್ರಮ ವಹಿಸಿಲ್ಲ. ಬ್ಯಾಂಗ್ಳೂರು ರೂರಲ್ ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂನ್ಸಿನ ಸೂಕ್ಷ್ಮ ಕ್ಷೇತ್ರನಾಗಿ ಘೋಷಣೆ ಮಾಡಲಿಕ್ಕೆ ನಾನು ಸಂಬಂಧಪಟ್ಟ ರಿಟರ್ನಿಂಗ್ ಆಫೀಸರಿಗೆ ಕಳಿಸಿದ್ರು. ಈಗಾಗಲೇ 22ನೇ ತಾರೀಕು ಯಾವುದ್ಯಾವುದು ಸೆನ್ಸಿಟಿವ್ ಬೂತ್ ಅನ್ನ ಡಿಕ್ಲೇರ್ ಮಾಡಿ ಡೀಟೇಲ್ಸ್ ಕೊಡಿದ್ರೆ ಇದುವರೆಗೂ ಕೊಟ್ಟಿಲ್ಲ. ವಿ ಕ್ಯಾನಾಟ್ ಅವಾಯ್ಡ್ ಇನ್ಫಾರ್ಮೇಶನ್ ಅಂತ ಹೇಳ್ತಾ ಇದ್ದಾರೆ. ಏನ್ ನಡೀತಿದೆ? ಸೆಂಟ್ರಲಿನ ಸ್ಟೇಟ್ ಎಲೆಕ್ಷನ್ ಆಫೀಸ್ ಕಂಪ್ಲೀಟ್ಲಿ ಫೇಲ್ ಆಗಿದೆ. ಈ ಸಂದರ್ಭದಲ್ಲಿ ಅದನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾವ ರೀತಿ ಆಕ್ಷನ್ ಇವ್ರನ್ನ ಶಿವಕುಮಾರ್ ಮೇಲೆ ಎಷ್ಟು ವಿಡಿಯೋಗಳಿದ್ದಾವೆ, ಎಷ್ಟು ಪ್ರೂಫ್ ಇದೆ. ಜಸ್ಟ್ ಫಾರ್ ನೇಮ್ ಸೇಕ್ ಒನ್ ಕೇಸ್, ಡೀಟೇಲ್ಸ್, ನೋ ಆಕ್ಷನ್. ಇನ್ನೆಲ್ಲಿ ಇಂಟಿಮಿಡೇಷನ್, ಎಲ್ಲನಲ್ಲೂ ಇಂಟಿಮಿಡೇಷನ್ ಆಫೀಸರ್ಸ್, ಪೊಲೀಸ್ ಆಫೀಸರ್ಸ್ ಅಂತೂ ಕಂಪ್ಲೀಟ್ಲಿ ಕೊಲಾಬ್ರೇಟ್ ಇದ್ದಾರೆ. ಸೊ ಈ ರೀತಿ ಎಲ್ಲ ಒಂದು ಕಡೆ ಸಂಪೂರ್ಣವಾಗಿ ಫೇಲ್ ಆಗಿರುವಂಥದ್ದಿದೆ. ಮತ್ತು ನಮ್ಮ ಸನ್ಮಾನ್ಯರು ಕಾಂಗ್ರೆಸ್ ಪಕ್ಷದ ಸಚಿವರುಗಳು, ಕಾಂಗ್ರೆಸ್ ಪಕ್ಷದವರು ಏನೊಂದು 2 ಕೋಟಿ BJP ಪಕ್ಷದ ಹಣ ಸೀಸ್ ಆಗಿರೋದನ್ನ ಬಹಳ ಸ್ಪಷ್ಟವಾಗಿ ಆ ವಾಹನವನ್ನು ಚಲಿತಿರುವಂಥ ಚಾಲಕನ ಜೊತೆಯಲ್ಲಿ ಎಲ್ಲ ಮಾಹಿತಿಗಳು, ಡಾಕ್ಯುಮೆಂಟ್, ಯಾವ ಬ್ಯಾಂಕಿಂದ ಡ್ರಾ ಮಾಡಿರೋದು, ಏನು ದುಡ್ಡು, ಎಲ್ಲ ಡೀಟೇಲ್ಸ್ ವೆರಿ ಕ್ಲಿಯರ್ಲಿ ಅವ್ರ ಜೊತೆ ಇತ್ತು. ಲೆಜಿಟಿಮೇಟ್ ಆಗಿರುವಂಥದ್ದು, ವಿಡ್ರಾ ಮಾಡಿರುವಂಥದ್ದು, ಐಡೆಂಟಿಫಿಕೇಶನ್ ಲೆಟ್ರು ಎಲ್ಲ ಕ್ಯಾರಿ ಮಾಡಿ, ವೆಹಿಕಲ್ ನಂಬರ್ ವಿತ್ ವೆಹಿಕಲ್ ನಂಬರ್, ಟೆಲಿಫೋನ್ ನಂಬರ್, ಡ್ರೈವರ್ ಹೆಸರು, ಬ್ಯಾಂಕು ಅಕೌಂಟ್ ನಂಬರು, ಡೇಟ್ ಆಫ್ ವಿಡ್ರಾವಲ್. ಯಾವ ಥರ ಕಾಂಗ್ರೆಸ್ಸಲ್ಲಿ ಹಿಂಗೆ ಇಷ್ಟು ಸ್ಪಷ್ಟವಾಗಿ ಎಲ್ಲ ರೀತಿಯಾದಂಥ ಪಾರದರ್ಶಕವಾಗಿ ತಗೊಂಡೋಗಿರುವಂಥದ್ದು. ಇನ್ಕಮ್ ಟ್ಯಾಕ್ಸ್ ಇಲಾಖೆ ಇವ್ರು ಬಂದು ಅಲ್ಲಿ ತನಿಖೆ ಮಾಡಿ ನೋಡಿ, ಇದು ಭಾಳ ಕ್ಲಿಯರ್ ಆಗಿದೆ, ಇದು ಯಾವುದು ಸೀಸ್ ಮಾಡೋಂಥಲ್ಲ, ಕಾನೂನುಬದ್ಧವಾಗಿದೆ ಅಂತ ಹೇಳಿದ್ರು ಸಹ ಇವತ್ತು ಕಾನೂನು ಉಲ್ಲಂಘನೆಯನ್ನು ಮಾಡಿ ಇವತ್ತು ಪೊಲೀಸ್ ಗೃಹ ಇಲಾಖೆಯವರು ಹಣನ ಸೀಸ್ ಮಾಡಿ ಅವರು ಪೊಲೀಸ್ ಸ್ಟೇಷನ್ ಇಟ್ಕೊಂಡಿದ್ದಾರೆ. ಇಲ್ಲೀಗಲ್ ಆಗಿ ಇಟ್ಕೊಂಡಿದ್ದಾರೆ. ಇದರ ವಿಚಾರದಲ್ಲಿ ಇವತ್ತು ಹೈಕೋರ್ಟ್ಗೆ ಅರ್ಜಿ ಹಾಕುವಂಥ ಕೆಲಸವನ್ನು ಇವತ್ತು BJPಯಿಂದ ಆಗ್ತಿದೆ. ಹಾಗಾಗಿ ಇವತ್ತೆಲ್ಲ ಒಂದು ಕಡೆ ಕ್ಯಾಶ್ ಬುಕ್ ಎಲ್ಲವನ್ನು ಏನೇನು ಬೇಕೋ, ಬ್ಯಾಂಕ್ ಅಕೌಂಟ್ಸು, ಎಕ್ಸ್ಟ್ರಾಕ್ಟ್ಸು, ಬಿಲ್ಲು, ವೋಚರು ಎಲ್ಲವನ್ನು ಕೊಟ್ಟೇ ಆಗಿದೆ. ಅದ್ರ ಮೇಲೆ ಕಾಂಗ್ರೆಸ್ ಪಕ್ಷದ ಆಪಾದನೆ, ಇವರಾಗೆ ಅಲ್ಲಿ ಇಲ್ಲಿ ಹಣವನ್ನು ಪಡ್ಕೊಂಡು ಹೋಟೆಲ್ನಲ್ಲಿ ತಗೊಂಡು ಇವ್ರ ಮಂತ್ರಿಗಳು ತಗೊಳ್ಳೋದು, ಲೂಟಿ ಮಾಡ್ತಿರೋರು, ಹಗಲು ದೊರಡೆ ಮಾಡ್ತಿರೋರು, ಎಲ್ಲ ಕಡೆ ಕೂಗಿಸೋರು, ಹಂಚಿಕೆ ಮಾಡೋಂಥವ್ರು, ಫ್ರೀ ಬೀಸ್ ಡಿಸ್ಟ್ರಿಬ್ಯೂಷನ್, ಬರೀ ಸುಳ್ಳು ಹೇಳ್ಕೊಂಡು ಓಡ್ತಿದ್ರೆ, ಬರೀ ಸುಳ್ಳು ಹೇಳ್ಕೊಂಡು ಬೇಸ್ಲೆಸ್ ಆಗಿ ಕ್ಯಾಂಪೇನ್ ಮಾಡಿಕೊಂಡು ಈ ರೀತಿ ಅಧಿಕಾರ ದುರ್ಬಳಕೆ ಮಾಡ್ಕೊಳ್ತಿರೋಂಥ ಈ ಕಾಂಗ್ರೆಸ್ ಸರ್ಕಾರ ಎಲ್ಲ ಒಂದು ಕಡೆ ಹಠಾಗಿ ಇವಾಗ ಯಾವ ಕಾರಣದಲ್ಲೂ ಏನು ಮತ ಕೊಡೋಂಥದ್ದಲ್ಲಿ ಏನೂ ಪ್ರಯೋಜನ ಇಲ್ಲ. ಹಾಗಾಗಿ ಚಿದಂಬರಂ ಅವರು ಕೇರಳದಲ್ಲಿ ಹೇಳ್ತಿದ್ರು ಕಮ್ಯುನಿಸ್ಟ್ ಪಾರ್ಟಿಯವರಿಗೆ, ಇದು ದೇಶದ ಚುನಾವಣೆ ಅಂತ. ನಾವು ಹೇಳ್ತಿರೋದು ಇದು ದೇಶದ ಚುನಾವಣೆ ಸ್ವಾಮಿ. ಚಿದಂಬರಂ ಹೇಳಿರೋ ಮಾತನ್ನೇನು ಹೇಳ್ತೀನಿ, ದೇಶದ ಚುನಾವಣೆ, ನಿಮ್ಗೆ ಅದರಿಂದ ಏನು ಪ್ರಯೋಜನ?
ಏನು ಪ್ರಯೋಜನ, ನೀವೇ ಒಪ್ಕೊಂಡ್ಬಿಟ್ಟಿದ್ದೀರಿ. ಇದು ದೇಶದ ಚುನಾವಣೆ, ಇದು ರಾಜ್ಯ ಮಟ್ಟದ ಚುನಾವಣೆ ಅಲ್ಲ ಅಂತ ನೀವು ಚಿದಂಬರಂ ಅವರ ಹೇಳ್ಕೊಂಡಿದ್ದಾರೆ. ವೆರಿ ಕ್ಲಿಯರ್ಲಿ ಕಂಪ್ಲೀಟ್ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಆದರೆ ನೀವು ಅರ್ಥನ ಭಾಳ ಸ್ಪಷ್ಟವಾಗಿ ಹೇಳೋಂಥದ್ದಾಗಬೇಕು. ಕಾಂಗ್ರೆಸ್ಗೆ ಮತ ಕೊಡೋದ್ರಿಂದ ಏನೂ ಪ್ರಯೋಜನ ಇಲ್ಲ ಅಂತ ಈ ಸಂದರ್ಭದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳ್ತಾ ನನ್ನ ಈ ಪತ್ರಿಕಾಗೋಷ್ಠಿನ ಇಲ್ಲಿಗೆ ನಿಲ್ಲಿಸ್ತೀನಿ. ನಮ್ಮ ಇತರ ನಾಯಕರುಗಳು ಮಾತಾಡೋದು. ಹೇಳಿಕೆ ಈಗ ರಾಹುಲ್ ಗಾಂಧಿ ಅವರು ಮತ್ತು ಕಾಂಗ್ರೆಸ್ ಮ್ಯಾನಿಫೆಸ್ಟೋದಲ್ಲಿ ಕ್ಲಿಯರ್ ಆಗಿ ಹೇಳ್ಕೊಂಡಿದ್ದಾರೆ, ಆಸ್ತಿಗಳನ್ನ ವಶಪಡಿಸ್ಕೋತೀವಿ, ಮರು ಹಂಚಿಕೆಯನ್ನ ಮಾಡ್ತೀವಿ ಅಂತ. ಫಸ್ಟ್ ಇವರು ಎಲ್ಲರ ಆಸ್ತಿ ಲೂಟಿ ಹೊಡೆದವರಲ್ಲ, ಬೆವರು ಸುರಿಸಿ ಜನ ಅವರು ಅದನ್ನೇ ಬಹಳ ಸ್ಪಷ್ಟವಾಗಿ ಅವ್ರ ಮಂಗಲ ಸೂತ್ರದಿಂದನೂ ಏನು ವಶಕ್ಕೆ ಮಾಡ್ಕೊಳ್ಳೋಟ್ಟಿದ್ದಾರೆ ಅಂತ. ಇವನ್ ಮಂಗಲ ಸೂತ್ರವನ್ನು ಬಿಡಲ್ಲ ಇವರು, ಅದನ್ನು ತಗೊಂಡು ನುಸುಳಿಕೋರರಿಗೆ ಕೊಡ್ಲಿಕ್ಕೆ ಕೊಟ್ಟವ್ರೆ. ರೈಟ್ ಆಫ್ ಮೈನಾರಿಟಿ ಮುಸಲ್ಮಾನರಿಗೆ ಅಂತ ಏನು ಮನಮೋಹನ್ ಸಿಂಗ್ ಏನು ಹೇಳಿದ್ರಲ್ಲ, ಅದನ್ನೇ ಕೊಟ್ಟಿದ್ದಾರೆ ಅನ್ನೋದು ಕಾಂಗ್ರೆಸ್ ಪಕ್ಷದಲ್ಲಿ ಬಹಳ ಸ್ಪಷ್ಟವಾಗಿ ವ್ಯಕ್ತವಾಗ್ತಿದೆ. ಯಾರ ಮನೆಯಲ್ಲಿ, ಯಾರ ಹೆಸರಿನಲ್ಲಿ, ಯಾರು ಕಾಂಗ್ರೆಸ್ ನಾಯಕರು ಅಂದ್ರೆ ಯಾರು? ಅವರು ಎಲ್ಲಾ ಕಡೆ ಅದಕ್ಕೆ ಹೇಳಿದ್ದು, ಅದಕ್ಕೆ ಬೇಲ್ ಮೇಲೆ ಇರೋದು, ಎಷ್ಟೆಷ್ಟು ಆಸ್ತಿಗಳು ಏನೇನು ಅಂತ ಎಲ್ಲರಿಗೂ ಗೊತ್ತಿರೋದು. ಸೊ ಹಾಗಾಗಿ ಇವತ್ತು ಅರಡಪ್ಪ ಇದರಲ್ಲಿ ವಿಚಾರದಲ್ಲಿ ಇವತ್ತು ಯಾರು ಇದು ಮಾಡ್ಕೊಂಡಿರೋದು, ಯಾರು ಅದನ್ನು ಮಿಸ್ಯೂಸ್ ಮಾಡ್ಕೊಂಡಿರೋದು, ಆ ಸ್ವಾರ್ಥಕ್ಕೆ ಪಡ್ಕೊಳ್ಳೋಕ್ಕೆ ಸ್ವಂತ ಅವ್ರ ಪಕ್ಷದ ಆಸ್ತಿಯನ್ನೇ ಎತ್ಕೊಳ್ಳೋಕೆ ಹೊರಟು ಸ್ವಂತಕ್ಕೆ ಮಾಡ್ಕೊಳಕ್ಕಂಥವ್ರು. ಸೊ ಈಗ ಇಲ್ಲೆಲ್ಲ ಪಾಪ ತುಂಬ ಜನಕ್ಕೆ, ಶಿವಕುಮಾರ್ ಅವ್ರಿಗೂ ಮನೆ ಇಲ್ಲ, ಅವರ AICC ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೂ ಮನೆ ಇಲ್ಲ, ಶಿವಕುಮಾರ್ ಇವರು ಸಿದ್ದರಾಮಯ್ಯವ್ರಿಗೂ ಮನೆ ಇಲ್ಲ, ಪ್ರಿಯಾಂಕ್ ಖರ್ಗೆ ಅವ್ರಿಗಿಲ್ಲ, ಕೃಷ್ಣ ಬೈರೇಗೌಡರಿಗಿಲ್ಲ, ಇವ್ರ ಲೀಡರ್ಗಳಿಗೆ ಎಲ್ಲರಿಗೂ ಯಾರಿಗೂ ಮನೆ ಇಲ್ಲ. ಇಲ್ಲಿ ಆಶ್ರಯ ಯೋಜನೆಯಲ್ಲಿ ಒಂದು ಅರ್ಜಿ ಹಾಕಕ್ಕೆ ಹೇಳ್ಬಿಡಿ. ಮಾಧ್ಯಮದ ಸ್ನೇಹಿತರೆ, ಇವತ್ತಿನ ಪತ್ರಿಕಾಗೋಷ್ಠಿ ನನ್ನೊಂದಿಗೆ ರಾಜ್ಯ ಉಪಾಧ್ಯಕ್ಷರಾಗಿರುವಂಥ ಮಾಳವಿಕಾ ಅವಿನಾಶ್ ಅವರು, ಪ್ರಕಾಶ್ ಅವರು, ವಿಧಾನ ಪರಿಷತ್ತಿನ ಸದಸ್ಯರಾಗಿರುವಂಥ ಚಲವಾದಿ ನಾರಾಯಣಸ್ವಾಮಿ ಅವರು, ಮೋಹನ್ ಅವರು ಇವತ್ತಿನ ಈ ಪತ್ರಿಕಾಗೋಷ್ಠಿಯಲ್ಲಿ ನನ್ನೊಂದಿಗಿದ್ದಾರೆ. ಬಹಳ ಮುಖ್ಯವಾಗಿ ನಡೆತಿರುವಂಥ 18ನೇ ಲೋಕಸಭಾ ಚುನಾವಣೆ ದೇಶದ ಭವಿಷ್ಯ ಉಜ್ವಲವಾಗಿರಬೇಕು ಅನ್ನುವಂಥ ಈ ಒಂದು ಹಿನ್ನೆಲೆಯಲ್ಲಿ ಪ್ರಜಾಪ್ರಭುತ್ವದ ಈ ಹಬ್ಬದಲ್ಲಿ ಇಡೀ ದೇಶ ಉದಾಗಲದಲ್ಲಿ ಜನ ಸಜ್ಜಾಗಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ಪಕ್ಷದ ವತಿಯಿಂದ ಬಹಳ ಸ್ಪಷ್ಟವಾಗಿ ಇವತ್ತು ಜನರಿಗೆ ಒಂದು ಮನವರಿಕೆ ಮಾಡುವಂಥ ಒಂದು ಸಣ್ಣ ಪ್ರಯತ್ನ. ಈ ನಡೀತಿರುವಂಥ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರ ಒಂದು ನಾಯಕತ್ವದಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಎಂದೂ ಕಾಣದಂಥ ಅಭಿವೃದ್ಧಿಯನ್ನ, ಸುಧಾರಣೆಗಳನ್ನ, ಪ್ರಗತಿಯನ್ನ, ಶಾಂತಿ ಸುವ್ಯವಸ್ಥೆ ಎಲ್ಲವನ್ನೂ ಬಹಳ ಪರಿಣಾಮಕಾರಿಯಾಗಿ ನಿರ್ವಹಣೆಯನ್ನು ಮಾಡಿ ಜನರ ವಿಶ್ವಾಸ, ಜನಪರವಾಗಿ ಆಡಳಿತ ಕೊಡುವಂಥದ್ದು ಭಾರತೀಯ ಜನತಾ ಪಾರ್ಟಿ ಮತ್ತು NDA ಒಕ್ಕೂಟದಿಂದ ಆಗಿದೆ. ಈ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಪ್ರತಿಪಕ್ಷ, NDA ಬ್ಲಾಕ್, ಅದರಲ್ಲೂ ವಿಶೇಷವಾಗಿ ಕಾಂಗ್ರೆಸ್ ಪಕ್ಷ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಸಂಪೂರ್ಣವಾಗಿ ಅಪ್ರಸ್ತುತವಾಗಿದೆ. ಅವ್ರಿಗೆ ಮತ ಕೊಡೋದ್ರಿಂದ ಏನೂ ಪ್ರಯೋಜನ ಇಲ್ಲ, ಅವ್ರಿಗೆ ಮತ ಕೊಡೋದ್ರಿಂದ ವ್ಯರ್ಥ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿರುವಂಥದ್ದು. ಅವರು ಸ್ಪೇ ಮಾಡ್ತಿರೋದೇ ಇಡೀ ದೇಶ ಉದ್ದಲದಲ್ಲಿ 320 ಲೋಕಸಭಾ ಕ್ಷೇತ್ರದಲ್ಲಿ. ಏನು 2014ರಲ್ಲಿ ಮತ್ತು 2019ರಲ್ಲಿ ಅವ್ರಿಗೇನು ಪ್ರತಿಪಕ್ಷದ ಸ್ಥಾನವೂ ಸಹ ದೊರಕಿಲ್ಲ. ಹಾಗಾಗಿ ಇಂಥ ಪಕ್ಷಕ್ಕೆ ಒಂದು ಮತ ಕೊಡೋದ್ರಿಂದ ಏನೂ ಪ್ರಯೋಜನವಿಲ್ಲ. ಅವರ ನಿಲುವು ಎಲ್ಲ ದೇಶದ ವಿರುದ್ಧವಾಗಿ,
ದೇಶದ ಹಿತಾಸಕ್ತಿಯನ್ನು ಕಾಪಾಡಲಿಕ್ಕೆ ಯಾವ ಒಂದು ಸ್ಪಷ್ಟವಾಗಿ ನಿಲುವನ್ನು ತಗೊಳ್ಳುವಂಥದ್ದಾಗಿಲ್ಲ. ಬರೀ ಅವಕಾಶವಾದ ರಾಜಕಾರಣವನ್ನು ಓನ್ಲಿ ಆಪರ್ಚುನಿಸ್ಟಿಕ್ ಪೊಲಿಟಿಕ್ಸ್ನ ಮಾಡ್ಕೊಂಡು ಬಂದಿರುವಂಥದ್ದಿದೆ. ಗಟ್ಟಿಯಾದ ನಿಲುವಿಲ್ಲ, ಜನರಲ್ಲಿ ಗೊಂದಲ ನಿರ್ಮಾಣ ಮಾಡುವಂಥದ್ದು, ಬೇಸ್ಲೆಸ್ ಅಲಿಗೇಷನ್ ಮಾಡುವಂಥದ್ದು. ಇವತ್ತೆಲ್ಲ ಒಂದು ಕಡೆ ಭಯೋತ್ಪಾದಕರು ದೇಶದಲ್ಲಿ ಗೊಂದಲ ನಿರ್ಮಾಣ ಮಾಡುವಂಥದ್ದು, ಬಾಂಬ್ ಹಾಕುವಂಥದ್ದು, ಜನರ ಜೀವ ತಗೊಳ್ಳುವಂಥದ್ದು, ದೇಶದ ವಿರುದ್ಧವಾಗಿ ಕೆಲಸ ಮಾಡುವಂಥ ಈ ಶಕ್ತಿಗಳನ್ನು ಖಂಡಿಸಕ್ಕೂ ಅವ್ರು ಹಿಂಜರಿತಾರೆ. ಎಲ್ಲೊಂದು ಕಡೆ ಗಡಿ ದಾಟಿ ಭಯೋತ್ಪಾದಕರನ್ನ ಏನು ಅವ್ರಿಗೆ ವಿರುದ್ಧವಾಗಿ ಕ್ರಮವನ್ನು ವಹಿಸಾಗ್ಲೂ ಸಾಕ್ಷಿ ಕೊಡಿ ಅಂತ ಕೇಳ್ತಾರೆ. ಅವ್ರನ್ನ ಸದೆ ಬಡಿದ್ರೂ ಸಾಕ್ಷಿ ಕೊಡಿ ಅಂತ ಪ್ರಯತ್ನಗಳನ್ನ ಕ್ಷುಲ್ಲಕ ಕೀಳು ಮಟ್ಟದ ರಾಜಕಾರಣವನ್ನು ಮಾಡುವುದಾಗುತ್ತೆ. ಇಲ್ಲೆಲ್ಲ ಒಂದು ಕಡೆ ಬಾಂಬ್ ಹಾಕೋರ್ನ ಭಯೋತ್ಪಾದಕರನ್ನ ನಮ್ಮ ಸೋದರರು, ಅವ್ರನ್ನ ಭಯೋತ್ಪಾದಕರು ಅಂತಲೂ ಕರಿಬೇಡಿ, ಬಾಂಬ್ ಹಾಕ್ತಿರೋ ಪರವಾಗಿಲ್ಲ ಅನ್ನುವಂಥ ರೀತಿಯಲ್ಲಿ ಇವತ್ತು ನಡವಳಿಕೆಗಳು ನಾವು ಕಾಣುವಂಥದ್ದಾಗ್ತಿದೆ. ಈಗ ಈಚೆಗೆ ನಡೆದಂಥ ಹುಬ್ಳಿಯ ಘಟನೆ ವಿಚಾರದಲ್ಲೂ ನಾವು ತಗೊಂಡ್ರೆ ನೇಹಾ ಹಿರೇಮಠ್ ಆ ಘಟನೆ ನಡೆದಾಗ ಯಾವ ರೀತಿ ಒಂದು ನಡ್ಕೋಬೇಕಿತ್ತು ಕಾಂಗ್ರೆಸ್ ಪಕ್ಷ ಜವಾಬ್ದಾರಿಯುತವಾಗಿ ಆ ನಡ್ಕೊಳ್ಳುವಂಥ ಪ್ರಯತ್ನನೇ ಮಾಡಿಲ್ಲ. ಮೊದಲನೇ ಹೇಳಿಕೆ ಅವ್ರ ವೈಯಕ್ತಿಕ ವಿಚಾರ, ಪರ್ಸನಲ್ ಒಂದು ಸುರಕ್ಷತೆ, ಒಂದು ಕ್ಯಾಂಪಸ್ನಲ್ಲಿ ಈ ರೀತಿ ಘಟನೆ ನಡೆದಿದೆ, ಯಾವ ರೀತಿ ಕ್ರಮವನ್ನು ವಹಿಸಬೇಕಿತ್ತು, ಏನನ್ನು ಮಾಡಬೇಕಿತ್ತು ಅನ್ನೋಂಥ ವಿಚಾರಗಳನ್ನು ಮಾತಾಡದೆ ಸ್ವತಃ ಅವರ ಪಕ್ಷ ಕಾರ್ಪೊರೇಟ್ ಮಗಳು ಆ ಹೆಣ್ಮಗುನೇ ಮಸಿ ಬೆಳೆಯುವಂಥ ಪ್ರಯತ್ನ, ಆ ಹೆಣ್ಮಗುವಿಗೆ ಮಸಿ ಬೆಳೆಯುವಂಥ ಪ್ರಯತ್ನವನ್ನ ಸ್ವತಃ ಅವರ ಪಕ್ಷದ ಮುಖ್ಯಮಂತ್ರಿಗಳು, ಗೃಹ ಸಚಿವರು ಅವ್ರು ಕೊಡುವಂಥ ಹೇಳಿಕೆ ನಿಜಕ್ಕೂ ಖಂಡನೀಯ. ಒಂದು ಜವಾಬ್ದಾರಿತ್ವದಂಥ ಸ್ಥಾನದಲ್ಲಿರುವಂಥ ವ್ಯಕ್ತಿ ಹೇಳುವಂಥ ಹೇಳಿಕೆ ಅಲ್ಲ. ಇವತ್ತು ಸ್ವತಃ ಹಿರೇಮಠರು ಅವ್ರ ಪಕ್ಷದ ಕಾರ್ಪೊರೇಟರ್ ನನಗೆ ಸಂಪೂರ್ಣ ನಂಬಿಕೆ ಇಲ್ಲ, ಈ ಒಂದು ತನಿಖೆ ಏನೋ ಒಂದು ಕಡೆ ಅವ್ರನ್ನ ರಕ್ಷಣೆ ಮಾಡುವಂಥ ಪ್ರಯತ್ನ ಆಗ್ತಿದೆ, ಆಪಾದರ ಕೊಲೆಗಾರನ ರಕ್ಷಣೆ ಮಾಡುವಂಥ ಪ್ರಯತ್ನ ಆಗ್ತಿದೆ, ಎಲ್ಲೋ ಒಂದು ಕಡೆ ನನ್ನ ಕುಟುಂಬ, ನನ್ನ ಮಗಳ ಮೇಲೆ ಬೇಡದ ರೀತಿಯಲ್ಲಿ ಮಸಿ ಬೆಳೆಯುವಂಥ ಪ್ರಯತ್ನಗಳನ್ನು ಮಾಡ್ತಿದ್ದಾರೆ. ಖಂಡಿತ ಇದನ್ನ ಏನೊಂದು CBIಗೆ ತನಿಖೆಯನ್ನು ವಹಿಸಬೇಕು ಅಂತ ಅವರು ಬಹಳ ಸ್ಪಷ್ಟವಾಗಿ ಬೇಡಿಕೆಯನ್ನಿಟ್ಟಿದ್ದಾರೆ. ನನಗೆ ನಂಬಿಕೆ ಇಲ್ಲ ಅಂತ. ಇನ್ನು ಜನರೇ ನಂಬೋದು ಸ್ವತಃ ಅವ್ರ ಪಕ್ಷದ ಕಾರ್ಪೊರೇಟ್ ಇವತ್ತು ಈ ಸರ್ಕಾರದ ಮೇಲೆ, ಇವ್ರ ಮುಖ್ಯರ ಮೇಲೆ, ಗೃಹ ಸಚಿವರ ಮೇಲೆ ಒಂದು ಎಳ್ಳಷ್ಟು ವಿಶ್ವಾಸವನ್ನು ಇಟ್ಕೊಂಡಿರುವಂಥದ್ದಿಲ್ಲ. ಯಾವ ರೀತಿ ಇದೊಂದಲ್ಲ, ಇವು ಅಧಿಕಾರಕ್ಕೆ ಬಂದ ದಿನದಿಂದನೂ ಬರೀ ಈ ರೀತಿಯೇ ಘಟನೆಗಳು ನಡೀತಾ ಬಂದಿದೆ, ಬರೀ ಈ ರೀತಿ ಘಟನೆಗಳೇ ನಡೀತಾ ಬಂದಿದೆ. ಇವತ್ತು ನೇಹಾ ಮುಂಚೆ ಅಖಂಡ ಶ್ರೀನಿವಾಸ್ ಅವ್ರು ಸ್ವತಃ ಅವ್ರ ಪಕ್ಷದ MLA KGಹಳ್ಳಿ DGಹಳ್ಳಿ ಗಲಾಟೆನಲ್ಲಿ ಸ್ವತಃ ಅವ್ರ ಪಕ್ಷದ ಶಾಸಕರು ದಲಿತರ ಮನೆಗೆ, ದಲಿತ ವರ್ಗಕ್ಕೆ ಸೇರಿರುವಂಥ ಒಬ್ಬ ಶಾಸಕನ ಮನೆ ಬೆಂಕಿ ಹಾಕಿದಾಗಲೂ ಅವನ ರಕ್ಷಣೆಗೆ ಬರಲಿಕ್ಕೆ ಇವ್ರಿಗಾಗಿಲ್ಲ, ಅವ್ನು ಹೇಳಿಕೆ ಕೊಡ್ಲಿಕ್ಕಾಗಿಲ್ಲ. ಓಲೈಕೆ ರಾಜಕಾರಣವನ್ನ, ತುಷ್ಟೀಕರಣದ ರಾಜಕಾರಣವನ್ನ ಎಷ್ಟು ಮಟ್ಟಿಗೆ ಮಾಡ್ತಿದ್ದಾರೆ ನೋಡಿ. ಅದೇ ಈ ವಿಚಾರದಲ್ಲಿ ಇವತ್ತು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ಬಹಳ ಸ್ಪಷ್ಟವಾಗಿ ಹೇಳಿಕೆ ಕೊಟ್ಟಿರೋದು, ಈ ದೇಶದ ಮೊದಲನೇ ಹಕ್ಕು, ಫಸ್ಟ್ ರೈಟ್, ಅಲ್ಪಸಂಖ್ಯಾತರು ಮುಸಲ್ಮಾನರಿಗೆ ಇರುವಂಥದ್ದನ್ನ ಅವ್ರ ಪಕ್ಷ ಪ್ರಧಾನಮಂತ್ರಿಗಳನ್ನ ಮನಮೋಹನ್ ಸಿಂಗ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಎಲ್ಲರ ಆಸ್ತಿಯನ್ನ ವಶಪಡಿಸ್ಕೋತೀವಿ, ಮರು ಹಂಚಿಕೆಯನ್ನು ಮಾಡ್ತೀವಿ, ಇವರ ಆಸ್ತಿ ಫಸ್ಟು ಮರು ಹಂಚಿಕೆಯನ್ನು ಮಾಡಲಿ. ಗಾಂಧಿ ಫ್ಯಾಮಿಲಿ ಈಗಲೇ ಬೇಲ್ ಮೇಲೆ ಅವರು ಇವರೇ ಬೇಲ್ನಲ್ಲಿ ಇದ್ಕೊಂಡು ಸರ್ಕಾರದ ಅಥವಾ ಪಕ್ಷದ ಆಸ್ತಿಗಳನ್ನೇ ಅವರೇ ನುಂಗುವಂಥ ಪ್ರಯತ್ನಗಳ ಸ್ವತಃ ವಶಕ್ಕೆ ತಗೊಳ್ಳುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಇವರು ಬೆವರು ಸುರಿಸಿ ದುಡಿದಿದಂಥ ಜನರ ಆಸ್ತಿಯನ್ನ ತಗೊಂಡು ಮರು ಹಂಚಿಕೆ, ಮೊದಲನೇ ಹಕ್ಕು ಮುಸಲ್ಮಾನರಿಗೆ. ಈ ರೀತಿ ಹೇಳಿಕೆಯನ್ನು ಕೊಡ್ಲಿಕ್ಕೆ ಇವ್ರಿಗೆ ಎಷ್ಟು ಧೈರ್ಯ ನೋಡಿ, ಯಾವ ಮನಸ್ಥಿತಿ ಇದೆ ಅನ್ನೋಂಥದ್ದನ್ನ ನೀವು ನೋಡ್ಕೋ. ಕಾಂಗ್ರೆಸ್ ಪಕ್ಷ ಅನ್ನೋಂಥದ್ದನ್ನ ಈ ಒಂದು ಚುನಾವಣೆಯಲ್ಲಿ ಪ್ರತಿಯೊಬ್ಬ ಮತದಾರನು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಭಾರತೀಯರು ಕಾಂಗ್ರೆಸ್ ಪಕ್ಷ ನಮಗೆ ದೇಶಕ್ಕೆ ಸೂಕ್ತವಿಲ್ಲ, ಕಾಂಗ್ರೆಸ್ ಮುಕ್ತವನ್ನು ಮಾಡಬೇಕು.
ಯಾವ ಕಾರಣದಲ್ಲೂ ಇವರಿಗೆ ಮತ ಕೊಡೋದ್ರಿಂದ ಏನೂ ಏನಿಲ್ಲ. ಕಾಂಗ್ರೆಸ್ ಇಸ್ ಡೇಂಜರ್. ನಮ್ಮ ಸಮಾಜಕ್ಕೆ ಕಾಂಗ್ರೆಸ್ ಡೇಂಜರ್ ಅನ್ನೋಂಥದ್ದನ್ನ ಬಹಳ ಸ್ಪಷ್ಟವಾಗಿ ಈ ದಿನ ಅಡ್ವರ್ಟೈಸ್ಮೆಂಟನ್ನು ಕೊಟ್ಟಿರುವಂಥದ್ದು ಇದೆ ನಮ್ಮ ಪಕ್ಷದಿಂದ. ಹಾಗೆ ಇವತ್ತು ದೇಶದ ಸರ್ವಾಂಗೀಣ ಅಭಿವೃದ್ಧಿಗಾಗಿ, ದೇಶದ ಶ್ರೇಯಸ್ಸಿಗಾಗಿ, ಸಮೃದ್ಧಿಗಾಗಿ, ಪ್ರಗತಿಗಾಗಿ, ಸುರಕ್ಷತೆಗಾಗಿ, ದೇಶದ ಏಳಿಗೆಗಾಗಿ ನಾವು ಮತ ಕೊಡಬೇಕಾಗಿರೋದು ಭಾರತೀಯ ಜನತಾ ಪಾರ್ಟಿ. ಹಾಗಾಗಿ ಕಾಂಗ್ರೆಸ್ ಇಸ್ ಡೇಂಜರ್. ಎಲ್ಲ ಕಾರಣಗಳನ್ನು ಬಹಳ ಸ್ಪಷ್ಟವಾಗಿ ಕೊಡುವಂಥದ್ದಾಗಿದೆ. ಇನ್ನು ಮುಂದದ ಭಾಗವಾಗಿ ಈ ಒಂದು CET, ಈ ರೀತಿ CET ಇತಿಹಾಸದಲ್ಲೇ ನಡೆದಿಲ್ಲಪ್ಪ. ಇವರು ಔಟ್ ಆಫ್, ಕಾಂಗ್ರೆಸ್ಸು ಔಟ್ ಆಫ್ ಸಿಲೆಬಸ್ಸು, ಎಕ್ಸಾಮು ಔಟ್ ಆಫ್ ಸಿಲೆಬಸ್, ಎಕ್ಸಾಮು ಔಟ್ ಆಫ್ ಸಿಲೆಬಸ್ಸು, ಕಾಂಗ್ರೆಸ್ ಔಟ್ ಆಫ್ ಸಿಲೆಬಸ್ಸು, ಇವ್ರ ಸರ್ಕಾರನೂ ಸಿಲೆಬಸ್ಸು, ಇವ್ರ ಯೋಚನೆನೂ ಔಟ್ ಆಫ್ ಸಿಲೆಬಸ್ಸು. ಮತ್ತು ದೇಶದ ಜನರಿಗೆ ಸಲಲ್ಲ, ಇವ್ರು ಬರೀ ವಿದೇಶರ ನುಸುಳಿಕೋರ್ಗೆ CAನ ವಜಾ ಮಾಡ್ತೀನಿ. ಈ ರೀತಿ ಪರಿಸ್ಥಿತಿಯಲ್ಲಿ ಮಕ್ಕಳು 3 ಲಕ್ಷ ಮಕ್ಕಳು ಪರೀಕ್ಷೆ ತೊಗೊಂಡಿರೋ ಅವರ ಆತಂಕ ಏನು? ಇನ್ನೂ ನಿದ್ರಾಲೋಕದಲ್ಲೇ ಇದ್ದಾರೆ, ನಿದ್ರೆನಲ್ಲೇ ಇದ್ದಾರೆ. ಈ ಸರ್ಕಾರ ಅಂದ್ರೆ ನಿದ್ರೆ, ಎದ್ರೆ ಒದಿದ್ದಾರೆ, ಇನ್ನೊಂದು ನಿದ್ರೆ ಇದ್ದಾರೆ. ಈ ರೀತಿ ಜನ ವಿರೋಧವಾಗಿರುವಂಥ ಈ ಸರ್ಕಾರಗಳು ಔಟ್ ಆಫ್ ಸಿಲೆಬಸ್ಗೆ ಇನ್ನೂ ಪ್ರತಿಕ್ರಿಯೆ ಕೊಡದೆ ಯಾವಾಗಲೂ ಡೇಂಜರ್ನಲ್ಲಿ ಇಟ್ಟಿರುವಂಥದ್ದು. ಎಲ್ಲ ಸಮಾಜನ ಡೇಂಜರು, ಬಾಂಬ್, ಕುಕ್ಕರು, ಕೊಲೆ, ಸುಲಿಗೆ, ಕಾನೂನು ಸುರಕ್ಷತೆ ಅನ್ನೋದು, ಕಾನೂನು ಸುವ್ಯವಸ್ಥೆ ಅನ್ನೋಂಥದ್ದು ಎಲ್ಲ ಹಂತದಲ್ಲೂ ಸಂಪೂರ್ಣವಾಗಿ ವಿಫಲವಾಗಿರುವಂಥದ್ದು ಭಾಳ ಸ್ಪಷ್ಟವಾಗಿ ಕಾಣುವಂಥದ್ದಾಗ್ತಿದೆ. ಮತ್ತು ತನ್ವೀರ್ ಸೇಠ್ ವಿಚಾರದಲ್ಲಿ ಅಲ್ಲೂ PFI, SDPI ಪಕ್ಷಗಳ ಮೇಲೆ ಅವರು ಓಲೈಕೆ ಮಾಡ್ಕೊಳ್ಳುವಂಥದ್ದು, ಅವ್ರ ಕೇಸ್ ಡ್ರಾ ಮಾಡಿರುವಂಥವ್ರು ಇವರು ಕಾಂಗ್ರೆಸ್ನವರು. ಸೊ ಇಂಥ ಪಕ್ಷ ಯಾವ ಕಾರಣದಲ್ಲೂ ಏನೂ ಮಾಡಲ್ಲ. ಇನ್ನೊಂದು ಕಡೆ ಟೆಕ್ ಸಿಟಿನ ಟ್ಯಾಂಕರ್ ಸಿಟಿ ಮಾಡಿರೋದು. ಟೆಕ್ ಸಿಟಿ ಎಸ್ ಬಿಕಮ್ ಎ ಟ್ಯಾಂಕರ್ ಸಿಟಿ. ಇಲ್ಲೂ ವ್ಯಾಪಾರ, ಅಶ್ಯೂರೆನ್ಸ್, ನಮ್ಗೆ ಓಟ್ ಕೊಟ್ಟರೆ ನೀರು ಕೊಡ್ತೀನಿ, OC ಕೊಡ್ತೀನಿ, CA ಸೈಟ್ ಕೊಡ್ತೀನಿ, ನಿಮ್ಗೆ ಏನು ಬೇಕು ಓಟ್ ಕೊಡಿ. ಈ ರೀತಿ ಅಧಿಕಾರವನ್ನು ನೇರವಾಗಿ ಇತಿಹಾಸದಲ್ಲಿ ಹಿಂಗೆ ದುರ್ಬಳಕೆ ಮಾಡಿರೋರ ಮೇಲೆ ಇವತ್ತು ಇಂಟಿಮಿಡೇಷನ್, ದಿಸ್ ಇಸ್ ನಥಿಂಗ್ ಬಟ್ ಎ ಇಂಟಿಮಿಡೇಷನ್ ಮಾಡಿರೋದನ್ನು ಸಹ ಭಾಳ ಸ್ಪಷ್ಟವಾಗಿ ಇವತ್ತು ಕಡೆ ಎಲೆಕ್ಷನ್ ಕಮಿಷನ್ ಇವ್ರ ಮೇಲೆ ಏನು ಕ್ರಮಗಳನ್ನು ವಹಿಸಬೇಕಾಗಿದೆ, ಏನೋ ಒಂದು ಕಾಟಾಚಾರಕ್ಕೆ ಒಂದು ಕೇಸ್ ಹಾಕೊಂಡಿದ್ದಾರೆ. ಎಷ್ಟು ಮಲ್ಟಿಪಲ್ ಇನ್ಸಿಡೆಂಟ್, ಎಷ್ಟು FIR ಆಗಬೇಕಿತ್ತು ಅದಕ್ಕೆ, ಎಷ್ಟು FIR. ಎಲ್ಲೋ ಒಂದು ಕಡೆ ದೋಸ್ತೆ ಕಂಪ್ಲೀಟ್ಲಿ ಜೊತೆ ಕೊಲಾಬರೇಟ್ ಆಗಿಬಿಟ್ಟಿದ್ದಾರೆ. ಸ್ಟೇಟ್ ಮೆಷಿನರಿ has become a tool of the ಕಾಂಗ್ರೆಸ್ ಪಾರ್ಟಿ. ಕಾಂಗ್ರೆಸ್ ಪಾರ್ಟಿಯ ಕೈಗೊಂಬೆ ಆಗಿಬಿಟ್ಟಿದ್ದಾರೆ. ಈ ಕೈಗೊಂಬೆ ಆಗ್ಬಿಟ್ಟು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜಾಪ್ರಭುತ್ವನ ಕಾಪಾಡುವಂಥ ಜವಾಬ್ದಾರಿ ಸರ್ಕಾರಕ್ಕಿರುವಂಥ ಈ ಸರ್ಕಾರವೇ ಬೇಲಿ ಎದ್ದು ಗುಲಾಮಿ ಇದ್ರೆ ಯಾರು ನೋಡಬೇಕಾಗಿದೆ, ಎಲ್ಲೆದುರು ನೋಡಬೇಕಾಗಿದೆ? ಸೊ ಈ ರೀತಿ ಇವತ್ತು ಸನ್ಮಾನ್ಯ DK ಶಿವಕುಮಾರ್ ಅವರಾಗಲಿ, ಅವರ ಕಾಂಗ್ರೆಸ್ ಸರ್ಕಾರ ಇವತ್ತು ನೀರನ್ನ ಸಹ ಅವರು ಬೇಕಾಗಿರುವಂಥ ನೀರು ಸರಳವಾಗಿ ಸುಲಭವಾಗಿ ಸಿಕ್ತಿತ್ತು. ಅಭಾವ ನಿರ್ಮಾಣ ಮಾಡಿದ್ರು, ಬೆಲೆ ಏರಿಕೆ ಅಂತ ಮಾಡಿದ್ರು, ಟ್ಯಾಂಕರ್ ರೇಟ್ಸ್ ಕಮ್ಮಿ ಇತ್ತು. ಇವರ ಕಪಿ ಮುಸಿಗೆ ತಗೊಂಡಾದ್ಮೇಲೆ ಎಲ್ಲ ಟ್ಯಾಂಕರ್ ರೇಟ್ಸ್ಗಳು ಜಾಸ್ತಿಯಾಗಿ ಕಂಪ್ಲೀಟ್ ಕಂಟ್ರೋಲ್ ತಗೊಂಡು ಹೆಚ್ಚು ಮಾಡ್ಕೊಂಡಿದ್ದಾರೆ. ರೇಟ್ ಸ್ಕೇರ್ಸಿಟಿ ಕ್ರಿಯೇಟ್ ಮಾಡಿಕೊಂಡು ಇವತ್ತು ಟ್ಯಾಂಕರಿನ ಬೆಲೆ, ನೀರಿನ ಸರಬರಾಜು ಆಗುವಂಥರ ಬೆಲೆಯನ್ನು ಹೆಚ್ಚಿಸಿ ಮತ್ತು ಸರ್ಕಾರದ ದುಡ್ಡಲ್ಲಿ ಮತ ಹಾಕೋರಿಗೆ ನಿಮ್ಗೆ ಕೊಡ್ತೀನಿ ಫ್ರೀಯಾಗಿ, ನೀವು ನನಗೆ ಓಟ್ ಹಾಕಬೇಕು. ಈ ರೀತಿ ಕಂಪ್ಲೀಟ್ ಮೆಷಿನರಿನ ಸಂಪೂರ್ಣ ದುರ್ಬಳಕೆ ಮಾಡಿದ್ದಾರೆ. ಇವ್ರು 48 ಗಂಟೆ ಇವ್ರನ್ನ ರಿಸ್ಟ್ರಿಕ್ಟ್ ಮಾಡಬೇಕು ಕ್ಯಾಂಪೇನಿಂಗ್ ಅಂತ ನಾವು ಎಲೆಕ್ಷನ್ ಕಮಿಷನ್ ಕೇಳಿದ್ರೆ ಇನ್ನೂ ಏನೂ ಕ್ರಮ ವಹಿಸಿಲ್ಲ. ಬ್ಯಾಂಗ್ಳೂರು ರೂರಲ್ ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂನ್ಸಿನ ಸೂಕ್ಷ್ಮ ಕ್ಷೇತ್ರನಾಗಿ ಘೋಷಣೆ ಮಾಡಲಿಕ್ಕೆ ನಾನು ಸಂಬಂಧಪಟ್ಟ ರಿಟರ್ನಿಂಗ್ ಆಫೀಸರಿಗೆ ಕಳಿಸಿದ್ರು. ಈಗಾಗಲೇ 22ನೇ ತಾರೀಕು ಯಾವುದ್ಯಾವುದು ಸೆನ್ಸಿಟಿವ್ ಬೂತ್ ಅನ್ನ ಡಿಕ್ಲೇರ್ ಮಾಡಿ ಡೀಟೇಲ್ಸ್ ಕೊಡಿದ್ರೆ ಇದುವರೆಗೂ ಕೊಟ್ಟಿಲ್ಲ. ವಿ ಕ್ಯಾನಾಟ್ ಅವಾಯ್ಡ್ ಇನ್ಫಾರ್ಮೇಶನ್ ಅಂತ ಹೇಳ್ತಾ ಇದ್ದಾರೆ. ಏನ್ ನಡೀತಿದೆ? ಸೆಂಟ್ರಲಿನ ಸ್ಟೇಟ್ ಎಲೆಕ್ಷನ್ ಆಫೀಸ್ ಕಂಪ್ಲೀಟ್ಲಿ ಫೇಲ್ ಆಗಿದೆ. ಈ ಸಂದರ್ಭದಲ್ಲಿ ಅದನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ.
ಯಾವ ರೀತಿ ಆಕ್ಷನ್ ಇವ್ರನ್ನ ಶಿವಕುಮಾರ್ ಅವ್ರ ಮೇಲೆ ಎಷ್ಟು ವಿಡಿಯೋಗಳಿದ್ದಾವೆ, ಎಷ್ಟು ಪ್ರೂಫ್ ಇದೆ. ಜಸ್ಟ್ ಫಾರ್ ನೇಮ್ ಸೇಕ್ ಒನ್ ಕೇಸ್, ಡೀಟೇಲ್ಸ್, ನೋ ಆಕ್ಷನ್. ಇನ್ನೆಲ್ಲಿ ಇಂಟಿಮಿಡೇಷನ್, ಎಲ್ಲನಲ್ಲೂ ಇಂಟಿಮಿಡೇಷನ್. ಆಫೀಸರ್ಸ್, ಪೊಲೀಸ್ ಆಫೀಸರ್ಸ್ ಅಂತೂ ಕಂಪ್ಲೀಟ್ಲಿ ಕೊಲಾಬ್ರೇಟ್ ಇದ್ದಾರೆ. ಸೊ ಈ ರೀತಿ ಎಲ್ಲ ಒಂದು ಕಡೆ ಸಂಪೂರ್ಣವಾಗಿ ಫೇಲ್ ಆಗಿರುವಂಥದ್ದಿದೆ. ಮತ್ತು ನಮ್ಮ ಸನ್ಮಾನ್ಯರು, ಕಾಂಗ್ರೆಸ್ ಪಕ್ಷದ ಸಚಿವರುಗಳು, ಕಾಂಗ್ರೆಸ್ ಪಕ್ಷದವರು ಏನೊಂದು 2 ಕೋಟಿ BJP ಪಕ್ಷದ ಹಣ ಸೀಸ್ ಆಗಿರೋದನ್ನ ಬಹಳ ಸ್ಪಷ್ಟವಾಗಿ ಆ ವಾಹನವನ್ನು ಚಲಿಸ್ತಿರುವಂಥ ಚಾಲಕನ ಜೊತೆಯಲ್ಲಿ ಎಲ್ಲ ಮಾಹಿತಿಗಳು, ಡಾಕ್ಯುಮೆಂಟ್, ಯಾವ ಬ್ಯಾಂಕಿಂದ ಡ್ರಾ ಮಾಡಿರೋದು, ಏನು ದುಡ್ಡು, ಎಲ್ಲ ಡೀಟೇಲ್ಸ್ ವೆರಿ ಕ್ಲಿಯರ್ಲಿ ಅವ್ರ ಜೊತೆ ಇತ್ತು. ಲೆಜಿಟಿಮೇಟ್ ಆಗಿರುವಂಥದ್ದು, ವಿಡ್ರಾ ಮಾಡಿರುವಂಥದ್ದು, ಐಡೆಂಟಿಫಿಕೇಶನ್ ಲೆಟ್ರು ಎಲ್ಲ ಕ್ಯಾರಿ ಮಾಡಿ, ವೆಹಿಕಲ್ ನಂಬರ್ ವಿತ್ ವೆಹಿಕಲ್ ನಂಬರ್, ಟೆಲಿಫೋನ್ ನಂಬರ್, ಡ್ರೈವರ್ ಹೆಸರು, ಬ್ಯಾಂಕು ಅಕೌಂಟ್ ನಂಬರು, ಡೇಟ್ ಆಫ್ ವಿಡ್ರಾವಲ್. ಯಾವ ಥರ ಕಾಂಗ್ರೆಸ್ಸಲ್ಲಿ ಹಿಂಗೆ ಇಷ್ಟು ಸ್ಪಷ್ಟವಾಗಿ ಎಲ್ಲ ರೀತಿಯಾದಂಥ ಪಾರದರ್ಶಕವಾಗಿ ತೊಗೊಂಡೋಗಿರೋಂಥದ್ದು. ಇನ್ಕಮ್ ಟ್ಯಾಕ್ಸ್ ಇಲಾಖೆ ಇವ್ರು ಬಂದು ಅಲ್ಲಿ ತನಿಖೆ ಮಾಡಿ ನೋಡಿ, ಇದು ಭಾಳ ಕ್ಲಿಯರ್ ಆಗಿದೆ, ಇದು ಯಾವುದು ಸೀಸ್ ಮಾಡೋಂಥಲ್ಲ, ಕಾನೂನುಬದ್ಧವಾಗಿದೆ ಅಂತ ಹೇಳಿದ್ರು ಸಹ ಇವತ್ತು ಕಾನೂನು ಉಲ್ಲಂಘನೆಯನ್ನು ಮಾಡಿ ಇವತ್ತು ಪೊಲೀಸ್ ಗೃಹ ಇಲಾಖೆಯವರು ಹಣನ ಸೀಸ್ ಮಾಡಿ ಅವರು ಪೊಲೀಸ್ ಸ್ಟೇಷನ್ ಇಟ್ಕೊಂಡಿದ್ದಾರೆ. ಇಲ್ಲೀಗಲ್ ಆಗಿ ಇಟ್ಕೊಂಡಿದ್ದಾರೆ. ಇದರ ವಿಚಾರದಲ್ಲಿ ಇವತ್ತು ಹೈಕೋರ್ಟ್ಗೆ ಅರ್ಜಿ ಹಾಕುವಂಥ ಕೆಲಸವನ್ನು ಇವತ್ತು BJPಯಿಂದ ಆಗ್ತಿದೆ. ಹಾಗಾಗಿ ಇವತ್ತೆಲ್ಲ ಒಂದು ಕಡೆ ಕ್ಯಾಶ್ ಬುಕ್ ಎಲ್ಲವನ್ನು ಏನೇನು ಬೇಕೋ, ಬ್ಯಾಂಕ್ ಅಕೌಂಟ್ಸು, ಎಕ್ಸ್ಟ್ರಾಕ್ಟ್ಸು, ಬಿಲ್ಲು, ವೋಚರು ಎಲ್ಲವನ್ನು ಕೊಟ್ಟೇ ಆಗಿದೆ. ಅದ್ರ ಮೇಲೆ ಕಾಂಗ್ರೆಸ್ ಪಕ್ಷದ ಆಪಾದನೆ, ಇವರಾಗೆ ಅಲ್ಲಿ ಇಲ್ಲಿ ಹಣವನ್ನು ಪಡ್ಕೊಂಡು ಹೋಟೆಲ್ನಲ್ಲಿ ತಗೊಂಡು ಇವ್ರ ಮಂತ್ರಿಗಳು ತಗೊಳ್ಳೋದು, ಲೂಟಿ ಮಾಡ್ತಿರೋರು, ಹಗಲು ದೊರಡೆ ಮಾಡ್ತಿರೋರು, ಎಲ್ಲ ಕಡೆ ಕೂಗಿಸೋರು, ಹಂಚಿಕೆ ಮಾಡೋಂಥವ್ರು, ಫ್ರೀ ಬೀಸ್ ಡಿಸ್ಟ್ರಿಬ್ಯೂಷನ್, ಬರೀ ಸುಳ್ಳು ಹೇಳ್ಕೊಂಡು ಓಡ್ತಿದ್ರೆ, ಬರೀ ಸುಳ್ಳು ಹೇಳ್ಕೊಂಡು ಬೇಸ್ಲೆಸ್ ಆಗಿ ಕ್ಯಾಂಪೇನ್ ಮಾಡಿಕೊಂಡು ಈ ರೀತಿ ಅಧಿಕಾರ ದುರ್ಬಳಕೆ ಮಾಡ್ಕೊಳ್ತಿರೋಂಥ ಈ ಕಾಂಗ್ರೆಸ್ ಸರ್ಕಾರ ಎಲ್ಲ ಒಂದು ಕಡೆ ಹಠಾಗಿ ಇವಾಗ ಯಾವ ಕಾರಣದಲ್ಲೂ ಏನು ಮತ ಕೊಡೋಂಥದ್ರಲ್ಲಿ ಏನೂ ಪ್ರಯೋಜನ ಇಲ್ಲ. ಹಾಗಾಗಿ ಚಿದಂಬರಂ ಅವರು ಕೇರಳದಲ್ಲಿ ಹೇಳ್ತಿದ್ರು ಕಮ್ಯುನಿಸ್ಟ್ ಪಾರ್ಟಿಯವರಿಗೆ, ಇದು ದೇಶದ ಚುನಾವಣೆ ಅಂತ. ನಾವು ಹೇಳ್ತಿರೋದು ಇದು ದೇಶದ ಚುನಾವಣೆ ಸ್ವಾಮಿ. ಚಿದಂಬರಂ ಅವ್ರ ಹೇಳಿರೋ ಮಾತನ್ನೇನು ಹೇಳ್ತೀವಿ, ದೇಶದ ಚುನಾವಣೆ, ನಿಮ್ಗೆ ಅದರಿಂದ ಏನು ಪ್ರಯೋಜನ? ಏನು ಪ್ರಯೋಜನ? ನೀವೇ ಒಪ್ಕೊಂಡ್ಬಿಟ್ಟಿದ್ದೀರಿ, ಇದು ದೇಶದ ಚುನಾವಣೆ, ಇದು ರಾಜ್ಯ ಮಟ್ಟದ ಚುನಾವಣೆ ಅಲ್ಲ ಅಂತ ನೀವು ಚಿದಂಬರಂ ಅವರ ಹೇಳ್ಕೊಂಡಿದ್ದಾರೆ. ವೆರಿ ಕ್ಲಿಯರ್ಲಿ ಕಂಪ್ಲೀಟ್ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಆದರೆ ನೀವು ಅರ್ಥನ ಭಾಳ ಸ್ಪಷ್ಟವಾಗಿ ಹೇಳೋಂಥದ್ದಾಗಬೇಕು. ಕಾಂಗ್ರೆಸ್ಗೆ ಮತ ಕೊಡೋದ್ರಿಂದ ಏನೂ ಪ್ರಯೋಜನ ಇಲ್ಲ ಅಂತ ಈ ಸಂದರ್ಭದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳ್ತಾ ನನ್ನ ಈ ಪತ್ರಿಕಾಗೋಷ್ಠಿನ ಇಲ್ಲಿಗೆ ನಿಲ್ಲಿಸ್ತೀನಿ. ನಮ್ಮ ಇತರ ನಾಯಕರುಗಳು ಮಾತಾಡೋದು. ಹೇಳಿಕೆ ಈಗ ರಾಹುಲ್ ಗಾಂಧಿ ಅವರು ಮತ್ತು ಕಾಂಗ್ರೆಸ್ ಮ್ಯಾನಿಫೆಸ್ಟೋದಲ್ಲಿ ಕ್ಲಿಯರ್ ಆಗಿ ಹೇಳ್ಕೊಂಡಿದ್ದಾರೆ, ಆಸ್ತಿಗಳನ್ನ ವಶಪಡಿಸ್ಕೋತೀವಿ, ಮರು ಹಂಚಿಕೆಯನ್ನ ಮಾಡ್ತೀವಿ ಅಂತ. ಫಸ್ಟ್ ಇವರು ಎಲ್ಲರ ಆಸ್ತಿ ಲೂಟಿ ಹೊಡೆದವರಲ್ಲ, ಬೆವರು ಸುರಿಸಿ ಜನ ಅವರು ಅದನ್ನೇ ಬಹಳ ಸ್ಪಷ್ಟವಾಗಿ ಅವ್ರ ಮಂಗಲ ಸೂತ್ರದಿಂದನೂ ಏನು ವಶಕ್ಕೆ ಮಾಡ್ಕೊಳ್ಳೋಟ್ಟಿದ್ದಾರೆ ಅಂತ. ಇವನ್ ಮಂಗಲ ಸೂತ್ರವನ್ನು ಬಿಡಲ್ಲ ಇವರು, ಅದನ್ನು ತಗೊಂಡು ನುಸುಳಿಕೋರರಿಗೆ ಕೊಡ್ಲಿಕ್ಕೆ ಕೊಟ್ಟವ್ರೆ. ರೈಟ್ ಆಫ್ ಮೈನಾರಿಟಿ ಮುಸಲ್ಮಾನರಿಗೆ ಅಂತ ಏನು ಮನಮೋಹನ್ ಸಿಂಗ್ ಏನು ಹೇಳಿದ್ರಲ್ಲ, ಅದನ್ನೇ ಕೊಟ್ಟಿದ್ದಾರೆ ಅನ್ನೋದು ಕಾಂಗ್ರೆಸ್ ಪಕ್ಷದಲ್ಲಿ ಬಹಳ ಸ್ಪಷ್ಟವಾಗಿ ವ್ಯಕ್ತವಾಗ್ತಿದೆ. ಯಾರ ಮನೆಯಲ್ಲಿ, ಯಾರ ಹೆಸರಿನಲ್ಲಿ, ಯಾರು ಕಾಂಗ್ರೆಸ್ ನಾಯಕರು ಅಂದ್ರೆ ಯಾರು? ಅವರು ಎಲ್ಲ ಕಡೆ ಅದಕ್ಕೆ ಹೇಳಿದ್ದು, ಅದಕ್ಕೆ ಬೇಲ್ ಮೇಲೆ ಇರೋದು, ಎಷ್ಟೆಷ್ಟು ಆಸ್ತಿಗಳು ಏನೇನು ಅಂತ ಎಲ್ಲರಿಗೂ ಗೊತ್ತಿರೋದು. ಸೊ ಹಾಗಾಗಿ ಇವತ್ತು ಅರಡಪ್ಪ ಇದರಲ್ಲಿ ವಿಚಾರದಲ್ಲಿ ಇವತ್ತು ಯಾರು ಇದು ಮಾಡ್ಕೊಂಡಿರೋದು, ಯಾರು ಅದನ್ನು ಮಿಸ್ಯೂಸ್ ಮಾಡ್ಕೊಂಡಿರೋದು, ಆ ಸ್ವಾರ್ಥಕ್ಕೆ ಪಡ್ಕೊಳ್ಳೋಕ್ಕೆ ಸ್ವಂತ ಅವ್ರ ಪಕ್ಷದ ಆಸ್ತಿನೇ ಎತ್ಕೊಳ್ಳೋಕೆ ಹೊರಟರು, ಸ್ವಂತಕ್ಕೆ ಮಾಡ್ಕೊಳಕ್ಕಂಥವ್ರು. ಸೊ ಈಗ ಇಲ್ಲೆಲ್ಲ ಪಾಪ ತುಂಬ ಜನಕ್ಕೆ, ಶಿವಕುಮಾರ್ ಅವ್ರಿಗೂ ಮನೆ ಇಲ್ಲ, ಅವರ AICC ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೂ ಮನೆ ಇಲ್ಲ,
ಶಿವಕುಮಾರ್ ಇವರು ಸಿದ್ದರಾಮಯ್ಯವ್ರಿಗೂ ಮನೆ ಇಲ್ಲ, ಪ್ರಿಯಾಂಕ್ ಖರ್ಗೆ ಅವ್ರಿಗಿಲ್ಲ, ಕೃಷ್ಣ ಬೈರೇಗೌಡರಿಗಿಲ್ಲ, ಇವ್ರ ಲೀಡರ್ಗಳಿಗೆ ಎಲ್ಲರಿಗೂ ಯಾರಿಗೂ ಮನೆ ಇಲ್ಲ. ಇಲ್ಲಿ ಆಶ್ರಯ ಯೋಜನೆಯಲ್ಲಿ ಒಂದು ಅರ್ಜಿ ಹಾಕಿ ಹೇಳ್ಬಿಡಿ. ಮಾಧ್ಯಮದ ಸ್ನೇಹಿತರೆ, ಇವತ್ತಿನ ಪತ್ರಿಕಾಗೋಷ್ಠಿ ನನ್ನೊಂದಿಗೆ ರಾಜ್ಯ ಉಪಾಧ್ಯಕ್ಷರಾಗಿರುವಂಥ ಮಾಳವಿಕಾ ಅವಿನಾಶ್ ಅವರು, ಪ್ರಕಾಶ್ ಅವರು, ವಿಧಾನ ಪರಿಷತ್ತಿನ ಸದಸ್ಯರಾಗಿರುವಂಥ ಚಲವಾದಿ ನಾರಾಯಣಸ್ವಾಮಿ ಅವರು, ಮೋಹನ್ ಅವರು ಇವತ್ತಿನ ಈ ಪತ್ರಿಕಾಗೋಷ್ಠಿಯಲ್ಲಿ ನನ್ನೊಂದಿಗಿದ್ದಾರೆ. ಬಹಳ ಮುಖ್ಯವಾಗಿ ನಡೆತಿರುವಂಥ 18ನೇ ಲೋಕಸಭಾ ಚುನಾವಣೆ ದೇಶದ ಭವಿಷ್ಯ ಉಜ್ವಲವಾಗಿರಬೇಕು ಅನ್ನುವಂಥ ಈ ಒಂದು ಹಿನ್ನೆಲೆಯಲ್ಲಿ ಪ್ರಜಾಪ್ರಭುತ್ವದ ಈ ಹಬ್ಬದಲ್ಲಿ ಇಡೀ ದೇಶ ಉದಾಗಲದಲ್ಲಿ ಜನ ಸಜ್ಜಾಗಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ಪಕ್ಷದ ವತಿಯಿಂದ ಭಾಳ ಸ್ಪಷ್ಟವಾಗಿ ಇವತ್ತು ಜನರಿಗೆ ಒಂದು ಮನವರಿಕೆ ಮಾಡುವಂಥ ಒಂದು ಸಣ್ಣ ಪ್ರಯತ್ನ. ಈ ನಡೀತಿರುವಂಥ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರ ಒಂದು ನಾಯಕತ್ವದಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಎಂದೂ ಕಾಣದಂಥ ಅಭಿವೃದ್ಧಿಯನ್ನು, ಸುಧಾರಣೆಗಳನ್ನು, ಪ್ರಗತಿಯನ್ನು, ಶಾಂತಿ ಸುವ್ಯವಸ್ಥೆ ಎಲ್ಲವನ್ನೂ ಭಾಳ ಪರಿಣಾಮಕಾರಿಯಾಗಿ ನಿರ್ವಹಣೆಯನ್ನು ಮಾಡಿ ಜನರ ವಿಶ್ವಾಸ, ಜನಪರವಾಗಿ ಆಡಳಿತ ಕೊಡುವಂಥದ್ದು ಭಾರತೀಯ ಜನತಾ ಪಾರ್ಟಿ ಮತ್ತು NDA ಒಕ್ಕೂಟದಿಂದ ಆಗಿದೆ. ಈ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಪ್ರತಿಪಕ್ಷ, NDA ಬ್ಲಾಕ್, ಅದರಲ್ಲೂ ವಿಶೇಷವಾಗಿ ಕಾಂಗ್ರೆಸ್ ಪಕ್ಷ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಸಂಪೂರ್ಣವಾಗಿ ಅಪ್ರಸ್ತುತವಾಗಿದೆ. ಅವ್ರಿಗೆ ಮತ ಕೊಡೋದ್ರಿಂದ ಏನೂ ಪ್ರಯೋಜನ ಇಲ್ಲ, ಅವ್ರಿಗೆ ಮತ ಕೊಡೋದ್ರಿಂದ ವ್ಯರ್ಥ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿರುವಂಥದ್ದು. ಅವರು ಸ್ಪೇ ಮಾಡ್ತಿರೋದೇ ಇಡೀ ದೇಶ ಉದ್ದಲದಲ್ಲಿ 320 ಲೋಕಸಭಾ ಕ್ಷೇತ್ರದಲ್ಲಿ. ಏನು 2014ರಲ್ಲಿ ಮತ್ತು 2019ರಲ್ಲಿ ಅವ್ರಿಗೇನು ಪ್ರತಿಪಕ್ಷದ ಸ್ಥಾನವೂ ಸಹ ದೊರಕಿಲ್ಲ. ಹಾಗಾಗಿ ಇಂಥ ಪಕ್ಷಕ್ಕೆ ಒಂದು ಮತ ಕೊಡೋದ್ರಿಂದ ಏನೂ ಪ್ರಯೋಜನವಿಲ್ಲ. ಅವರ ನಿಲುವು ಎಲ್ಲ ದೇಶದ ವಿರುದ್ಧವಾಗಿ, ದೇಶದ ಹಿತಾಸಕ್ತಿಯನ್ನು ಕಾಪಾಡಲಿಕ್ಕೆ ಯಾವ ಒಂದು ಸ್ಪಷ್ಟವಾಗಿ ನಿಲುವನ್ನು ತಗೊಳ್ಳುವಂಥದ್ದಾಗಿಲ್ಲ. ಬರೀ ಅವಕಾಶವಾದ ರಾಜಕಾರಣವನ್ನು, ಓನ್ಲಿ ಆಪರ್ಚುನಿಸ್ಟಿಕ್ ಪೊಲಿಟಿಕ್ಸ್ನ ಮಾಡ್ಕೊಂಡು ಬಂದಿರುವಂಥದ್ದಿದೆ. ಗಟ್ಟಿಯಾದ ನಿಲುವಿಲ್ಲ, ಜನರಲ್ಲಿ ಗೊಂದಲ ನಿರ್ಮಾಣ ಮಾಡುವಂಥದ್ದು, ಬೇಸ್ಲೆಸ್ ಅಲಿಗೇಷನ್ ಮಾಡುವಂಥದ್ದು. ಇವತ್ತೆಲ್ಲ ಒಂದು ಕಡೆ ಭಯೋತ್ಪಾದಕರು ದೇಶದಲ್ಲಿ ಗೊಂದಲ ನಿರ್ಮಾಣ ಮಾಡುವಂಥದ್ದು, ಬಾಂಬ್ ಹಾಕುವಂಥದ್ದು, ಜನರ ಜೀವ ತಗೊಳ್ಳುವಂಥದ್ದು, ದೇಶದ ವಿರುದ್ಧವಾಗಿ ಕೆಲಸ ಮಾಡುವಂಥ ಈ ಶಕ್ತಿಗಳನ್ನು ಖಂಡಿಸಕ್ಕೂ ಅವ್ರು ಹಿಂಜರಿತಾರೆ. ಎಲ್ಲ ಒಂದು ಕಡೆ ಗಡಿ ದಾಟಿ ಭಯೋತ್ಪಾದಕರನ್ನ ಏನು ಅವ್ರಿಗೆ ವಿರುದ್ಧವಾಗಿ ಕ್ರಮವನ್ನು ವಹಿಸಾಗ್ಲೂ ಸಾಕ್ಷಿ ಕೊಡಿ ಅಂತ ಕೇಳ್ತಾರೆ. ಅವ್ರನ್ನ ಸದೆ ಬಡಿದ್ರೂ ಸಾಕ್ಷಿ ಕೊಡಿ ಅಂತ ಪ್ರಯತ್ನಗಳನ್ನ ಕ್ಷುಲ್ಲಕ ಕೀಳು ಮಟ್ಟದ ರಾಜಕಾರಣವನ್ನು ಮಾಡುವುದಾಗುತ್ತೆ. ಇಲ್ಲೆಲ್ಲ ಒಂದು ಕಡೆ ಬಾಂಬ್ ಹಾಕೋರ್ನ, ಭಯೋತ್ಪಾದಕರನ್ನ ನಮ್ಮ ಸೋದರರು, ಅವ್ರನ್ನ ಭಯೋತ್ಪಾದಕರು ಅಂತಲೂ ಕರಿಬೇಡಿ, ಬಾಂಬ್ ಹಾಕ್ತಿರೋ ಪರವಾಗಿಲ್ಲ ಅನ್ನುವಂಥ ರೀತಿಯಲ್ಲಿ ಇವತ್ತು ನಡವಳಿಕೆಗಳು ನಾವು ಕಾಣುವಂಥದ್ದಾಗ್ತಿದೆ. ಈಗ ಈಚೆಗೆ ನಡೆದಂಥ ಹುಬ್ಳಿಯ ಘಟನೆ ವಿಚಾರದಲ್ಲೂ ನಾವು ತಗೊಂಡ್ರೆ, ನೇಹಾ ಹಿರೇಮಠ್ ಆ ಘಟನೆ ನಡೆದಾಗ ಯಾವ ರೀತಿ ಒಂದು ನಡ್ಕೋಬೇಕಿತ್ತು ಕಾಂಗ್ರೆಸ್ ಪಕ್ಷ ಜವಾಬ್ದಾರಿಯುತವಾಗಿ, ಆ ನಡ್ಕೊಳ್ಳುವಂಥ ಪ್ರಯತ್ನನೇ ಮಾಡಿಲ್ಲ. ಮೊದಲನೇ ಹೇಳಿಕೆ ಅವ್ರ ವೈಯಕ್ತಿಕ ವಿಚಾರ, ಪರ್ಸನಲ್ ಒಂದು ಸುರಕ್ಷತೆ, ಒಂದು ಕ್ಯಾಂಪಸ್ನಲ್ಲಿ ಈ ರೀತಿ ಘಟನೆ ನಡೆದಿದೆ, ಯಾವ ರೀತಿ ಕ್ರಮವನ್ನು ವಹಿಸಬೇಕಿತ್ತು, ಏನನ್ನು ಮಾಡಬೇಕಿತ್ತು ಅನ್ನೋಂಥ ವಿಚಾರಗಳನ್ನು ಮಾತಾಡದೆ ಸ್ವತಃ ಅವರ ಪಕ್ಷ ಕಾರ್ಪೊರೇಟ್ ಮಗಳು ಆ ಹೆಣ್ಮಗುನೇ ಮಸಿ ಬೆಳೆಯುವಂಥ ಪ್ರಯತ್ನ, ಆ ಹೆಣ್ಮಗುವಿಗೆ ಮಸಿ ಬೆಳೆಯುವಂಥ ಪ್ರಯತ್ನವನ್ನ ಸ್ವತಃ ಅವರ ಪಕ್ಷದ
ಮುಖ್ಯಮಂತ್ರಿಗಳು ಗೃಹ ಸಚಿವರು ಅವ್ರು ಕೊಡುವಂಥ ಹೇಳಿಕೆ ನಿಜಕ್ಕೂ ಖಂಡನೀಯ. ಒಂದು ಜವಾಬ್ದಾರಿತ್ವದಂಥ ಸ್ಥಾನದಲ್ಲಿರುವಂಥ ವ್ಯಕ್ತಿ ಹೇಳುವಂಥ ಹೇಳಿಕೆ ಅಲ್ಲ. ಇವತ್ತು ಸ್ವತಃ ಹಿರೇಮಠರು ಅವ್ರ ಪಕ್ಷದ ಕಾರ್ಪೊರೇಟರ್ ನನಗೆ ಸಂಪೂರ್ಣ ನಂಬಿಕೆ ಇಲ್ಲ, ಈ ಒಂದು ತನಿಖೆ ಏನೋ ಒಂದು ಕಡೆ ಅವ್ರನ್ನ ರಕ್ಷಣೆ ಮಾಡುವಂಥ ಪ್ರಯತ್ನ ಆಗ್ತಿದೆ, ಆಪಾತರ ಕೊಲೆಗಾರನ ರಕ್ಷಣೆ ಮಾಡುವಂಥ ಪ್ರಯತ್ನ ಆಗ್ತಿದೆ, ಎಲ್ಲೋ ಒಂದು ಕಡೆ ನನ್ನ ಕುಟುಂಬ ನನ್ನ ಮಗಳ ಮೇಲೆ ಬೇಡದ ರೀತಿಯಲ್ಲಿ ಮಸಿ ಬೆಳೆಯುವಂಥ ಪ್ರಯತ್ನಗಳನ್ನು ಮಾಡ್ತಿದ್ದಾರೆ. ಖಂಡಿತ ಇದನ್ನ ಏನೊಂದು CBIಗೆ ತನಿಖೆಯನ್ನು ವಹಿಸಬೇಕು ಅಂತ ಅವರು ಬಹಳ ಸ್ಪಷ್ಟವಾಗಿ ಬೇಡಿಕೆಯನ್ನಿಟ್ಟಿದ್ದಾರೆ. ನನಗೆ ನಂಬಿಕೆ ಇಲ್ಲ ಅಂತ. ಇನ್ನು ಜನರೇ ನಂಬೋದು ಸ್ವತಃ ಅವ್ರ ಪಕ್ಷದ ಕಾರ್ಪೊರೇಟರ್ ಇವತ್ತು ಈ ಸರ್ಕಾರದ ಮೇಲೆ, ಇವ್ರ ಮುಖ್ಯರ ಮೇಲೆ, ಗೃಹ ಸಚಿವರ ಮೇಲೆ ಒಂದು ಎಳ್ಳಷ್ಟು ವಿಶ್ವಾಸವನ್ನು ಇಟ್ಕೊಂಡಿರುವಂಥದ್ದಿಲ್ಲ. ಯಾವ ರೀತಿ ಇದೊಂದಲ್ಲ, ಇವರು ಅಧಿಕಾರಕ್ಕೆ ಬಂದ ದಿನದಿಂದನೂ ಬರೀ ಈ ರೀತಿಯೇ ಘಟನೆಗಳು ನಡೀತಾ ಬಂದಿದೆ, ಬರೀ ಈ ರೀತಿ ಘಟನೆಗಳೇ ನಡೀತಾ ಬಂದಿದೆ. ಇವತ್ತು ಮುಂಚೆ ಅಖಂಡ ಶ್ರೀನಿವಾಸ ಅವ್ರು ಸ್ವತಃ ಅವ್ರ ಪಕ್ಷದ MLA KGಹಳ್ಳಿ DGಹಳ್ಳಿ ಗಲಾಟೆನಲ್ಲಿ ಸ್ವತಃ ಅವ್ರ ಪಕ್ಷದ ಶಾಸಕರು ದಲಿತರ ಮನೆಗೆ, ದಲಿತ ವರ್ಗಕ್ಕೆ ಸೇರಿರುವಂಥ ಒಬ್ಬ ಶಾಸಕನ ಮನೆ ಬೆಂಕಿ ಹಾಕಿದಾಗಲೂ ಅವನ ರಕ್ಷಣೆಗೆ ಬರಲಿಕ್ಕೆ ಇವ್ರಿಗಾಗಿಲ್ಲ, ಅವ್ನು ಹೇಳಿಕೆ ಕೊಡ್ಲಿಕ್ಕಾಗಿಲ್ಲ. ಓಲೈಕೆ ರಾಜಕಾರಣವನ್ನ, ತುಷ್ಟೀಕರಣದ ರಾಜಕಾರಣವನ್ನ ಎಷ್ಟು ಮಟ್ಟಿಗೆ ಮಾಡ್ತಿದ್ದಾರೆ ನೋಡಿ. ಅದೇ ಈ ವಿಚಾರದಲ್ಲಿ ಇವತ್ತು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ಬಹಳ ಸ್ಪಷ್ಟವಾಗಿ ಹೇಳಿಕೆ ಕೊಟ್ಟಿರೋದು, ಈ ದೇಶದ ಮೊದಲನೇ ಹಕ್ಕು, ಫಸ್ಟ್ ರೈಟ್, ಅಲ್ಪಸಂಖ್ಯಾತರು ಮುಸಲ್ಮಾನರಿಗೆ ಇರುವಂಥದ್ದನ್ನ ಅವ್ರ ಪಕ್ಷ ಪ್ರಧಾನಮಂತ್ರಿಗಳನ್ನ ಮನಮೋಹನ್ ಸಿಂಗ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಎಲ್ಲರ ಆಸ್ತಿಯನ್ನ ವಶಪಡಿಸ್ಕೋತೀವಿ, ಮರು ಹಂಚಿಕೆಯನ್ನು ಮಾಡ್ತೀವಿ, ಇವರ ಆಸ್ತಿ ಫಸ್ಟು ಮರು ಹಂಚಿಕೆಯನ್ನು ಮಾಡಲಿ. ಗಾಂಧಿ ಫ್ಯಾಮಿಲಿ ಈಗಲೇ ಬೇಲ್ ಮೇಲೆ ಅವರು ಇವರೇ ಬೇಲ್ನಲ್ಲಿ ಇದ್ಕೊಂಡು ಸರ್ಕಾರದ ಅಥವಾ ಪಕ್ಷದ ಆಸ್ತಿಗಳನ್ನೇ ಅವರೇ ನುಂಗುವಂಥ ಪ್ರಯತ್ನಗಳ ಸ್ವತಃ ವಶಕ್ಕೆ ತಗೊಳ್ಳುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಇವರು ಬೆವರು ಸುರಿಸಿ ದುಡಿದಿರೋಂಥ ಜನರ ಆಸ್ತಿಯನ್ನ ತಗೊಂಡು ಮರು ಹಂಚಿಕೆ, ಮೊದಲನೇ ಹಕ್ಕು ಮುಸಲ್ಮಾನರಿಗೆ. ಈ ರೀತಿ ಹೇಳಿಕೆಯನ್ನು ಕೊಡ್ಲಿಕ್ಕೆ ಇವ್ರಿಗೆ ಎಷ್ಟು ಧೈರ್ಯ ನೋಡಿ, ಯಾವ ಮನಸ್ಥಿತಿ ಇದೆ ಅನ್ನೋಂಥದ್ದನ್ನ ನೀವು ನೋಡ್ಕೋ. ಕಾಂಗ್ರೆಸ್ ಪಕ್ಷ ಅನ್ನೋಂಥದ್ದನ್ನ ಈ ಒಂದು ಚುನಾವಣೆಯಲ್ಲಿ ಪ್ರತಿಯೊಬ್ಬ ಮತದಾರನು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಭಾರತೀಯರು ಕಾಂಗ್ರೆಸ್ ಪಕ್ಷ ನಮಗೆ ದೇಶಕ್ಕೆ ಸೂಕ್ತವಿಲ್ಲ, ಕಾಂಗ್ರೆಸ್ ಮುಕ್ತವನ್ನ ಮಾಡಬೇಕು. ಯಾವ ಕಾರಣದಲ್ಲೂ ಇವರಿಗೆ ಮತ ಕೊಡೋದ್ರಿಂದ ಏನೂ ಏನಿಲ್ಲ. ಕಾಂಗ್ರೆಸ್ ಇಸ್ ಡೇಂಜರ್, ನಮ್ಮ ಸಮಾಜಕ್ಕೆ ಕಾಂಗ್ರೆಸ್ ಡೇಂಜರ್ ಅನ್ನೋಂಥದ್ದನ್ನ ಬಹಳ ಸ್ಪಷ್ಟವಾಗಿ ಈ ದಿನ ಅಡ್ವರ್ಟೈಸ್ಮೆಂಟನ್ನು ಕೊಟ್ಟಿರುವಂಥದ್ದು ಇದೆ ನಮ್ಮ ಪಕ್ಷದಿಂದ. ಹಾಗೆ ಇವತ್ತು ದೇಶದ ಸರ್ವಾಂಗೀಣ ಅಭಿವೃದ್ಧಿಗಾಗಿ, ದೇಶದ ಶ್ರೇಯಸ್ಸಿಗಾಗಿ, ಸಮೃದ್ಧಿಗಾಗಿ, ಪ್ರಗತಿಗಾಗಿ, ಸುರಕ್ಷತೆಗಾಗಿ, ದೇಶದ ಏಳಿಗೆಗಾಗಿ ನಾವು ಮತ ಕೊಡಬೇಕಾಗಿರೋದು ಭಾರತೀಯ ಜನತಾ ಪಾರ್ಟಿ. ಹಾಗಾಗಿ ಕಾಂಗ್ರೆಸ್ ಇಸ್ ಡೇಂಜರ್, ಎಲ್ಲ ಕಾರಣಗಳನ್ನು ಬಹಳ ಸ್ಪಷ್ಟವಾಗಿ ಕೊಡುವಂಥದ್ದಾಗಿದೆ. ಇನ್ನು ಮುಂದದ ಭಾಗವಾಗಿ ಈ ಒಂದು CET, ಈ ರೀತಿ CET ಇತಿಹಾಸದಲ್ಲೇ ನಡೆದಿಲ್ಲಪ್ಪ. ಇವರು ಔಟ್ ಆಫ್, ಕಾಂಗ್ರೆಸ್ಸು ಔಟ್ ಆಫ್ ಸಿಲೆಬಸ್ಸು, ಎಕ್ಸಾಮು ಔಟ್ ಆಫ್ ಸಿಲೆಬಸ್, ಎಕ್ಸಾಮು ಔಟ್ ಆಫ್ ಸಿಲೆಬಸ್ಸು, ಕಾಂಗ್ರೆಸ್ ಔಟ್ ಆಫ್ ಸಿಲೆಬಸ್ಸು, ಇವ್ರ ಸರ್ಕಾರನೂ ಸಿಲೆಬಸ್ಸು, ಇವ್ರ ಯೋಚನೆನೂ ಔಟ್ ಆಫ್ ಸಿಲೆಬಸ್ಸು. ಮತ್ತು ದೇಶದ ಜನರಿಗೆ ಸಲಲ್ಲ, ಇವ್ರು ಬರೀ ವಿದೇಶರ ನುಸುಳಿಕೋರ್ಗೆ CAಯನ್ನು ವಜಾ ಮಾಡ್ತೀನಿ. ಈ ರೀತಿ ಪರಿಸ್ಥಿತಿಯಲ್ಲಿ ಮಕ್ಕಳು 3 ಲಕ್ಷ ಮಕ್ಕಳು ಪರೀಕ್ಷೆ ತಗೊಂಡ್ರೆ ಅವರ ಆತಂಕ ಏನು? ಇನ್ನೂ ನಿದ್ರಾಲೋಕದಲ್ಲೇ ಇದ್ದಾರೆ, ನಿದ್ರೆನಲ್ಲೇ ಇದ್ದಾರೆ. ಈ ಸರ್ಕಾರ ಅಂದ್ರೆ ನಿದ್ರೆ, ಎದ್ರೆ ಒದಿದ್ದಾರೆ, ಇನ್ನೊಂದು ನಿದ್ರೆ ಇದ್ದಾರೆ. ಈ ರೀತಿ ಜನ ವಿರೋಧವಾಗಿರುವಂಥ ಈ ಸರ್ಕಾರಗಳು ಔಟ್ ಆಫ್ ಸಿಲೆಬಸ್ಗೆ ಇನ್ನೂ ಪ್ರತಿಕ್ರಿಯೆ ಕೊಡದೆ ಯಾವಾಗಲೂ ಡೇಂಜರ್ನಲ್ಲಿ ಇಟ್ಟಿರುವಂಥದ್ದು. ಎಲ್ಲ ಸಮಾಜನ ಡೇಂಜರು, ಬಾಂಬ್, ಕುಕ್ಕರು, ಕೊಲೆ, ಸುಲಿಗೆ, ಕಾನೂನು ಸುರಕ್ಷತೆ ಅನ್ನೋದು, ಕಾನೂನು ಸುವ್ಯವಸ್ಥೆ ಅನ್ನೋಂಥದ್ದು ಎಲ್ಲ ಹಂತದಲ್ಲೂ ಸಂಪೂರ್ಣವಾಗಿ ವಿಫಲವಾಗಿರುವಂಥದ್ದು ಭಾಳ ಸ್ಪಷ್ಟವಾಗಿ ಕಾಣುವಂಥದ್ದಾಗ್ತಿದೆ. ಮತ್ತು ರಣವೀರ್ ಸೇಠ್ ವಿಚಾರದಲ್ಲಿ ಅಲ್ಲೂ PFI SDPI
ಪಕ್ಷಗಳ ಮೇಲೆ ಅವ್ರ ಓಲೈಕೆ ಮಾಡ್ಕೊಳ್ಳೋಂಥದ್ದು, ಅವ್ರ ಕೇಸ್ ಡ್ರಾ ಮಾಡಿರುವಂಥವ್ರು ಇವರು ಕಾಂಗ್ರೆಸ್ನವರು. ಸೊ ಇಂಥ ಪಕ್ಷ ಯಾವ ಕಾರಣದಲ್ಲೂ ಏನೂ ಮಾಡಲ್ಲ. ಇನ್ನೊಂದು ಕಡೆ ಟೆಕ್ ಸಿಟಿನ ಟ್ಯಾಂಕರ್ ಸಿಟಿ ಮಾಡಿರೋದು. ಟೆಕ್ ಸಿಟಿ ಎಸ್ ಬಿಕಮ್ ಎ ಟ್ಯಾಂಕರ್ ಸಿಟಿ. ಇಲ್ಲೂ ವ್ಯಾಪಾರ, ಅಶ್ಯೂರೆನ್ಸ್, ನಮ್ಗೆ ಓಟ್ ಕೊಟ್ಟರೆ ನೀರು ಕೊಡ್ತೀನಿ, OC ಕೊಡ್ತೀನಿ, CS ಸೈಟ್ ಕೊಡ್ತೀನಿ, ನಿಮ್ಗೆ ಏನು ಬೇಕು ಓಟ್ ಕೊಡಿ. ಈ ರೀತಿ ಅಧಿಕಾರವನ್ನು ನೇರವಾಗಿ ಇತಿಹಾಸದಲ್ಲಿ ಹಿಂಗೆ ದುರ್ಬಳಕೆ ಮಾಡಿರೋರ ಮೇಲೆ ಇವತ್ತು ಇಂಟಿಮಿಡೇಷನ್, ದಿಸ್ ಇಸ್ ನಥಿಂಗ್ ಬಟ್ ಎ ಇಂಟಿಮಿಡೇಷನ್ ಮಾಡಿರೋದನ್ನು ಸಹ ಭಾಳ ಸ್ಪಷ್ಟವಾಗಿ ಇವತ್ತು ಒಂದು ಕಡೆ ಎಲೆಕ್ಷನ್ ಕಮಿಷನ್ ಇವ್ರ ಮೇಲೆ ಏನು ಕ್ರಮಗಳನ್ನು ವಹಿಸಬೇಕಾಗಿದೆ, ಏನೋ ಒಂದು ಕಾಟಾಚಾರಕ್ಕೆ ಒಂದು ಕೇಸ್ ಹಾಕೊಂಡಿದ್ದಾರೆ. ಎಷ್ಟು ಮಲ್ಟಿಪಲ್ ಇನ್ಸಿಡೆಂಟ್, ಎಷ್ಟು FIR ಆಗಬೇಕಿತ್ತು, ಅದಕ್ಕೆ ಎಷ್ಟು FIR. ಎಲ್ಲೋ ಒಂದು ಕಡೆ ದೋಸ್ತೆ ಕಂಪ್ಲೀಟ್ಲಿ ಜೊತೆ ಕೊಲಾಬರೇಟ್ ಆಗಿಬಿಟ್ಟಿದ್ದಾರೆ. ಸ್ಟೇಟ್ ಮೆಷಿನರಿ has become a tool of the ಕಾಂಗ್ರೆಸ್ ಪಾರ್ಟಿ. ಕಾಂಗ್ರೆಸ್ ಪಾರ್ಟಿಯ ಕೈಗೊಂಬೆ ಆಗಿಬಿಟ್ಟಿದ್ದಾರೆ. ಈ ಕೈಗೊಂಬೆ ಆಗ್ಬಿಟ್ಟು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜಾಪ್ರಭುತ್ವನ ಕಾಪಾಡುವಂಥ ಜವಾಬ್ದಾರಿ ಸರ್ಕಾರಕ್ಕಿರುವಂಥ ಈ ಸರ್ಕಾರವೇ ಬೇಲಿ ಎದ್ದು ಗುಲಾಮಿ ಇದ್ರೆ ಯಾರು ನೋಡಬೇಕಾಗಿದೆ, ಎಲ್ಲೆದುರು ನೋಡಬೇಕಾಗಿದೆ? ಸೊ ಈ ರೀತಿ ಇವತ್ತು ಸನ್ಮಾನ್ಯ DK ಶಿವಕುಮಾರ್ ಅವರಾಗಲಿ, ಅವರ ಕಾಂಗ್ರೆಸ್ ಸರ್ಕಾರ ಇವತ್ತು ನೀರನ್ನ ಸಹ ಅವರು ಬೇಕಾಗಿರುವಂಥ ನೀರು ಸರಳವಾಗಿ ಸುಲಭವಾಗಿ ಸಿಕ್ತಿತ್ತು. ಅಭಾವ ನಿರ್ಮಾಣ ಮಾಡಿದ್ರು, ಬೆಲೆ ಏರಿಕೆ ಅಂತ ಮಾಡಿದ್ರು, ಟ್ಯಾಂಕರ್ ರೇಟ್ಸ್ ಕಮ್ಮಿ ಇತ್ತು. ಇವರ ಕಪಿ ಮೂಸಿಗೆ ತಗೊಂಡಾದ್ಮೇಲೆ ಎಲ್ಲ ಟ್ಯಾಂಕರ್ ರೇಟ್ಸ್ಗಳು ಜಾಸ್ತಿಯಾಗಿ ಕಂಪ್ಲೀಟ್ ಕಂಟ್ರೋಲ್ ತಗೊಂಡು ಹೆಚ್ಚು ಮಾಡ್ಕೊಂಡಿದ್ದಾರೆ. ರೇಟ್ ಸ್ಕೇರ್ಸಿಟಿ ಕ್ರಿಯೇಟ್ ಮಾಡಿಕೊಂಡು ಇವತ್ತು ಟ್ಯಾಂಕರಿನ ಬೆಲೆ, ನೀರಿನ ಸರಬರಾಜು ಆಗುವಂಥರ ಬೆಲೆಯನ್ನು ಹೆಚ್ಚಿಸಿ ಮತ್ತು ಸರ್ಕಾರದ ದುಡ್ಡಲ್ಲಿ ಮತ ಹಾಕೋರಿಗೆ ನಿಮ್ಗೆ ಕೊಡ್ತೀನಿ ಫ್ರೀಯಾಗಿ, ನೀವು ನನಗೆ ಓಟ್ ಹಾಕಬೇಕು. ಈ ರೀತಿ ಕಂಪ್ಲೀಟ್ ಮೆಷಿನರಿನ ಸಂಪೂರ್ಣ ದುರ್ಬಳಕೆ ಮಾಡಿದ್ದಾರೆ. ಇವ್ರು 48 ಗಂಟೆ ಇವ್ರನ್ನ ರಿಸ್ಟ್ರಿಕ್ಟ್ ಮಾಡಬೇಕು ಕ್ಯಾಂಪೇನಿಂಗ್ ಅಂತ ನಾವು ಎಲೆಕ್ಷನ್ ಕಮಿಷನ್ ಕೇಳಿದ್ರೆ ಇನ್ನೂ ಏನೂ ಕ್ರಮ ವಹಿಸಿಲ್ಲ. ಬ್ಯಾಂಗ್ಳೂರು ರೂರಲ್ ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂನ್ಸಿನ ಸೂಕ್ಷ್ಮ ಕ್ಷೇತ್ರನಾಗಿ ಘೋಷಣೆ ಮಾಡಲಿಕ್ಕೆ ನಾನು ಸಂಬಂಧಪಟ್ಟ ರಿಟರ್ನಿಂಗ್ ಆಫೀಸರಿಗೆ ಕಳಿಸಿದ್ರು. ಈಗಾಗಲೇ 22ನೇ ತಾರೀಕು ಯಾವುದ್ಯಾವುದು ಸೆನ್ಸಿಟಿವ್ ಬೂತ್ ಅನ್ನ ಡಿಕ್ಲೇರ್ ಮಾಡಿ ಡೀಟೇಲ್ಸ್ ಕೊಡಿದ್ರೆ ಇದುವರೆಗೂ ಕೊಟ್ಟಿಲ್ಲ. ವಿ ಕ್ಯಾನಾಟ್ ಅವಾಯ್ಡ್ ಇನ್ಫಾರ್ಮೇಶನ್ ಅಂತ ಹೇಳ್ತಾ ಇದ್ದಾರೆ. ಏನ್ ನಡೀತಿದೆ? ಸೆಂಟ್ರಲಿನ ಸ್ಟೇಟ್ ಎಲೆಕ್ಷನ್ ಆಫೀಸ್ ಕಂಪ್ಲೀಟ್ಲಿ ಫೇಲ್ ಆಗಿದೆ. ಈ ಸಂದರ್ಭದಲ್ಲಿ ಅದನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾವ ರೀತಿ ಆಕ್ಷನ್ ಇವ್ರನ್ನ ಶಿವಕುಮಾರ್ ಅವ್ರ ಮೇಲೆ ಎಷ್ಟು ವಿಡಿಯೋಗಳಿದ್ದಾವೆ, ಎಷ್ಟು ಪ್ರೂಫ್ ಇದೆ. ಜಸ್ಟ್ ಫಾರ್ ನೇಮ್ ಸೇಕ್ ಒನ್ ಕೇಸ್, ಡೀಟೇಲ್ಸ್, ನೋ ಆಕ್ಷನ್. ಇನ್ನೆಲ್ಲಿ ಇಂಟಿಮಿಡೇಷನ್, ಎಲ್ಲನಲ್ಲೂ ಇಂಟಿಮಿಡೇಷನ್ ಆಫೀಸರ್ಸ್, ಪೊಲೀಸ್ ಆಫೀಸರ್ಸ್ ಅಂತೂ ಕಂಪ್ಲೀಟ್ಲಿ ಕೊಲಾಬ್ರೇಟ್ ಇದ್ದಾರೆ. ಸೊ ಈ ರೀತಿ ಎಲ್ಲ ಒಂದು ಕಡೆ ಸಂಪೂರ್ಣವಾಗಿ ಫೇಲ್ ಆಗಿರುವಂಥದ್ದಿದೆ. ಮತ್ತು ನಮ್ಮ ಸನ್ಮಾನ್ಯರು ಕಾಂಗ್ರೆಸ್ ಪಕ್ಷದ ಸಚಿವರುಗಳು, ಕಾಂಗ್ರೆಸ್ ಪಕ್ಷದವರು ಏನೊಂದು 2 ಕೋಟಿ BJP ಪಕ್ಷದ ಹಣ ಸೀಸ್ ಆಗಿರೋದನ್ನ ಬಹಳ ಸ್ಪಷ್ಟವಾಗಿ ಆ ವಾಹನವನ್ನು ಚಲಿತಿರುವಂಥ ಚಾಲಕನ ಜೊತೆಯಲ್ಲಿ ಎಲ್ಲ ಮಾಹಿತಿಗಳು, ಡಾಕ್ಯುಮೆಂಟ್, ಯಾವ ಬ್ಯಾಂಕಿಂದ ಡ್ರಾ ಮಾಡಿರೋದು, ಏನು ದುಡ್ಡು, ಎಲ್ಲ ಡೀಟೇಲ್ಸ್ ವೆರಿ ಕ್ಲಿಯರ್ಲಿ ಅವ್ರ ಜೊತೆ ಇತ್ತು. ಲೆಜಿಟಿಮೇಟ್ ಆಗಿರುವಂಥದ್ದು, ವಿಡ್ರಾ ಮಾಡಿರುವಂಥದ್ದು, ಐಡೆಂಟಿಫಿಕೇಶನ್ ಲೆಟ್ರು ಎಲ್ಲ ಕ್ಯಾರಿ ಮಾಡಿ, ವೆಹಿಕಲ್ ನಂಬರ್, ಟೆಲಿಫೋನ್ ನಂಬರ್, ಡ್ರೈವರ್ ಹೆಸರು, ಬ್ಯಾಂಕು ಅಕೌಂಟ್ ನಂಬರು, ಡೇಟ್ ಆಫ್ ವಿಡ್ರಾವಲ್. ಯಾವ ಥರ ಕಾಂಗ್ರೆಸ್ಸಲ್ಲಿ ಹಿಂಗೆ ಇಷ್ಟು ಸ್ಪಷ್ಟವಾಗಿ ಎಲ್ಲ ರೀತಿಯಾದಂಥ ಪಾರದರ್ಶಕವಾಗಿ ತಗೊಂಡೋಗಿರುವಂಥದ್ದು. ಇನ್ಕಮ್ ಟ್ಯಾಕ್ಸ್ ಇಲಾಖೆ ಇವ್ರು ಬಂದು ಅಲ್ಲಿ ತನಿಖೆ ಮಾಡಿ ನೋಡಿ, ಇದು ಭಾಳ ಕ್ಲಿಯರ್ ಆಗಿದೆ, ಇದು ಯಾವುದು ಸೀಸ್ ಮಾಡೋಂಥಲ್ಲ, ಕಾನೂನುಬದ್ಧವಾಗಿದೆ ಅಂತ ಹೇಳಿದ್ರು ಸಹ ಇವತ್ತು ಕಾನೂನು ಉಲ್ಲಂಘನೆಯನ್ನು ಮಾಡಿ ಇವತ್ತು ಪೊಲೀಸ್ ಗೃಹ ಇಲಾಖೆಯವರು ಹಣನ ಸೀಸ್ ಮಾಡಿ ಅವರು ಪೊಲೀಸ್ ಸ್ಟೇಷನ್ ಇಟ್ಕೊಂಡಿದ್ದಾರೆ. ಇಲ್ಲೀಗಲ್ ಆಗಿ ಇಟ್ಕೊಂಡಿದ್ದಾರೆ. ಇದರ ವಿಚಾರದಲ್ಲಿ ಇವತ್ತು ಹೈಕೋರ್ಟ್ಗೆ ಅರ್ಜಿ ಹಾಕುವಂಥ ಕೆಲಸವನ್ನು ಇವತ್ತು BJPಯಿಂದ ಆಗ್ತಿದೆ. ಹಾಗಾಗಿ ಇವತ್ತೆಲ್ಲ ಒಂದು ಕಡೆ ಕ್ಯಾಶ್ ಬುಕ್ ಎಲ್ಲವನ್ನು ಏನೇನು ಬೇಕೋ, ಬ್ಯಾಂಕ್ ಅಕೌಂಟ್ಸು, ಎಕ್ಸ್ಟ್ರಾಕ್ಟ್ಸು, ಬಿಲ್ಲು, ವೋಚರು ಎಲ್ಲವನ್ನು ಕೊಟ್ಟೇ ಆಗಿದೆ. ಅದ್ರ ಮೇಲೆ ಕಾಂಗ್ರೆಸ್ ಪಕ್ಷದ ಆಪಾದನೆ
ಇವರಾಗೆ ಅಲ್ಲಿ ಇಲ್ಲಿ ಹಣವನ್ನು ಪಡ್ಕೊಂಡು ಹೋಟೆಲ್ನಲ್ಲಿ ತಗೊಂಡು ಇವ್ರ ಮಂತ್ರಿಗಳು ತಗೊಳ್ಳೋದು, ಲೂಟಿ ಮಾಡ್ತಿರೋರು, ಹಗಲು ದೊರಡೆ ಮಾಡ್ತಿರೋರು, ಎಲ್ಲ ಕಡೆ ಕೂಗಿಸೋರು, ಹಂಚಿಕೆ ಮಾಡೋಂಥವ್ರು, ಫ್ರೀ ಬೀಸ್ ಡಿಸ್ಟ್ರಿಬ್ಯೂಷನ್, ಬರೀ ಸುಳ್ಳು ಹೇಳ್ಕೊಂಡು ಓಡ್ತಿದ್ರೆ, ಬರೀ ಸುಳ್ಳು ಹೇಳ್ಕೊಂಡು ಬೇಸ್ಲೆಸ್ ಆಗಿ ಕ್ಯಾಂಪೇನ್ ಮಾಡಿಕೊಂಡು ಈ ರೀತಿ ಅಧಿಕಾರ ದುರ್ಬಳಕೆ ಮಾಡ್ಕೊಳ್ತಿರೋಂಥ ಈ ಕಾಂಗ್ರೆಸ್ ಸರ್ಕಾರ ಎಲ್ಲ ಒಂದು ಕಡೆ ಆಗಿ ಇವಾಗ ಯಾವ ಕಾರಣದಲ್ಲೂ ಏನು ಮತ ಕೊಡೋಂಥದ್ರಲ್ಲಿ ಏನೂ ಪ್ರಯೋಜನ ಇಲ್ಲ. ಹಾಗಾಗಿ ಚಿದಂಬರಂ ಅವರು ಕೇರಳದಲ್ಲಿ ಹೇಳ್ತಿದ್ರು ಕಮ್ಯುನಿಸ್ಟ್ ಪಾರ್ಟಿಯವರಿಗೆ, ಇದು ದೇಶದ ಚುನಾವಣೆ ಅಂತ. ನಾವು ಹೇಳ್ತಿರೋದು ಇದು ದೇಶದ ಚುನಾವಣೆ ಸ್ವಾಮಿ. ಚಿದಂಬರಂ ಹೇಳಿರೋ ಮಾತನ್ನೇನು ಹೇಳ್ತೀವಿ, ದೇಶದ ಚುನಾವಣೆ, ನಿಮ್ಗೆ ಅದರಿಂದ ಏನು ಪ್ರಯೋಜನ? ಏನು ಪ್ರಯೋಜನ? ನೀವೇ ಒಪ್ಕೊಂಡ್ಬಿಟ್ಟಿದ್ದೀರಿ ಇದು ದೇಶದ ಚುನಾವಣೆ, ಇದು ರಾಜ್ಯ ಮಟ್ಟದ ಚುನಾವಣೆ ಅಲ್ಲ ಅಂತ ನೀವು ಚಿದಂಬರಂ ಅವರ ಹೇಳ್ಕೊಂಡಿದ್ದಾರೆ. ವೆರಿ ಕ್ಲಿಯರ್ಲಿ ಕಂಪ್ಲೀಟ್ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಆದರೆ ನೀವು ಅರ್ಥನ ಭಾಳ ಸ್ಪಷ್ಟವಾಗಿ ಹೇಳೋಂಥದ್ದಾಗಬೇಕು. ಕಾಂಗ್ರೆಸ್ಗೆ ಮತ ಕೊಡೋದ್ರಿಂದ ಏನೂ ಪ್ರಯೋಜನ ಇಲ್ಲ ಅಂತ ಈ ಸಂದರ್ಭದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳ್ತಾ ನನ್ನ ಈ ಪತ್ರಿಕಾಗೋಷ್ಠಿನ ಇಲ್ಲಿಗೆ ನಿಲ್ಲಿಸ್ತೀನಿ. ನಮ್ಮ ಇತರ ನಾಯಕರುಗಳು ಮಾತಾಡೋದು. ಹೇಳಿಕೆ ಈಗ ರಾಹುಲ್ ಗಾಂಧಿ ಅವರು ಮತ್ತು ಕಾಂಗ್ರೆಸ್ ಮ್ಯಾನಿಫೆಸ್ಟೋದಲ್ಲಿ ಕ್ಲಿಯರ್ ಆಗಿ ಹೇಳ್ಕೊಂಡಿದ್ದಾರೆ, ಆಸ್ತಿಗಳನ್ನ ವಶಪಡಿಸ್ಕೋತೀವಿ, ಮರು ಹಂಚಿಕೆನ ಮಾಡ್ತೀವಿ ಅಂತ. ಫಸ್ಟ್ ಇವರು ಎಲ್ಲರ ಆಸ್ತಿ ಲೂಟಿ ಹೊಡೆದವರಲ್ಲ, ಬೆವರು ಸುರಿಸಿ ಜನ ಅವರು ಅದನ್ನೇ ಬಹಳ ಸ್ಪಷ್ಟವಾಗಿ ಅವ್ರ ಮಂಗಲ ಸೂತ್ರದಿಂದನೂ ಏನು ವಶಕ್ಕೆ ಮಾಡ್ಕೊಳ್ಳೋಟ್ಟಿದ್ದಾರೆ ಅಂತ. ಇವನ್ ಮಂಗಲ ಸೂತ್ರವನ್ನು ಬಿಡಲ್ಲ ಇವರು, ಅದನ್ನು ತಗೊಂಡು ನುಸುಳಿಕೋರರಿಗೆ ಕೊಡ್ಲಿಕ್ಕೆ ಕೊಟ್ಟವ್ರೆ. ರೈಟ್ ಆಫ್ ಮೈನಾರಿಟಿ ಮುಸಲ್ಮಾನರಿಗೆ ಅಂತ ಏನು ಮನಮೋಹನ್ ಸಿಂಗ್ ಏನು ಹೇಳಿದ್ರಲ್ಲ, ಅದನ್ನೇ ಕೊಟ್ಟಿದ್ದಾರೆ ಅನ್ನೋದು ಕಾಂಗ್ರೆಸ್ ಪಕ್ಷದಲ್ಲಿ ಬಹಳ ಸ್ಪಷ್ಟವಾಗಿ ವ್ಯಕ್ತವಾಗ್ತಿದೆ. ಯಾರ ಮನೆಯಲ್ಲಿ, ಯಾರ ಹೆಸರಿನಲ್ಲಿ, ಯಾರು ಕಾಂಗ್ರೆಸ್ ನಾಯಕರು ಅಂದ್ರೆ ಯಾರು? ಅವರು ಎಲ್ಲ ಕಡೆ ಅದಕ್ಕೆ ಹೇಳಿದ್ದು, ಅದಕ್ಕೆ ಬೇಲ್ ಮೇಲೆ ಇರೋದು, ಎಷ್ಟೆಷ್ಟು ಆಸ್ತಿಗಳು ಏನೇನು ಅಂತ ಎಲ್ಲರಿಗೂ ಗೊತ್ತಿರೋದು. ಸೊ ಹಾಗಾಗಿ ಇವತ್ತು ಅರಡಪ್ಪ ಇದರಲ್ಲಿ ವಿಚಾರದಲ್ಲಿ ಇವತ್ತು ಯಾರು ಇದು ಮಾಡ್ಕೊಂಡಿರೋದು, ಯಾರು ಅದನ್ನು ಮಿಸ್ಯೂಸ್ ಮಾಡ್ಕೊಂಡಿರೋದು, ಆ ಸ್ವಾರ್ಥಕ್ಕೆ ಪಡ್ಕೊಳ್ಳೋಕ್ಕೆ ಸ್ವಂತ ಅವ್ರ ಪಕ್ಷದ ಆಸ್ತಿನೇ ಎತ್ಕೊಳ್ಳೋಕೆ ಹೊರಟರು, ಸ್ವಂತಕ್ಕೆ ಮಾಡ್ಕೊಳಕ್ಕಂಥವ್ರು. ಸೊ ಈಗ ಇಲ್ಲೆಲ್ಲ ಪಾಪ ತುಂಬ ಜನಕ್ಕೆ, ಶಿವಕುಮಾರ್ ಅವ್ರಿಗೂ ಮನೆ ಇಲ್ಲ, ಅವರ AICC ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೂ ಮನೆ ಇಲ್ಲ, ಪಾಪ ಶಿವಕುಮಾರ್ ಇವರು ಸಿದ್ದರಾಮಯ್ಯವ್ರಿಗೂ ಮನೆ ಇಲ್ಲ, ಪ್ರಿಯಾಂಕ್ ಖರ್ಗೆ ಅವ್ರಿಗಿಲ್ಲ, ಕೃಷ್ಣ ಬೈರೇಗೌಡರಿಗಿಲ್ಲ, ಪಾಪ ಇವ್ರ ಲೀಡರ್ಗಳಿಗೆ ಎಲ್ಲರಿಗೂ ಯಾರಿಗೂ ಮನೆ ಇಲ್ಲ. ಇಲ್ಲಿ ಆಶ್ರಯ ಯೋಜನೆಯಲ್ಲಿ ಒಂದು ಅರ್ಜಿ ಹಾಕಿ ಹೇಳ್ಬಿಡಿ. ಮಾಧ್ಯಮದ ಸ್ನೇಹಿತರೆ, ಇವತ್ತಿನ ಪತ್ರಿಕಾಗೋಷ್ಠಿ ನನ್ನೊಂದಿಗೆ ರಾಜ್ಯ ಉಪಾಧ್ಯಕ್ಷರಾಗಿರುವಂಥ ಮಾಳವಿಕಾ ಅವಿನಾಶ್ ಅವರು, ಪ್ರಕಾಶ್ ಅವರು, ವಿಧಾನ ಪರಿಷತ್ತಿನ ಸದಸ್ಯರಾಗಿರುವಂಥ ಚಲವಾದಿ ನಾರಾಯಣಸ್ವಾಮಿ ಅವರು, ಮೋಹನ್ ಅವರು ಇವತ್ತಿನ ಈ ಪತ್ರಿಕಾಗೋಷ್ಠಿಯಲ್ಲಿ ನನ್ನೊಂದಿಗಿದ್ದಾರೆ. ಬಹಳ ಮುಖ್ಯವಾಗಿ ನಡೆತಿರುವಂಥ 18ನೇ ಲೋಕಸಭಾ ಚುನಾವಣೆ ದೇಶದ ಭವಿಷ್ಯ ಉಜ್ವಲವಾಗಿರಬೇಕು ಅನ್ನುವಂಥ ಈ ಒಂದು ಹಿನ್ನೆಲೆಯಲ್ಲಿ ಪ್ರಜಾಪ್ರಭುತ್ವದ ಈ ಹಬ್ಬದಲ್ಲಿ ಇಡೀ ದೇಶ ಉದಾಗಲದಲ್ಲಿ ಜನ ಸಜ್ಜಾಗಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ಪಕ್ಷದ ವತಿಯಿಂದ ಭಾಳ ಸ್ಪಷ್ಟವಾಗಿ ಇವತ್ತು ಜನರಿಗೆ ಒಂದು ಮನವರಿಕೆ ಮಾಡುವಂಥ ಒಂದು ಸಣ್ಣ ಪ್ರಯತ್ನ. ಈ ನಡೀತಿರುವಂಥ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರ ಒಂದು ನಾಯಕತ್ವದಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಎಂದೂ ಕಾಣದಂಥ ಅಭಿವೃದ್ಧಿಯನ್ನು, ಸುಧಾರಣೆಗಳನ್ನು, ಪ್ರಗತಿಯನ್ನು, ಶಾಂತಿ ಸುವ್ಯವಸ್ಥೆ ಎಲ್ಲವನ್ನೂ ಭಾಳ ಪರಿಣಾಮಕಾರಿಯಾಗಿ ನಿರ್ವಹಣೆಯನ್ನು ಮಾಡಿ ಜನರ ವಿಶ್ವಾಸ, ಜನಪರವಾಗಿ ಆಡಳಿತ ಕೊಡುವಂಥದ್ದು ಭಾರತೀಯ ಜನತಾ ಪಾರ್ಟಿ ಮತ್ತು NDA ಒಕ್ಕೂಟದಿಂದ ಆಗಿದೆ. ಈ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ
ಪ್ರತಿಪಕ್ಷ NDA ಬ್ಲಾಕ್, ಅದರಲ್ಲೂ ವಿಶೇಷವಾಗಿ ಕಾಂಗ್ರೆಸ್ ಪಕ್ಷ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಸಂಪೂರ್ಣವಾಗಿ ಅಪ್ರಸ್ತುತವಾಗಿದೆ. ಅವ್ರಿಗೆ ಮತ ಕೊಡೋದ್ರಿಂದ ಏನೂ ಪ್ರಯೋಜನ ಇಲ್ಲ, ಅವ್ರಿಗೆ ಮತ ಕೊಡೋದ್ರಿಂದ ವ್ಯರ್ಥ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಹೇಳುವಂಥದ್ದು. ಅವರು ಸ್ಪೇ ಮಾಡ್ತಿರೋದೇ ಇಡೀ ದೇಶ ಉದ್ದಲದಲ್ಲಿ 320 ಲೋಕಸಭಾ ಕ್ಷೇತ್ರದಲ್ಲಿ. ಏನು 2014ರಲ್ಲಿ ಮತ್ತು 2019ರಲ್ಲಿ ಅವ್ರಿಗೇನು ಪ್ರತಿಪಕ್ಷದ ಸ್ಥಾನವೂ ಸಹ ದೊರಕಿಲ್ಲ. ಹಾಗಾಗಿ ಇಂಥ ಪಕ್ಷಕ್ಕೆ ಒಂದು ಮತ ಕೊಡೋದ್ರಿಂದ ಏನೂ ಪ್ರಯೋಜನವಿಲ್ಲ. ಅವರ ನಿಲುವು ಎಲ್ಲ ದೇಶದ ವಿರುದ್ಧವಾಗಿ, ದೇಶದ ಹಿತಾಸಕ್ತಿಯನ್ನು ಕಾಪಾಡಲಿಕ್ಕೆ ಯಾವ ಒಂದು ಸ್ಪಷ್ಟವಾಗಿ ನಿಲುವನ್ನು ತಗೊಳ್ಳುವಂಥದ್ದಾಗಿಲ್ಲ. ಬರೀ ಅವಕಾಶವಾದ ರಾಜಕಾರಣವನ್ನು, ಓನ್ಲಿ ಆಪರ್ಚುನಿಸ್ಟಿಕ್ ಪೊಲಿಟಿಕ್ಸ್ನ ಮಾಡ್ಕೊಂಡು ಬಂದಿರುವಂಥದ್ದಿದೆ. ಗಟ್ಟಿಯಾದ ನಿಲುವಿಲ್ಲ, ಜನರಲ್ಲಿ ಗೊಂದಲ ನಿರ್ಮಾಣ ಮಾಡುವಂಥದ್ದು, ಬೇಸ್ಲೆಸ್ ಅಲಿಗೇಷನ್ ಮಾಡುವಂಥದ್ದು. ಇವತ್ತೆಲ್ಲ ಒಂದು ಕಡೆ ಭಯೋತ್ಪಾದಕರು ದೇಶದಲ್ಲಿ ಗೊಂದಲ ನಿರ್ಮಾಣ ಮಾಡುವಂಥದ್ದು, ಬಾಂಬ್ ಹಾಕುವಂಥದ್ದು, ಜನರ ಜೀವ ತಗೊಳ್ಳುವಂಥದ್ದು, ದೇಶದ ವಿರುದ್ಧವಾಗಿ ಕೆಲಸ ಮಾಡುವಂಥ ಈ ಶಕ್ತಿಗಳನ್ನು ಖಂಡಿಸಕ್ಕೂ ಅವ್ರು ಹಿಂಜರಿತಾರೆ. ಎಲ್ಲೊಂದು ಕಡೆ ಗಡಿ ದಾಟಿ ಭಯೋತ್ಪಾದಕರನ್ನ ಏನು ಅವರಿಗೆ ವಿರುದ್ಧವಾಗಿ ಕ್ರಮವನ್ನು ವಹಿಸಾಗ್ಲೂ ಸಾಕ್ಷಿ ಕೊಡಿ ಅಂತ ಕೇಳ್ತಾರೆ. ಅವ್ರನ್ನ ಸದೆ ಬಡಿದ್ರೂ ಸಾಕ್ಷಿ ಕೊಡಿ ಅಂತ ಪ್ರಯತ್ನಗಳನ್ನ ಕ್ಷುಲ್ಲಕ ಕೀಳು ಮಟ್ಟದ ರಾಜಕಾರಣವನ್ನು ಮಾಡೋದಾಗುತ್ತೆ. ಇಲ್ಲೆಲ್ಲ ಒಂದು ಕಡೆ ಬಾಂಬ್ ಹಾಕೋರ್ನ, ಭಯೋತ್ಪಾದಕರನ್ನ ನಮ್ಮ ಸೋದರರು, ಅವ್ರನ್ನ ಭಯೋತ್ಪಾದಕರು ಅಂತಲೂ ಕರಿಬೇಡಿ, ಬಾಂಬ್ ಹಾಕ್ತಿರೋ ಪರವಾಗಿಲ್ಲ ಅನ್ನುವಂಥ ರೀತಿಯಲ್ಲಿ ಇವತ್ತು ನಡವಳಿಕೆಗಳು ನಾವು ಕಾಣುವಂಥದ್ದಾಗ್ತಿದೆ. ಈಗ ಈಚೆಗೆ ನಡೆದಂಥ ಹುಬ್ಳಿಯ ಘಟನೆ ವಿಚಾರದಲ್ಲೂ ನಾವು ತಗೊಂಡ್ರೆ, ನೇಹಾ ಹಿರೇಮಠ್ ಆ ಘಟನೆ ನಡೆದಾಗ ಯಾವ ರೀತಿ ಒಂದು ನಡ್ಕೋಬೇಕಿತ್ತು ಕಾಂಗ್ರೆಸ್ ಪಕ್ಷ ಜವಾಬ್ದಾರಿಯುತವಾಗಿ, ಆ ನಡ್ಕೊಳ್ಳುವಂಥ ಪ್ರಯತ್ನನೇ ಮಾಡಿಲ್ಲ. ಮೊದಲನೇ ಹೇಳಿಕೆ ಅವ್ರ ವೈಯಕ್ತಿಕ ವಿಚಾರ, ಪರ್ಸನಲ್ ಒಂದು ಸುರಕ್ಷತೆ, ಒಂದು ಕ್ಯಾಂಪಸ್ನಲ್ಲಿ ಈ ರೀತಿ ಘಟನೆ ನಡೆದಿದೆ, ಯಾವ ರೀತಿ ಕ್ರಮವನ್ನು ವಹಿಸಬೇಕಿತ್ತು, ಏನನ್ನು ಮಾಡಬೇಕಿತ್ತು ಅನ್ನೋಂಥ ವಿಚಾರಗಳನ್ನು ಮಾತಾಡದೆ ಸ್ವತಃ ಅವರ ಪಕ್ಷ ಕಾರ್ಪೊರೇಟ್ ಮಗಳು ಆ ಹೆಣ್ಮಗುನೇ ಮಸಿ ಬೆಳೆಯುವಂಥ ಪ್ರಯತ್ನ, ಆ ಹೆಣ್ಮಗುವಿಗೆ ಮಸಿ ಬೆಳೆಯುವಂಥ ಪ್ರಯತ್ನವನ್ನ ಸ್ವತಃ ಅವರ ಪಕ್ಷದ ಮುಖ್ಯಮಂತ್ರಿಗಳು, ಗೃಹ ಸಚಿವರು ಅವ್ರು ಕೊಡುವಂಥ ಹೇಳಿಕೆ ನಿಜಕ್ಕೂ ಖಂಡನೀಯ. ಒಂದು ಜವಾಬ್ದಾರಿತ್ವದಂಥ ಸ್ಥಾನದಲ್ಲಿರುವಂಥ ವ್ಯಕ್ತಿ ಹೇಳುವಂಥ ಹೇಳಿಕೆ ಅಲ್ಲ. ಇವತ್ತು ಸ್ವತಃ ಹಿರೇಮಠರು, ಅವ್ರ ಪಕ್ಷದ ಕಾರ್ಪೊರೇಟ್ರು, ನನಗೆ ಸಂಪೂರ್ಣ ನಂಬಿಕೆ ಇಲ್ಲ, ಈ ಒಂದು ತನಿಖೆ ಏನೋ ಒಂದು ಕಡೆ ಅವ್ರನ್ನ ರಕ್ಷಣೆ ಮಾಡುವಂಥ ಪ್ರಯತ್ನ ಆಗ್ತಿದೆ, ಆಪಾದರ ಕೊಲೆಗಾರನ ರಕ್ಷಣೆ ಮಾಡುವಂಥ ಪ್ರಯತ್ನ ಆಗ್ತಿದೆ, ಎಲ್ಲೋ ಒಂದು ಕಡೆ ನನ್ನ ಕುಟುಂಬ, ನನ್ನ ಮಗಳ ಮೇಲೆ ಬೇಡದ ರೀತಿಯಲ್ಲಿ ಮಸಿ ಬೆಳೆಯುವಂಥ ಪ್ರಯತ್ನಗಳನ್ನು ಮಾಡ್ತಿದ್ದಾರೆ. ಖಂಡಿತ ಇದನ್ನ ಏನೊಂದು CBIಗೆ ತನಿಖೆಯನ್ನು ವಹಿಸಬೇಕು ಅಂತ ಅವರು ಬಹಳ ಸ್ಪಷ್ಟವಾಗಿ ಬೇಡಿಕೆಯನ್ನಿಟ್ಟಿದ್ದಾರೆ. ನನಗೆ ನಂಬಿಕೆ ಇಲ್ಲ ಅಂತ. ಇನ್ನು ಜನರೇ ನಂಬೋದು ಸ್ವತಃ ಅವ್ರ ಪಕ್ಷದ ಕಾರ್ಪೊರೇಟ್ ಇವತ್ತು ಈ ಸರ್ಕಾರದ ಮೇಲೆ, ಇವ್ರ ಮುಖ್ಯರ ಮೇಲೆ, ಗೃಹ ಸಚಿವರ ಮೇಲೆ ಒಂದು ಎಳ್ಳಷ್ಟು ವಿಶ್ವಾಸವನ್ನು ಇಟ್ಕೊಂಡಿರುವಂಥದ್ದಿಲ್ಲ. ಯಾವ ರೀತಿ ಇದೊಂದಲ್ಲ, ಇವ ಅಧಿಕಾರಕ್ಕೆ ಬಂದ ದಿನದಿಂದನೂ ಬರೀ ಈ ರೀತಿಯೇ ಘಟನೆಗಳು ನಡೀತಾ ಬಂದಿದೆ, ಬರೀ ಈ ರೀತಿ ಘಟನೆಗಳೇ ನಡೀತಾ ಬಂದಿದೆ. ಇವತ್ತು ನೇಹಾ ಮುಂಚೆ ಅಖಂಡ ಶ್ರೀನಿವಾಸ್ ಅವ್ರು ಸ್ವತಃ ಅವ್ರ ಪಕ್ಷದ MLA KGಹಳ್ಳಿ DGಹಳ್ಳಿ ಗಲಾಟೆನಲ್ಲಿ ಸ್ವತಃ ಅವ್ರ ಪಕ್ಷದ ಶಾಸಕರು ದಲಿತರ ಮನೆಗೆ, ದಲಿತ ವರ್ಗಕ್ಕೆ ಸೇರಿರೋ ಒಬ್ಬ ಶಾಸಕನ ಮನೆ ಬೆಂಕಿ ಹಾಕಿದಾಗಲೂ ಅವನ ರಕ್ಷಣೆ ಬರಲಿಕ್ಕೆ ಇವ್ರಿಗಾಗಿಲ್ಲ, ಅವ್ನು ಹೇಳಿಕೆ ಕೊಡ್ಲಿಕ್ಕಾಗಿಲ್ಲ. ಓಲೈಕೆ ರಾಜಕಾರಣವನ್ನ, ತುಷ್ಟೀಕರಣದ ರಾಜಕಾರಣವನ್ನ ಎಷ್ಟು ಮಟ್ಟಿಗೆ ಮಾಡ್ತಿದ್ದಾರೆ ನೋಡಿ. ಅದೇ ಈ ವಿಚಾರದಲ್ಲಿ ಇವತ್ತು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ಬಹಳ ಸ್ಪಷ್ಟವಾಗಿ ಹೇಳಿಕೆ ಕೊಟ್ಟಿರೋದು, ಈ ದೇಶದ ಮೊದಲನೇ ಹಕ್ಕು, ಫಸ್ಟ್ ರೈಟ್, ಅಲ್ಪಸಂಖ್ಯಾತರು ಮುಸಲ್ಮಾನರಿಗೆ ಇರುವಂಥದ್ದನ್ನ ಅವ್ರ ಪಕ್ಷ ಪ್ರಧಾನಮಂತ್ರಿಗಳನ್ನ ಮನಮೋಹನ್ ಸಿಂಗ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಎಲ್ಲರ ಆಸ್ತಿಯನ್ನ ವಶಪಡಿಸ್ಕೋತೀವಿ, ಮರು ಹಂಚಿಕೆಯನ್ನು ಮಾಡ್ತೀವಿ,
ಇವರ ಆಸ್ತಿ ಫಸ್ಟು ಮರುಹಂಚಿಕೆಯನ್ನು ಮಾಡಲಿ. ಗಾಂಧಿ ಫ್ಯಾಮಿಲಿ ಈಗಲೇ ಬೇಲ್ ಮೇಲೆ ಇವರು ಇವರೇ ಬೇಲ್ನಲ್ಲಿ ಇದ್ಕೊಂಡು ಸರ್ಕಾರದ ಅಥವಾ ಪಕ್ಷದ ಆಸ್ತಿಗಳನ್ನೇ ಅವರೇ ನುಂಗುವಂಥ ಪ್ರಯತ್ನಗಳ ಸ್ವತಃ ವಶಕ್ಕೆ ತಗೊಳ್ಳುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಇವರು ಬೆವರು ಸುರಿಸಿ ದುಡ್ದಿರೋಂಥ ಜನರ ಆಸ್ತಿಯನ್ನ ತಗೊಂಡು ಮರು ಹಂಚಿಕೆ ಮೊದಲನೇ ಹಕ್ಕು ಮುಸಲ್ಮಾನರಿಗೆ. ಈ ರೀತಿ ಹೇಳಿಕೆಯನ್ನು ಕೊಡ್ಲಿಕ್ಕೆ ಇವ್ರಿಗೆ ಎಷ್ಟು ಧೈರ್ಯ ನೋಡಿ, ಯಾವ ಮನಸ್ಥಿತಿ ಇದೆ ಅನ್ನೋಂಥದ್ದನ್ನ ನೀವು ನೋಡ್ಕೋ. ಕಾಂಗ್ರೆಸ್ ಪಕ್ಷ ಅನ್ನೋಂಥದ್ದನ್ನ ಈ ಒಂದು ಚುನಾವಣೆಯಲ್ಲಿ ಪ್ರತಿಯೊಬ್ಬ ಮತದಾರನ್ನು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಭಾರತೀಯರು ಕಾಂಗ್ರೆಸ್ ಪಕ್ಷ ನಮಗೆ ದೇಶಕ್ಕೆ ಸೂಕ್ತವಿಲ್ಲ, ಕಾಂಗ್ರೆಸ್ ಮುಕ್ತವನ್ನು ಮಾಡಬೇಕು. ಯಾವ ಕಾರಣದಲ್ಲೂ ಇವರಿಗೆ ಮತ ಕೊಡೋದ್ರಿಂದ ಏನೂ ಇಲ್ಲ. ಕಾಂಗ್ರೆಸ್ ಇಸ್ ಡೇಂಜರ್. ನಮ್ಮ ಸಮಾಜಕ್ಕೆ ಕಾಂಗ್ರೆಸ್ ಡೇಂಜರ್ ಅನ್ನೋಂಥದ್ದನ್ನ ಬಹಳ ಸ್ಪಷ್ಟವಾಗಿ ಈ ದಿನ ಅಡ್ವರ್ಟೈಸ್ಮೆಂಟನ್ನು ಕೊಟ್ಟಿರುವಂಥದ್ದು ಇದೆ ನಮ್ಮ ಪಕ್ಷದಿಂದ. ಹಾಗೆ ಇವತ್ತು ದೇಶದ ಸರ್ವಾಂಗೀಣ ಅಭಿವೃದ್ಧಿಗಾಗಿ, ದೇಶದ ಶ್ರೇಯಸ್ಸಿಗಾಗಿ, ಸಮೃದ್ಧಿಗಾಗಿ, ಪ್ರಗತಿಗಾಗಿ, ಸುರಕ್ಷತೆಗಾಗಿ, ದೇಶದ ಏಳಿಗೆಗಾಗಿ ನಾವು ಮತ ಕೊಡಬೇಕಾಗಿರೋದು ಭಾರತೀಯ ಜನತಾ ಪಾರ್ಟಿ. ಹಾಗಾಗಿ ಕಾಂಗ್ರೆಸ್ ಇಸ್ ಡೇಂಜರ್. ಎಲ್ಲ ಕಾರಣಗಳನ್ನು ಬಹಳ ಸ್ಪಷ್ಟವಾಗಿ ಕೊಡುವಂಥದ್ದಾಗಿದೆ. ಇನ್ನು ಮುಂದದ ಭಾಗವಾಗಿ ಈ ಒಂದು CET, ಈ ರೀತಿ CET ಇತಿಹಾಸದಲ್ಲೇ ನಡೆದಿಲ್ಲಪ್ಪ. ಇವರು ಔಟ್ ಆಫ್, ಕಾಂಗ್ರೆಸ್ಸು ಔಟ್ ಆಫ್ ಸಿಲೆಬಸ್ಸು, ಎಕ್ಸಾಮು ಔಟ್ ಆಫ್ ಸಿಲೆಬಸ್, ಎಕ್ಸಾಮು ಔಟ್ ಆಫ್ ಸಿಲೆಬಸ್ಸು, ಕಾಂಗ್ರೆಸ್ ಔಟ್ ಆಫ್ ಸಿಲೆಬಸ್ಸು, ಇವ್ರ ಸರ್ಕಾರನೂ ಸಿಲೆಬಸ್ಸು, ಇವ್ರ ಯೋಚನೆನೂ ಔಟ್ ಆಫ್ ಸಿಲೆಬಸ್ಸು. ಮತ್ತು ದೇಶದ ಜನರಿಗೆ ಸಲ್ಲ, ಇವ್ರು ಬರೀ ವಿದೇಶರ ನುಸುಳಿಕೋರ್ಗೆ CAನ ವಜಾ ಮಾಡ್ತೀನಿ. ಈ ರೀತಿ ಪರಿಸ್ಥಿತಿಯಲ್ಲಿ ಮಕ್ಕಳು 3 ಲಕ್ಷ ಮಕ್ಕಳು ಪರೀಕ್ಷೆ ತಗೊಂಡರು. ಅವರ ಆತಂಕ ಏನು? ಇನ್ನೂ ನಿದ್ರಾಲೋಕದಲ್ಲೇ ಇದ್ದಾರೆ, ನಿದ್ರೆನಲ್ಲೇ ಇದ್ದಾರೆ. ಈ ಸರ್ಕಾರ ಅಂದ್ರೆ ನಿದ್ರೆ, ಎದ್ರೆ ಒದಿದ್ದಾರೆ, ಇನ್ನೊಂದು ನಿದ್ರೆ ಇದ್ದಾರೆ. ಈ ರೀತಿ ಜನ ವಿರೋಧವಾಗಿರುವಂಥ ಈ ಸರ್ಕಾರಗಳು ಔಟ್ ಆಫ್ ಸಿಲೆಬಸ್ಗೆ ಇನ್ನೂ ಪ್ರತಿಕ್ರಿಯೆ ಕೊಡದೆ ಯಾವಾಗಲೂ ಡೇಂಜರ್ನಲ್ಲಿ ಇಟ್ಟಿರುವಂಥದ್ದು. ಎಲ್ಲ ಸಮಾಜನ ಡೇಂಜರು, ಬಾಂಬ್, ಕುಕ್ಕರು, ಸುಲಿಗೆ, ಕಾನೂನು ಸುರಕ್ಷತೆ ಅನ್ನೋದು, ಕಾನೂನು ಸುವ್ಯವಸ್ಥೆ ಅನ್ನೋಂಥದ್ದು ಎಲ್ಲ ಹಂತದಲ್ಲೂ ಸಂಪೂರ್ಣವಾಗಿ ವಿಫಲವಾಗಿರುವಂಥದ್ದು ಭಾಳ ಸ್ಪಷ್ಟವಾಗಿ ಕಾಣುವಂಥದ್ದಾಗ್ತಿದೆ. ಮತ್ತು ತನ್ವೀರ್ ಸೇಠ್ ವಿಚಾರದಲ್ಲಿ ಅಲ್ಲೂ PFI, SDPI ಪಕ್ಷಗಳ ಮೇಲೆ ಅವ್ರನ್ನ ಓಲೈಕೆ ಮಾಡ್ಕೊಳ್ಳುವಂಥದ್ದು, ಅವ್ರ ಕೇಸ್ ಡ್ರಾ ಮಾಡಿರುವಂಥವ್ರು ಇವರು ಕಾಂಗ್ರೆಸ್ನವರು. ಸೊ ಇಂಥ ಪಕ್ಷ ಯಾವ ಕಾರಣದಲ್ಲೂ ಏನೂ ಮಾಡಲ್ಲ. ಇನ್ನೊಂದು ಕಡೆ ಟೆಕ್ ಸಿಟಿನ ಟ್ಯಾಂಕರ್ ಸಿಟಿ ಮಾಡಿರೋದು. ಟೆಕ್ ಸಿಟಿ ಎಸ್ ಬಿಕಮ್ ಎ ಟ್ಯಾಂಕರ್ ಸಿಟಿ. ಇಲ್ಲೂ ವ್ಯಾಪಾರ, ಅಶ್ಯೂರೆನ್ಸ್, ನಮ್ಗೆ ಓಟ್ ಕೊಟ್ಟರೆ ನೀರು ಕೊಡ್ತೀನಿ, OC ಕೊಡ್ತೀನಿ, CA ಸೈಟ್ ಕೊಡ್ತೀನಿ, ನಿಮ್ಗೇನು ಬೇಕು ಓಟ್ ಕೊಡಿ. ಈ ರೀತಿ ಅಧಿಕಾರವನ್ನು ನೇರವಾಗಿ ಇತಿಹಾಸದಲ್ಲಿ ಹಿಂಗೆ ದುರ್ಬಳಕೆ ಮಾಡಿರೋರ ಮೇಲೆ ಇವತ್ತು ಇಂಟಿಮಿಡೇಷನ್, ದಿಸ್ ಇಸ್ ನಥಿಂಗ್ ಬಟ್ ಇಂಟಿಮಿಡೇಷನ್ ಮಾಡಿರೋದನ್ನು ಸಹ ಭಾಳ ಸ್ಪಷ್ಟವಾಗಿ ಇವತ್ತು ಒಂದು ಕಡೆ ಎಲೆಕ್ಷನ್ ಕಮಿಷನ್ ಇವ್ರ ಮೇಲೆ ಏನು ಕ್ರಮಗಳನ್ನು ವಹಿಸಬೇಕಾಗಿದೆ, ಏನೋ ಒಂದು ಕಾಟಾಚಾರಕ್ಕೆ ಒಂದು ಕೇಸ್ ಹಾಕೊಂಡಿದ್ದಾರೆ. ಎಷ್ಟು ಮಲ್ಟಿಪಲ್ ಇನ್ಸಿಡೆಂಟ್, ಎಷ್ಟು FIR ಆಗಬೇಕಿತ್ತು, ಅದಕ್ಕೆ ಎಷ್ಟು FIR. ಎಲ್ಲೋ ಒಂದು ಕಡೆ ದೋಸ್ತೆ ಕಂಪ್ಲೀಟ್ಲಿ ಜೊತೆ ಕೊಲಾಬರೇಟ್ ಆಗಿಬಿಟ್ಟಿದ್ದಾರೆ. ಸ್ಟೇಟ್ ಮೆಷಿನರಿ has become a tool of the ಕಾಂಗ್ರೆಸ್ ಪಾರ್ಟಿ. ಕಾಂಗ್ರೆಸ್ ಪಾರ್ಟಿಯ ಕೈಗೊಂಬೆ ಆಗಿಬಿಟ್ಟಿದ್ದಾರೆ. ಈ ಕೈಗೊಂಬೆ ಆಗ್ಬಿಟ್ಟು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜಾಪ್ರಭುತ್ವನ ಕಾಪಾಡುವಂಥ ಜವಾಬ್ದಾರಿ ಸರ್ಕಾರಕ್ಕಿರುವಂಥ ಈ ಸರ್ಕಾರವೇ ಬೇಲಿ ಎದ್ದು ಗುಲಾಮಿ ಇದ್ರೆ ಯಾರು ನೋಡಬೇಕಾಗಿದೆ, ಎಲ್ಲಿ ಎದುರು ನೋಡಬೇಕಾಗಿದೆ? ಸೊ ಈ ರೀತಿ ಇವತ್ತು ಸನ್ಮಾನ್ಯ DK ಶಿವಕುಮಾರ್ ಅವರಾಗಲಿ, ಅವರ ಕಾಂಗ್ರೆಸ್ ಸರ್ಕಾರ ಇವತ್ತು ನೀರನ್ನ ಸಹ ಅವರು ಬೇಕಾಗಿರುವಂಥ ನೀರು ಸರಳವಾಗಿ ಸುಲಭವಾಗಿ ಸಿಗ್ತಿತ್ತು. ಅಭಾವ ನಿರ್ಮಾಣ ಮಾಡಿದ್ರು, ಬೆಲೆ ಏರಿಕೆ ಅಂತ ಮಾಡಿದ್ರು, ಟ್ಯಾಂಕರ್ ರೇಟ್ಸ್ ಕಮ್ಮಿ ಇತ್ತು. ಇವರ ಕಪಿ ಮೂಸಿಗೆ ತಗೊಂಡಾದ್ಮೇಲೆ ಎಲ್ಲ ಟ್ಯಾಂಕರ್ ರೇಟ್ಸ್ಗಳು ಜಾಸ್ತಿಯಾಗಿ ಕಂಪ್ಲೀಟ್ ಕಂಟ್ರೋಲ್ ತಗೊಂಡು ಹೆಚ್ಚು ಮಾಡ್ಕೊಂಡಿದ್ದಾರೆ. ರೇಟ್ ಸ್ಕೇರ್ಸಿಟಿ ಕ್ರಿಯೇಟ್ ಮಾಡಿಕೊಂಡು ಇವತ್ತು ಟ್ಯಾಂಕರಿನ ಬೆಲೆ, ನೀರಿನ ಸರಬರಾಜು ಆಗುವಂಥರ ಬೆಲೆಯನ್ನು ಹೆಚ್ಚಿಸಿ, ಮತ್ತು ಸರ್ಕಾರದ ದುಡ್ಡಲ್ಲಿ ಮತ ಹಾಕೋರಿಗೆ ನಿಮ್ಗೆ ಕೊಡ್ತೀನಿ ಫ್ರೀಯಾಗಿ,
ನೀವು ನನಗೆ ಓಟ್ ಹಾಕಬೇಕು. ಈ ರೀತಿ ಕಂಪ್ಲೀಟ್ ಮೆಷಿನರಿನ ಸಂಪೂರ್ಣ ದುರ್ಬಳಕೆ ಮಾಡಿದ್ದಾರೆ. ಇವ್ರು 48 ಗಂಟೆ ಇವ್ರನ್ನ ರಿಸ್ಟ್ರಿಕ್ಟ್ ಮಾಡಬೇಕು ಕ್ಯಾಂಪೇನಿಂಗ್ ಅಂತ ನಾವು ಎಲೆಕ್ಷನ್ ಕಮಿಷನ್ ಕೇಳಿದ್ರೆ ಇನ್ನೂ ಏನೂ ಕ್ರಮ ವಹಿಸಿಲ್ಲ. ಬ್ಯಾಂಗ್ಳೂರು ರೂರಲ್ ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂನ್ಸಿನ ಸೂಕ್ಷ್ಮ ಕ್ಷೇತ್ರನಾಗಿ ಘೋಷಣೆ ಮಾಡಲಿಕ್ಕೆ ನಾನು ಸಂಬಂಧಪಟ್ಟ ರಿಟರ್ನಿಂಗ್ ಆಫೀಸರಿಗೆ ಕಳಿಸಿದ್ರು. ಈಗಾಗಲೇ 22ನೇ ತಾರೀಕು ಯಾವುದ್ಯಾವುದು ಸೆನ್ಸಿಟಿವ್ ಬೂತ್ ಅನ್ನ ಡಿಕ್ಲೇರ್ ಮಾಡಿ ಡೀಟೇಲ್ಸ್ ಕೊಡಿದ್ರೆ ಇದುವರೆಗೂ ಕೊಟ್ಟಿಲ್ಲ. ವಿ ಕ್ಯಾನಾಟ್ ಅವಾಯ್ಡ್ ಇನ್ಫಾರ್ಮೇಶನ್ ಅಂತ ಹೇಳ್ತಾ ಇದ್ದಾರೆ. ಏನ್ ನಡೀತಿದೆ? ಸೆಂಟ್ರಲಿನ ಸ್ಟೇಟ್ ಎಲೆಕ್ಷನ್ ಆಫೀಸ್ ಕಂಪ್ಲೀಟ್ಲಿ ಫೇಲ್ ಆಗಿದೆ. ಈ ಸಂದರ್ಭದಲ್ಲಿ ಅದನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾವ ರೀತಿ ಆಕ್ಷನ್ ಇವ್ರನ್ನ ಶಿವಕುಮಾರ್ ಅವ್ರ ಮೇಲೆ ಎಷ್ಟು ವಿಡಿಯೋಗಳಿದ್ದಾವೆ, ಎಷ್ಟು ಪ್ರೂಫ್ ಇದೆ. ಜಸ್ಟ್ ಫಾರ್ ನೇಮ್ ಸೇಕ್ ಒನ್ ಕೇಸ್, ಡೀಟೇಲ್ಸ್, ನೋ ಆಕ್ಷನ್. ಇನ್ನೆಲ್ಲಿ ಇಂಟಿಮಿಡೇಷನ್, ಎಲ್ಲನಲ್ಲೂ ಇಂಟಿಮಿಡೇಷನ್ ಆಫೀಸರ್ಸ್, ಪೊಲೀಸ್ ಆಫೀಸರ್ಸ್ ಅಂತೂ ಕಂಪ್ಲೀಟ್ಲಿ ಕೊಲಾಬ್ರೇಟ್ ಇದ್ದಾರೆ. ಸೊ ಈ ರೀತಿ ಎಲ್ಲ ಒಂದು ಕಡೆ ಸಂಪೂರ್ಣವಾಗಿ ಫೇಲ್ ಆಗಿರುವಂಥದ್ದಿದೆ. ಮತ್ತು ನಮ್ಮ ಸನ್ಮಾನ್ಯರು ಕಾಂಗ್ರೆಸ್ ಪಕ್ಷದ ಸಚಿವರುಗಳು, ಕಾಂಗ್ರೆಸ್ ಪಕ್ಷದವರು ಏನೊಂದು 2 ಕೋಟಿ BJP ಪಕ್ಷದ ಹಣ ಸೀಸ್ ಆಗಿರೋದನ್ನ ಬಹಳ ಸ್ಪಷ್ಟವಾಗಿ ಆ ವಾಹನವನ್ನು ಚಲಿತಿರುವಂಥ ಚಾಲಕನ ಜೊತೆಯಲ್ಲಿ ಎಲ್ಲ ಮಾಹಿತಿಗಳು, ಡಾಕ್ಯುಮೆಂಟ್, ಯಾವ ಬ್ಯಾಂಕಿಂದ ಡ್ರಾ ಮಾಡಿರೋದು, ಏನು ದುಡ್ಡು, ಎಲ್ಲ ಡೀಟೇಲ್ಸ್ ವೆರಿ ಕ್ಲಿಯರ್ಲಿ ಅವ್ರ ಜೊತೆ ಇತ್ತು. ಲೆಜಿಟಿಮೇಟ್ ಆಗಿರುವಂಥದ್ದು, ವಿಡ್ರಾ ಮಾಡಿರುವಂಥದ್ದು, ಐಡೆಂಟಿಫಿಕೇಶನ್ ಲೆಟ್ರು ಎಲ್ಲ ಕ್ಯಾರಿ ಮಾಡಿ, ವೆಹಿಕಲ್ ನಂಬರ್, ಟೆಲಿಫೋನ್ ನಂಬರ್, ಡ್ರೈವರ್ ಹೆಸರು, ಬ್ಯಾಂಕು ಅಕೌಂಟ್ ನಂಬರು, ಡೇಟ್ ಆಫ್ ವಿಡ್ರಾವಲ್. ಯಾವ ಥರ ಕಾಂಗ್ರೆಸ್ಸಲ್ಲಿ ಹಿಂಗೆ ಇಷ್ಟು ಸ್ಪಷ್ಟವಾಗಿ ಎಲ್ಲ ರೀತಿಯಾದಂಥ ಪಾರದರ್ಶಕವಾಗಿ ತಗೊಂಡೋಗಿರೋಂಥದ್ದು. ಇನ್ಕಮ್ ಟ್ಯಾಕ್ಸ್ ಇಲಾಖೆ ಇವ್ರು ಬಂದು ಅಲ್ಲಿ ತನಿಖೆ ಮಾಡಿ ನೋಡಿ ಇದು ಬಹಳ ಕ್ಲಿಯರ್ ಆಗಿದೆ, ಇದು ಯಾವುದು ಸೀಸ್ ಮಾಡೋಂಥಲ್ಲ, ಕಾನೂನುಬದ್ಧವಾಗಿದೆ ಅಂತ ಹೇಳಿದ್ರು ಸಹ ಇವತ್ತು ಕಾನೂನು ಉಲ್ಲಂಘನೆಯನ್ನು ಮಾಡಿ ಇವತ್ತು ಪೊಲೀಸ್ ಗೃಹ ಇಲಾಖೆಯವರು ಹಣನ ಸೀಸ್ ಮಾಡಿ ಅವರು ಪೊಲೀಸ್ ಸ್ಟೇಷನ್ ಇಟ್ಕೊಂಡಿದ್ದಾರೆ. ಇಲ್ಲೀಗಲ್ ಆಗಿ ಇಟ್ಕೊಂಡಿದ್ದಾರೆ. ಇದರ ವಿಚಾರದಲ್ಲಿ ಇವತ್ತು ಹೈಕೋರ್ಟ್ಗೆ ಅರ್ಜಿ ಹಾಕುವಂಥ ಕೆಲಸವನ್ನು ಇವತ್ತು BJPಯಿಂದ ಆಗ್ತಿದೆ. ಹಾಗಾಗಿ ಇವತ್ತೆಲ್ಲ ಒಂದು ಕಡೆ ಕ್ಯಾಶ್ ಬುಕ್ ಎಲ್ಲವನ್ನು ಏನೇನು ಬೇಕೋ, ಬ್ಯಾಂಕ್ ಅಕೌಂಟ್ಸು, ಎಕ್ಸ್ಟ್ರಾಕ್ಟ್ಸು, ಬಿಲ್ಲು, ವೋಚರು ಎಲ್ಲವನ್ನು ಕೊಟ್ಟೇಗಿದೆ. ಅದ್ರ ಮೇಲೆ ಕಾಂಗ್ರೆಸ್ ಪಕ್ಷದ ಆಪಾದನೆ, ಇವರಾಗೆ ಅಲ್ಲಿ ಇಲ್ಲಿ ಹಣವನ್ನು ಪಡ್ಕೊಂಡು ಹೋಟೆಲ್ನಲ್ಲಿ ತಗೊಂಡು ಇವ್ರ ಮಂತ್ರಿಗಳು ತಗೊಳ್ಳೋದು, ಲೂಟಿ ಮಾಡ್ತಿರೋರು, ಹಗಲು ದೊರಡೆ ಮಾಡ್ತಿರೋರು, ಎಲ್ಲ ಕಡೆ ಕೂಗಿಸೋರು, ಹಂಚಿಕೆ ಮಾಡೋಂಥವ್ರು, ಫ್ರೀ ಬೀಸ್ ಡಿಸ್ಟ್ರಿಬ್ಯೂಷನ್, ಬರೀ ಸುಳ್ಳು ಹೇಳ್ಕೊಂಡು ಓಡ್ತಿದ್ರೆ, ಬರೀ ಸುಳ್ಳು ಹೇಳ್ಕೊಂಡು ಬೇಸ್ಲೆಸ್ ಆಗಿ ಕ್ಯಾಂಪೇನ್ ಮಾಡಿಕೊಂಡು ಈ ರೀತಿ ಅಧಿಕಾರ ದುರ್ಬಳಕೆ ಮಾಡ್ಕೊಳ್ತಿರೋಂಥ ಈ ಕಾಂಗ್ರೆಸ್ ಸರ್ಕಾರ ಎಲ್ಲ ಒಂದು ಕಡೆ ಆಗಿ ಇವಾಗ ಯಾವ ಕಾರಣದಲ್ಲೂ ಏನು ಮತ ಕೊಡೋಂಥದ್ದಲ್ಲಿ ಏನೂ ಪ್ರಯೋಜನ ಇಲ್ಲ. ಹಾಗಾಗಿ ಚಿದಂಬರಂ ಅವರು ಕೇರಳದಲ್ಲಿ ಹೇಳ್ತಿದ್ರು ಕಮ್ಯುನಿಸ್ಟ್ ಪಾರ್ಟಿಯವರಿಗೆ, ಇದು ದೇಶದ ಚುನಾವಣೆ ಅಂತ. ನಾವು ಹೇಳ್ತಿರೋದು ಇದು ದೇಶದ ಚುನಾವಣೆ ಸ್ವಾಮಿ. ಚಿದಂಬರಂ ಅವ್ರು ಹೇಳಿರೋ ಮಾತನ್ನೇನು ಹೇಳ್ತೀವಿ, ದೇಶದ ಚುನಾವಣೆ, ನಿಮ್ಗೆ ಅದರಿಂದ ಏನು ಪ್ರಯೋಜನ? ನೀವೇ ಒಪ್ಕೊಂಡ್ಬಿಟ್ಟಿದ್ದೀರಿ, ಇದು ದೇಶದ ಚುನಾವಣೆ, ಇದು ರಾಜ್ಯ ಮಟ್ಟದ ಚುನಾವಣೆ ಅಲ್ಲ ಅಂತ ನೀವು ಚಿದಂಬರಂ ಅವರ ಹೇಳ್ಕೊಂಡಿದ್ದಾರೆ. ವೆರಿ ಕ್ಲಿಯರ್ಲಿ ಕಂಪ್ಲೀಟ್ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಆದರೆ ನೀವು ಅರ್ಥನ ಭಾಳ ಸ್ಪಷ್ಟವಾಗಿ ಹೇಳೋಂಥದ್ದಾಗಬೇಕು. ಕಾಂಗ್ರೆಸ್ಗೆ ಮತ ಕೊಡೋದ್ರಿಂದ ಏನೂ ಪ್ರಯೋಜನ ಇಲ್ಲ ಅಂತ ಈ ಸಂದರ್ಭದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳ್ತಾ ನನ್ನ ಈ ಪತ್ರಿಕಾಗೋಷ್ಠಿನ ಇಲ್ಲಿಗೆ ನಿಲ್ಲಿಸ್ತೀನಿ. ನಮ್ಮ ಇತರ ನಾಯಕರುಗಳು ಮಾತಾಡೋದು. ಹೇಳಿಕೆ ಈಗ ರಾಹುಲ್ ಗಾಂಧಿ ಅವರು ಮತ್ತು ಕಾಂಗ್ರೆಸ್ ಮ್ಯಾನಿಫೆಸ್ಟೋದಲ್ಲಿ ಕ್ಲಿಯರ್ ಆಗಿ ಹೇಳ್ಕೊಂಡಿದ್ದಾರೆ, ಆಸ್ತಿಗಳನ್ನ ವಶಪಡಿಸ್ಕೋತೀವಿ, ಮರು ಹಂಚಿಕೆಯನ್ನ ಮಾಡ್ತೀವಿ ಅಂತ. ಫಸ್ಟ್ ಇವರು ಎಲ್ಲರ ಆಸ್ತಿ ಲೂಟಿ ಹೊಡೆದವರಲ್ಲ, ಬೆವರು ಸುರಿಸಿ ಜನ ಅವರು ಅದನ್ನೇ ಬಹಳ ಸ್ಪಷ್ಟವಾಗಿ ಅವ್ರ ಮಂಗಲ ಸೂತ್ರದಿಂದನೂ ಏನು ವಶಕ್ಕೆ ಮಾಡ್ಕೊಳ್ಳೋಟ್ಟಿದ್ದಾರೆ ಅಂತ. ಇವನ್ ಮಂಗಲ ಸೂತ್ರವನ್ನು ಬಿಡಲ್ಲ ಇವರು, ಅದನ್ನು ತಗೊಂಡು ನುಸುಳಿಕೋರ್ರಿಗೆ ಕೊಡ್ಲಿಕ್ಕೆ ಕೊಟ್ಟವ್ರೆ.
ರೈಟ್ ಆಫ್ ಮೈನಾರಿಟಿ ಮುಸಲ್ಮಾನರಿಗೆ ಅಂತ ಏನು ಮನಮೋಹನ್ ಸಿಂಗ್ ಏನು ಹೇಳಿದ್ರಲ್ಲ, ಅದನ್ನೇ ಕೊಟ್ಟಿದ್ದಾರೆ ಅನ್ನೋದು ಕಾಂಗ್ರೆಸ್ ಪಕ್ಷದಲ್ಲಿ ಬಹಳ ಸ್ಪಷ್ಟವಾಗಿ ವ್ಯಕ್ತವಾಗ್ತಿದೆ. ಯಾರ ಮನೆಯಲ್ಲಿ, ಯಾರ ಹೆಸರಿನಲ್ಲಿ, ಯಾರು ಕಾಂಗ್ರೆಸ್ ನಾಯಕರು ಅಂದ್ರೆ ಯಾರು? ಅವರು ಎಲ್ಲ ಕಡೆ ಅದಕ್ಕೆ ಹೇಳಿದ್ದು, ಅದಕ್ಕೆ ಬೇಲ್ ಮೇಲೆ ಇರೋದು, ಎಷ್ಟೆಷ್ಟು ಆಸ್ತಿಗಳು ಏನೇನು ಅಂತ ಎಲ್ಲರಿಗೂ ಗೊತ್ತಿರೋದು. ಸೊ ಹಾಗಾಗಿ ಇವತ್ತು ಅರಡಪ್ಪ ಇದರಲ್ಲಿ ವಿಚಾರದಲ್ಲಿ ಇವತ್ತು ಯಾರು ಇದು ಮಾಡ್ಕೊಂಡಿರೋದು, ಯಾರು ಅದನ್ನು ಮಿಸ್ಯೂಸ್ ಮಾಡ್ಕೊಂಡಿರೋದು, ಆ ಸ್ವಾರ್ಥಕ್ಕೆ ಪಡ್ಕೊಳ್ಳೋಕ್ಕೆ ಸ್ವಂತ ಅವ್ರ ಪಕ್ಷದ ಆಸ್ತಿಯನ್ನೇ ಎತ್ಕೊಳ್ಳೋಕೆ ಹೊರಟು ಸ್ವಂತಕ್ಕೆ ಮಾಡ್ಕೊಳಕ್ಕಂಥವ್ರು. ಸೊ ಈಗ ಇಲ್ಲೆಲ್ಲ ಪಾಪ ತುಂಬ ಜನಕ್ಕೆ ಶಿವಕುಮಾರ್ ಅವ್ರಿಗೂ ಮನೆ ಇಲ್ಲ, ಅವರ IICC ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೂ ಮನೆ ಇಲ್ಲ, ಶಿವಕುಮಾರ್ ಇವರು ಸಿದ್ದರಾಮಯ್ಯವ್ರಿಗೂ ಮನೆ ಇಲ್ಲ, ಪ್ರಿಯಾಂಕ್ ಖರ್ಗೆ ಅವ್ರಿಗಿಲ್ಲ, ಕೃಷ್ಣ ಬೈರೇಗೌಡರಿಗಿಲ್ಲ, ಪಾಪ ಇವ್ರ ಲೀಡರ್ಗಳಿಗೆ ಎಲ್ಲರಿಗೂ ಯಾರಿಗೂ ಮನೆ ಇಲ್ಲ. ಇಲ್ಲಿ ಆಶ್ರಯ ಯೋಜನೆಯಲ್ಲಿ ಒಂದು ಅರ್ಜಿ ಹಾಕಿ ಹೇಳ್ಬಿಡಿ. ಮಾಧ್ಯಮದ ಸ್ನೇಹಿತರೆ, ಇವತ್ತಿನ ಪತ್ರಿಕಾಗೋಷ್ಠಿ ನನ್ನೊಂದಿಗೆ ರಾಜ್ಯ ಉಪಾಧ್ಯಕ್ಷರಾಗಿರುವಂಥ ಮಾಳವಿಕಾ ಅವಿನಾಶ್ ಅವರು, ಪ್ರಕಾಶ್ ಅವರು, ವಿಧಾನ ಪರಿಷತ್ತಿನ ಸದಸ್ಯರಾಗಿರುವಂಥ ಚಲವಾದಿ ನಾರಾಯಣಸ್ವಾಮಿ ಅವರು, ಮೋಹನ್ ಅವರು ಇವತ್ತಿನ ಈ ಪತ್ರಿಕಾಗೋಷ್ಠಿಯಲ್ಲಿ ನನ್ನೊಂದಿಗಿದ್ದಾರೆ. ಬಹಳ ಮುಖ್ಯವಾಗಿ ನಡೆತಿರುವಂಥ 18ನೇ ಲೋಕಸಭಾ ಚುನಾವಣೆ ದೇಶದ ಭವಿಷ್ಯ ಉಜ್ವಲವಾಗಿರಬೇಕು ಅನ್ನುವಂಥ ಈ ಒಂದು ಹಿನ್ನೆಲೆಯಲ್ಲಿ ಪ್ರಜಾಪ್ರಭುತ್ವದ ಈ ಹಬ್ಬದಲ್ಲಿ ಇಡೀ ದೇಶ ಉದಾಗಲದಲ್ಲಿ ಜನ ಸಜ್ಜಾಗಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ಪಕ್ಷದ ವತಿಯಿಂದ ಭಾಳ ಸ್ಪಷ್ಟವಾಗಿ ಇವತ್ತು ಜನರಿಗೆ ಒಂದು ಮನವರಿಕೆ ಮಾಡುವಂಥ ಒಂದು ಸಣ್ಣ ಪ್ರಯತ್ನ. ಈ ನಡೀತಿರುವಂಥ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರ ಒಂದು ನಾಯಕತ್ವದಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಎಂದೂ ಕಾಣದಂಥ ಅಭಿವೃದ್ಧಿಯನ್ನು, ಸುಧಾರಣೆಗಳನ್ನು, ಪ್ರಗತಿಯನ್ನು, ಶಾಂತಿ ಸುವ್ಯವಸ್ಥೆ ಎಲ್ಲವನ್ನೂ ಭಾಳ ಪರಿಣಾಮಕಾರಿಯಾಗಿ ನಿರ್ವಹಣೆಯನ್ನು ಮಾಡಿ ಜನರ ವಿಶ್ವಾಸ, ಜನಪರವಾಗಿ ಆಡಳಿತ ಕೊಡುವಂಥದ್ದು ಭಾರತೀಯ ಜನತಾ ಪಾರ್ಟಿ ಮತ್ತು NDA ಒಕ್ಕೂಟದಿಂದ ಆಗಿದೆ. ಈ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಪ್ರತಿಪಕ್ಷ, NDA ಬ್ಲಾಕ್, ಅದರಲ್ಲೂ ವಿಶೇಷವಾಗಿ ಕಾಂಗ್ರೆಸ್ ಪಕ್ಷ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಸಂಪೂರ್ಣವಾಗಿ ಅಪ್ರಸ್ತುತವಾಗಿದೆ. ಅವ್ರಿಗೆ ಮತ ಕೊಡೋದ್ರಿಂದ ಏನೂ ಪ್ರಯೋಜನ ಇಲ್ಲ, ಅವ್ರಿಗೆ ಮತ ಕೊಡೋದ್ರಿಂದ ವ್ಯರ್ಥ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿರುವಂಥದ್ದು. ಅವರು ಸ್ಪೇ ಮಾಡ್ತಿರೋದೇ ಇಡೀ ದೇಶ ಉದ್ದಗಲದಲ್ಲಿ 320 ಲೋಕಸಭಾ ಕ್ಷೇತ್ರದಲ್ಲಿ. ಏನು 2014ರಲ್ಲಿ ಮತ್ತು 2019ರಲ್ಲಿ ಅವ್ರಿಗೇನು ಪ್ರತಿಪಕ್ಷದ ಸ್ಥಾನವೂ ಸಹ ದೊರಕಿಲ್ಲ. ಹಾಗಾಗಿ ಇಂಥ ಪಕ್ಷಕ್ಕೆ ಒಂದು ಮತ ಕೊಡೋದ್ರಿಂದ ಏನೂ ಪ್ರಯೋಜನವಿಲ್ಲ. ಅವರ ನಿಲುವು ಎಲ್ಲ ದೇಶದ ವಿರುದ್ಧವಾಗಿ, ದೇಶದ ಹಿತಾಸಕ್ತಿಯನ್ನು ಕಾಪಾಡಲಿಕ್ಕೆ ಯಾವ ಒಂದು ಸ್ಪಷ್ಟವಾಗಿ ನಿಲುವನ್ನು ತಗೊಳ್ಳುವಂಥದ್ದಾಗಿಲ್ಲ. ಬರೀ ಅವಕಾಶವಾದ ರಾಜಕಾರಣವನ್ನು, ಓನ್ಲಿ ಆಪರ್ಚುನಿಸ್ಟಿಕ್ ಪೊಲಿಟಿಕ್ಸ್ನ ಮಾಡ್ಕೊಂಡು ಬಂದಿರುವಂಥದ್ದಿದೆ. ಗಟ್ಟಿಯಾದ ನಿಲುವಿಲ್ಲ, ಜನರಲ್ಲಿ ಗೊಂದಲ ನಿರ್ಮಾಣ ಮಾಡುವಂಥದ್ದು, ಬೇಸ್ಲೆಸ್ ಅಲಿಗೇಷನ್ ಮಾಡುವಂಥದ್ದು. ಇವತ್ತೆಲ್ಲ ಒಂದು ಕಡೆ ಭಯೋತ್ಪಾದಕರು ದೇಶದಲ್ಲಿ ಗೊಂದಲ ನಿರ್ಮಾಣ ಮಾಡುವಂಥದ್ದು, ಬಾಂಬ್ ಹಾಕುವಂಥದ್ದು, ಜನರ ಜೀವ ತಗೊಳ್ಳುವಂಥದ್ದು, ದೇಶದ ವಿರುದ್ಧವಾಗಿ ಕೆಲಸ ಮಾಡುವಂಥ ಈ ಶಕ್ತಿಗಳನ್ನು ಖಂಡಿಸಕ್ಕೂ ಅವ್ರು ಹಿಂಜರಿತಾರೆ. ಎಲ್ಲ ಒಂದು ಕಡೆ ಗಡಿ ದಾಟಿ ಭಯೋತ್ಪಾದಕರನ್ನ ಏನು ಅವ್ರಿಗೆ ವಿರುದ್ಧವಾಗಿ ಕ್ರಮವನ್ನು ವಹಿಸಾಗ್ಲೂ ಸಾಕ್ಷಿ ಕೊಡಿ ಅಂತ ಕೇಳ್ತಾರೆ. ಅವ್ರನ್ನ ಸದೆ ಬಡಿದ್ರೂ ಸಾಕ್ಷಿ ಕೊಡಿ ಅಂತ ಪ್ರಯತ್ನಗಳನ್ನು ಕ್ಷುಲ್ಲಕ ಕೀಳು ಮಟ್ಟದ ರಾಜಕಾರಣವನ್ನು ಮಾಡೋದಾಗುತ್ತೆ. ಇಲ್ಲೆಲ್ಲ ಒಂದು ಕಡೆ ಬಾಂಬ್ ಹಾಕೋರ್ನ, ಭಯೋತ್ಪಾದಕರನ್ನ ನಮ್ಮ ಸೋದರರು, ಅವ್ರನ್ನ ಭಯೋತ್ಪಾದಕರು ಅಂತಲೂ ಕರಿಬೇಡಿ, ಬಾಂಬ್ ಹಾಕ್ತಿರೋ ಪರವಾಗಿಲ್ಲ,
ಅನ್ನುವಂಥ ರೀತಿಯಲ್ಲಿ ಇವತ್ತು ನಡವಳಿಕೆಗಳು ನಾವು ಕಾಣುವಂಥದ್ದಾಗ್ತಿದೆ. ಈಗ ಈಚೆಗೆ ನಡೆದಂಥ ಹುಬ್ಳಿಯ ಘಟನೆ ವಿಚಾರದಲ್ಲೂ ನಾವು ತಗೊಂಡ್ರೆ ನೇಹಾ ಹಿರೇಮಠ್ ಆ ಘಟನೆ ನಡೆದಾಗ ಯಾವ ರೀತಿ ಒಂದು ನಡ್ಕೋಬೇಕಿತ್ತು ಕಾಂಗ್ರೆಸ್ ಪಕ್ಷ ಜವಾಬ್ದಾರಿಯುತವಾಗಿ ಆ ನಡ್ಕೊಳ್ಳುವಂಥ ಪ್ರಯತ್ನನೇ ಮಾಡಿಲ್ಲ. ಮೊದಲನೇ ಹೇಳಿಕೆ ಅವ್ರ ವೈಯಕ್ತಿಕ ವಿಚಾರ, ಪರ್ಸನಲ್ ಒಂದು ಸುರಕ್ಷತೆ, ಒಂದು ಕ್ಯಾಂಪಸ್ನಲ್ಲಿ ಈ ರೀತಿ ಘಟನೆ ನಡೆದಿದೆ, ಯಾವ ರೀತಿ ಕ್ರಮವನ್ನು ವಹಿಸಬೇಕಿತ್ತು, ಏನನ್ನು ಮಾಡಬೇಕಿತ್ತು ಅನ್ನೋಂಥ ವಿಚಾರಗಳನ್ನು ಮಾತಾಡದೆ ಸ್ವತಃ ಅವರ ಪಕ್ಷ ಕಾರ್ಪೊರೇಟ್ ಮಗಳು ಆ ಹೆಣ್ಮಗುನೇ ಮಸಿ ಬೆಳೆಯುವಂಥ ಪ್ರಯತ್ನ, ಆ ಹೆಣ್ಮಗುವಿಗೆ ಮಸಿ ಬೆಳೆಯುವಂಥ ಪ್ರಯತ್ನವನ್ನ ಸ್ವತಃ ಅವರ ಪಕ್ಷದ ಮುಖ್ಯಮಂತ್ರಿಗಳು, ಗೃಹ ಸಚಿವರು ಅವ್ರು ಕೊಡುವಂಥ ಹೇಳಿಕೆ ನಿಜಕ್ಕೂ ಖಂಡನೀಯ. ಒಂದು ಜವಾಬ್ದಾರಿತ್ವದಂಥ ಸ್ಥಾನದಲ್ಲಿ ಇರುವಂಥ ವ್ಯಕ್ತಿ ಹೇಳುವಂಥ ಹೇಳಿಕೆ ಅಲ್ಲ. ಇವತ್ತು ಸ್ವತಃ ಹಿರೇಮಠರು ಅವ್ರ ಪಕ್ಷದ ಕಾರ್ಪೊರೇಟರ್ ನನಗೆ ಸಂಪೂರ್ಣ ನಂಬಿಕೆ ಇಲ್ಲ, ಈ ಒಂದು ತನಿಖೆ ಏನೋ ಒಂದು ಕಡೆ ಅವ್ರನ್ನ ರಕ್ಷಣೆ ಮಾಡುವಂಥ ಪ್ರಯತ್ನ ಆಗ್ತಿದೆ, ಆಪಾದರ ಕೊಲೆಗಾರನ ರಕ್ಷಣೆ ಮಾಡುವಂಥ ಪ್ರಯತ್ನ ಆಗ್ತಿದೆ, ಎಲ್ಲೋ ಒಂದ್ ಕಡೆ ನನ್ನ ಕುಟುಂಬ, ನನ್ನ ಮಗಳ ಮೇಲೆ ಬೇಡದ ರೀತಿಯಲ್ಲಿ ಮಸಿ ಬೆಳೆಯುವಂಥ ಪ್ರಯತ್ನಗಳನ್ನು ಮಾಡ್ತಿದ್ದಾರೆ. ಖಂಡಿತ ಇದನ್ನ ಏನೊಂದು CBIಗೆ ತನಿಖೆಯನ್ನು ವಹಿಸಬೇಕು ಅಂತ ಅವರು ಬಹಳ ಸ್ಪಷ್ಟವಾಗಿ ಬೇಡಿಕೆಯನ್ನಿಟ್ಟಿದ್ದಾರೆ. ನನಗೆ ನಂಬಿಕೆ ಇಲ್ಲ ಅಂತ. ಇನ್ನು ಜನರೇ ನಂಬೋದು ಸ್ವತಃ ಅವ್ರ ಪಕ್ಷದ ಕಾರ್ಪೊರೇಟ್ ಇವತ್ತು ಈ ಸರ್ಕಾರದ ಮೇಲೆ, ಇವ್ರ ಮುಖ್ಯರ ಮೇಲೆ, ಗೃಹ ಸಚಿವರ ಮೇಲೆ ಒಂದು ಎಳ್ಳಷ್ಟು ವಿಶ್ವಾಸವನ್ನು ಇಟ್ಕೊಂಡಿರುವಂಥದ್ದಿಲ್ಲ. ಯಾವ ರೀತಿ ಇದೊಂದಲ್ಲ, ಇವರು ಅಧಿಕಾರಕ್ಕೆ ಬಂದ ದಿನದಿಂದನೂ ಬರೀ ಈ ರೀತಿಯೇ ಘಟನೆಗಳು ನಡೀತಾ ಬಂದಿದೆ, ಬರೀ ಈ ರೀತಿ ಘಟನೆಗಳೇ ನಡೀತಾ ಬಂದಿದೆ. ಇವತ್ತು ನೇಹಾ ಮುಂಚೆ ಅಖಂಡ ಶ್ರೀನಿವಾಸ ಅವ್ರು ಸ್ವತಃ ಅವ್ರ ಪಕ್ಷದ MLA KGಹಳ್ಳಿ DGಹಳ್ಳಿ ಗಲಾಟೆನಲ್ಲಿ ಸ್ವತಃ ಅವ್ರ ಪಕ್ಷದ ಶಾಸಕರು ದಲಿತರ ಮನೆಗೆ, ದಲಿತ ವರ್ಗಕ್ಕೆ ಸೇರಿರೋ ಒಬ್ಬ ಶಾಸಕನ ಮನೆ ಬೆಂಕಿ ಹಾಕಿದ್ರು ಅವನ ರಕ್ಷಣೆಗೆ ಬರ್ಲಿಕ್ಕೆ ಇವ್ರಿಗಾಗಿಲ್ಲ, ಅವ್ನು ಹೇಳಿಕೆ ಕೊಡ್ಲಿಕ್ಕೆ ಆಗಿಲ್ಲ. ಓಲೈಕೆ ರಾಜಕಾರಣವನ್ನ, ತುಷ್ಟೀಕರಣದ ರಾಜಕಾರಣವನ್ನ ಎಷ್ಟು ಮಟ್ಟಿಗೆ ಮಾಡ್ತಿದ್ದಾರೆ ನೋಡಿ. ಅದೇ ಈ ವಿಚಾರದಲ್ಲಿ ಇವತ್ತು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ಬಹಳ ಸ್ಪಷ್ಟವಾಗಿ ಹೇಳಿಕೆ ಕೊಟ್ಟಿರೋದು, ಈ ದೇಶದ ಮೊದಲನೇ ಹಕ್ಕು, ಫಸ್ಟ್ ರೈಟ್, ಅಲ್ಪಸಂಖ್ಯಾತರು ಮುಸಲ್ಮಾನರಿಗೆ ಇರುವಂಥದ್ದನ್ನ ಅವ್ರ ಪಕ್ಷ ಪ್ರಧಾನಮಂತ್ರಿಗಳನ್ನ ಮನಮೋಹನ್ ಸಿಂಗ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಎಲ್ಲರ ಆಸ್ತಿಯನ್ನ ವಶಪಡಿಸ್ಕೋತೀವಿ, ಮರು ಹಂಚಿಕೆಯನ್ನು ಮಾಡ್ತೀವಿ, ಇವರ ಆಸ್ತಿ ಫಸ್ಟು ಮರು ಹಂಚಿಕೆಯನ್ನು ಮಾಡಲಿ. ಗಾಂಧಿ ಫ್ಯಾಮಿಲಿ ಈಗಲೇ ಬೇಲ್ ಮೇಲೆ ಅವರು ಇವರೇ ಬೇಲ್ನಲ್ಲಿ ಇದ್ಕೊಂಡು ಸರ್ಕಾರದ ಅಥವಾ ಪಕ್ಷದ ಆಸ್ತಿಗಳನ್ನೇ ಅವರೇ ನುಂಗುವಂಥ ಪ್ರಯತ್ನಗಳನ್ನ ಸ್ವತಃ ವಶಕ್ಕೆ ತಗೊಳ್ಳುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಇವರು ಬೆವರು ಸುರಿಸಿ ದುಡಿದಿದಂಥ ಜನರ ಆಸ್ತಿಯನ್ನ ತಗೊಂಡು ಮರು ಹಂಚಿಕೆ, ಮೊದಲನೇ ಹಕ್ಕು ಮುಸಲ್ಮಾನರಿಗೆ. ಈ ರೀತಿ ಹೇಳಿಕೆಯನ್ನು ಕೊಡ್ಲಿಕ್ಕೆ ಇವ್ರಿಗೆ ಎಷ್ಟು ಧೈರ್ಯ ನೋಡಿ, ಯಾವ ಮನಸ್ಥಿತಿ ಇದೆ ಅನ್ನುವಂಥದ್ದನ್ನ ನೀವು ನೋಡಿಕೊ. ಕಾಂಗ್ರೆಸ್ ಪಕ್ಷ ಅನ್ನೋಂಥದ್ದನ್ನ ಈ ಒಂದು ಚುನಾವಣೆಯಲ್ಲಿ ಪ್ರತಿಯೊಬ್ಬ ಮತದಾರನು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಭಾರತೀಯರು ಕಾಂಗ್ರೆಸ್ ಪಕ್ಷ ನಮಗೆ ದೇಶಕ್ಕೆ ಸೂಕ್ತವಿಲ್ಲ, ಕಾಂಗ್ರೆಸ್ ಮುಕ್ತವನ್ನು ಮಾಡಬೇಕು. ಯಾವ ಕಾರಣದಲ್ಲೂ ಇವರಿಗೆ ಮತ ಕೊಡೋದ್ರಿಂದ ಏನೂ ಇಲ್ಲ. ಕಾಂಗ್ರೆಸ್ ಇಸ್ ಡೇಂಜರ್, ನಮ್ಮ ಸಮಾಜಕ್ಕೆ ಕಾಂಗ್ರೆಸ್ ಡೇಂಜರ್ ಅನ್ನುವಂಥದ್ದನ್ನ ಬಹಳ ಸ್ಪಷ್ಟವಾಗಿ ಈ ದಿನ ಅಡ್ವರ್ಟೈಸ್ಮೆಂಟನ್ನು ಕೊಟ್ಟಿರುವಂಥದ್ದು ಇದೆ ನಮ್ಮ ಪಕ್ಷದಿಂದ. ಇವತ್ತು ದೇಶದ ಸರ್ವಾಂಗೀಣ ಅಭಿವೃದ್ಧಿಗಾಗಿ, ದೇಶದ ಶ್ರೇಯಸ್ಸಿಗಾಗಿ, ಸಮೃದ್ಧಿಗಾಗಿ, ಪ್ರಗತಿಗಾಗಿ, ಸುರಕ್ಷತೆಗಾಗಿ, ದೇಶದ ಏಳಿಗೆಗಾಗಿ ನಾವು ಮತ ಕೊಡಬೇಕಾಗಿರೋದು ಭಾರತೀಯ ಜನತಾ ಪಾರ್ಟಿ. ಹಾಗಾಗಿ ಕಾಂಗ್ರೆಸ್ ಇಸ್ ಡೇಂಜರ್, ಎಲ್ಲ ಕಾರಣಗಳನ್ನು ಬಹಳ ಸ್ಪಷ್ಟವಾಗಿ ಕೊಡುವಂಥದ್ದಾಗಿದೆ. ಇನ್ನು ಮುಂದದ ಭಾಗವಾಗಿ ಈ ಒಂದು CET, ಈ ರೀತಿ CET ಇತಿಹಾಸದಲ್ಲೇ ನಡೆದಿಲ್ಲಪ್ಪ. ಇವರು ಔಟ್ ಆಫ್, ಕಾಂಗ್ರೆಸ್ಸು ಔಟ್ ಆಫ್ ಸಿಲೆಬಸ್, ಎಕ್ಸಾಮು ಔಟ್ ಆಫ್ ಸಿಲೆಬಸ್, ಎಕ್ಸಾಮು ಔಟ್ ಆಫ್ ಸಿಲೆಬಸ್ಸು, ಕಾಂಗ್ರೆಸ್ ಔಟ್ ಆಫ್ ಸಿಲೆಬಸ್ಸು, ಇವ್ರ ಸರ್ಕಾರನೂ ಸಿಲೆಬಸ್ಸು, ಇವ್ರ ಯೋಚನೆನೂ ಔಟ್ ಆಫ್ ಸಿಲೆಬಸ್ಸು. ಮತ್ತು ದೇಶದ ಜನರಿಗೆ ಸಲ್ಲ, ಇವ್ರು ಬರೀ ವಿದೇಶರ ನುಸುಳಿಕೋರ್ಗೆ
CAನ ವಜಾ ಮಾಡ್ತೀನಿ. ಈ ರೀತಿ ಪರಿಸ್ಥಿತಿಯಲ್ಲಿ ಮಕ್ಕಳು 3 ಲಕ್ಷ ಮಕ್ಕಳು ಪರೀಕ್ಷೆ ತಗೊಂಡಿರೋ ಅವ್ರ ಆತಂಕ ಏನು? ಇನ್ನೂ ನಿದ್ರಾಲೋಕದಲ್ಲೇ ಇದ್ದಾರೆ, ನಿದ್ರೆನಲ್ಲೇ ಇದ್ದಾರೆ. ಈ ಸರ್ಕಾರ ಅಂದ್ರೆ ನಿದ್ರೆ, ಎದ್ರೆ ಒದಿದ್ದಾರೆ, ಇನ್ನೊಂದು ನಿದ್ರೆ ಇದ್ದಾರೆ. ಈ ರೀತಿ ಜನ ವಿರೋಧವಾಗಿರುವಂಥ ಈ ಸರ್ಕಾರಗಳು ಔಟ್ ಆಫ್ ಸಿಲೆಬಸ್ ಇನ್ನೊಂದು ಪ್ರತಿಕ್ರಿಯೆ ಕೊಡದೆ ಯಾವಾಗಲೂ ಡೇಂಜರ್ನಲ್ಲಿ ಇಟ್ಟಿರುವಂಥದ್ದು. ಎಲ್ಲ ಸಮಾಜನ ಡೇಂಜರು, ಬಾಂಬ್, ಕುಕ್ಕರು, ಕೊಲೆ, ಸುಲಿಗೆ, ಕಾನೂನು ಸುರಕ್ಷತೆ